ಮುಖ್ಯವಾಗಿ 376 ಬಾರ್ 2 ಮತ್ತು ಬಾರ್ ಎಫ್ 354 506 ಅಡಿ ಪ್ರಕರಣ ದಾಖಲಾಗಿದೆ. ಇನ್ನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ. ವಿಚಾರಣೆ ಹಂತ ಇದು. ವಿವಿಧ ಹಂತಗಳಲ್ಲಿ ರಾಘವೇಶ್ವರ ಶ್ರೀಗಳ ತನಿಖೆ ಆಗುತ್ತೆ. ಪ್ರೇಮಲತಾ ಕೊಟ್ಟ ಬಟ್ಟೆಗಳಲ್ಲಿ ಶ್ರೀಗಳ ವೀರ್ಯ ಇದೆ ಅನ್ನೋದು ಈಗ ಸಾಬೀತಾಗಿದೆ ಅನ್ನುವ ಮಾಹಿತಿ. ಇನ್ನು ಎಫ್ಎಸ್ಎಲ್ ರಿಪೋರ್ಟ್ನಿಂದ ಈ ಅಂಶ ಸಾಬೀತಾಗತ್ತೆ. ವಿಧಿವಿಜ್ಞಾನ ಪ್ರಯೋಗಾಲಯ. ನೆಕ್ಸ್ಟ್ ಡಿಎನ್ಎ ಪರೀಕ್ಷೆಯಲ್ಲೂ ಕೂಡ ಬ್ಲಡ್ ಸ್ಯಾಂಪಲ್ ಹೋಲಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಹೊರಗೆ ಬಿದ್ದಿದೆ. ಇನ್ನು ತನಿಖೆ ಹಂತದಲ್ಲಿ ಬಂದಿರುವಂತಹ ಬಹಿರಂಗಗೊಂಡಿರುವಂತಹ ಮತ್ತೊಂದು ಸತ್ಯ, ಅತ್ಯಾಚಾರ ಸಮಯ ಮತ್ತು ಟವರ್ ಲೊಕೇಶನ್ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಸಿಐಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುತ್ತೆ ಸೋಮವಾರದ ಹೊತ್ತಿಗೆ. ಹಾಗಾಗೇನೆ ಮಠದ ಭಕ್ತರಲ್ಲಿ ಒಂದು ರೀತಿ ಆತಂಕ ಮಡುಗಟ್ಟಿದೆ. ನೋಡೋಣ ಏನ್ ಹೇಳ್ತಾರೆ. ಶಂಭು ಶರ್ಮಾ ಅವರೇ, ಬಹಳ ಗಂಭೀರವಾದಂತಹ ಒಂದು ಆರೋಪ ಬಂದಾಗಲೇನೆ ಸಾಕಷ್ಟು ಚರ್ಚೆ ಆಗಿತ್ತು. ಎಲ್ಲ ಒಂದ್ ಕಡೆ ಆರೋಪ ಸಾಬೀತಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಹೊರಗೆ ಬೀಳ್ತಾ ಇದೆ. ನೀವು ಕೂಡ ಮಧ್ಯಾಹ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆಯನ್ನು ಕೊಟ್ಟಿದ್ದೀರಾ. ಪ್ರಜಾ ಟಿವಿ ವೇದಿಕೆಯಲ್ಲಿ ನಿಮ್ಮ ಮೊಟ್ಟ ಮೊದಲ ಪ್ರತಿಕ್ರಿಯೆ ಮತ್ತು ಸಮರ್ಥನೆ ಏನು? ಈಗ ಆರೋಪ ಸಾಬೀತಾಗಿದೆ ಎಂಬ ಶಬ್ದವನ್ನು ಪ್ರಯೋಗ ಮಾಡುವುದು ಸರಿಯಲ್ಲ. ಓಕೆ, ಸಾಬೀತಾಗುವುದು ನ್ಯಾಯಾಲಯದಲ್ಲಿ. ಈಗ ಆರೋಪ ಮಾಡಲಾಗಿದೆ. ಆದ ಕಾರಣ ಈ ಆರೋಪ ಮಾಡಿದ್ದನ್ನು ನ್ಯಾಯಾಲಯ ತೀರ್ಪು ಕೊಡಬೇಕು. ಇದು ಸಾಬೀತಾಗಿದೆ, ರುಜುವಾತಾಗಿದೆ ಇತ್ಯಾದಿ. ಇನ್ನು ಕೆಲವೊಂದು ಪೂರಕ ಸಾಕ್ಷಿಗಳನ್ನು ಈ ಆರೋಪ ಪಟ್ಟಿ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಈ ಆರೋಪ ಪಟ್ಟಿಯಲ್ಲಿ ಏನು ಒಂದು ಬಹಳ ಗಮನಾರ್ಹವಾದಂತಹ ಒಂದು ಕೊರತೆ ಏನೆಂದ್ರೆ, ಈ ಕೇಸ್ ಆಗುವ ಮೊದಲು ಮಠದ ಸೆಕ್ಯೂರಿಟಿ ಪ್ರಬಂಧಕ, ರಕ್ಷಣಾ ಪ್ರಬಂಧಕ BR ಚಂದ್ರಶೇಖರ್ ಅವರು ಆಗಸ್ಟ್ 18ನೇ ತಾರೀಕಿಗೆ ಹೊನ್ನಾವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ ಈ ತರ ಅವರು ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡುತ್ತಾರೆ. ಒಂದು ವೇಳೆ ಪೀಠ ಬಿಡಬೇಕು ಅಥವಾ ಮತ್ತು 3 ಕೋಟಿ ರೂಪಾಯಿ ಕೊಡಬೇಕು. ಇದು ಎರಡನ್ನು ಡಿಮಾಂಡ್ ಅನ್ನು ಮಾಡದಿದ್ರೆ ನಾವು ಖಂಡಿತ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡುತ್ತೇವೆ. ಓಕೆ ಸರ್, ಹೇಳ್ತೇನೆ. ಖಂಡಿತ ಮತ್ತೆ ವಿವರಣೆ ನಾನು ಕೇಳ್ತೇನೆ. ಈಗ ತಾವು ಹೇಳ್ತಾ ಇದ್ರಿ ಈಗ ಮಿಥ್ಯಾರೋಪ, ಈಗ ಬರೀ ಆರೋಪ ಅಷ್ಟೇನೆ, ಕೋರ್ಟ್ ನಲ್ಲಿ ಅದು ಸಾಬೀತಾಗಬೇಕು. ಗುಡ್, ಓಕೆ. ಗಣೇಶ್ ಅವರೇ, ಬಹುಮುಖ್ಯವಾಗಿ ಆರೋಪ 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 ಯಾರ ಮೇಲೆ ಬಂದಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ಆರೋಪ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನ್ಯಾಯಾಲಯದ ಚೌಕಟ್ಟಿನ ಹೊರಗಡೆ, ಸಮಾಜದ ನೈತಿಕತೆಯ ಒಳಗಡೆ ನಾವು ಯೋಚನೆ ಮಾಡಿದಾಗ ತಾವೇನ್ ಹೇಳ್ತೀರಿ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಯೋಧ್ಯೆಯ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಅಲ್ಲ, ಪ್ರಭು ಶ್ರೀರಾಮಚಂದ್ರ, ಸೀತಾ ಶ್ರೀರಾಮಚಂದ್ರರನ್ನು ಪೂಜೆ ಮಾಡುವಂತಹ, ಅನುದಿನವೂ ಪೂಜೆ ಮಾಡುವಂತಹ ಶ್ರೀಗಳು 1200 ವರ್ಷದ ಪರಂಪರೆಯ 36ನೇ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ನಡೆದುಕೊಂಡು ಬಂದಾಗ, ಇಲ್ಲ ಅವರ ಪಟ್ಟಾಭಿಷೇಕವಾದಂತಹ ಶುಭ ಸಂದರ್ಭದಲ್ಲಿ ಖಂಡಿತವಾಗಿಯೂ ಬಹಳ ಸಂತೋಷ ಪಟ್ಟವನಲ್ಲಿ ನಾನು ಕೂಡ ಒಬ್ಬ. 12 ವರ್ಷಗಳ ಆ ಒಂದು ಯಾವ ಒಂದು ಇತಿಹಾಸ ಇತ್ತು, ಈ ಹಿಂದಿನ ಇತಿಹಾಸ, ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಹವ್ಯಕರಿಗೂ ಕೂಡ ನಮಗೊಬ್ಬರು ಗುರುಗಳಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಈ ಜನಾಂಗದ ಮೊದಲ ಗುರುಗಳನ್ನು ನಾವು ಹೆಚ್ಚು ಕಂಡವರಲ್ಲ, ನಾವೇನೋ ಕಂಡಿದ್ದೇವೆ. ಆದರೆ ನಮಗೊಂದು ಮಠ ಇದೆ, ನಮ್ಮದ್ದಾದಂತಹ ಒಂದು ಪೀಠಾಧಿಪತಿಗಳಿದ್ದಾರೆ. ಬಹಳ ಸಂತೋಷವಾಗಿ ಅಂತಹ ಮಠದಲ್ಲಿ ಹೋಗಿ ಸಕ್ರಿಯನಾಗಿ ಭಾಗವಹಿಸುವಂತಹ ಅವಕಾಶ ನನಗೂ ಕೂಡ ಸಿಕ್ಕಿದೆ. ಇವತ್ತು ಮನೆಯಲ್ಲಿರುವಂತಹ ಸಣ್ಣ ಮುಗ್ಧ ಮಕ್ಕಳು ಕೂಡ ಒಟ್ಟಿಗೆ ಕೂತು ಟಿವಿಯನ್ನು ಇಲ್ಲ ನಿಮ್ಮ ಮಾಧ್ಯಮವನ್ನು ನೋಡಲಾರದಂತಹ ಸ್ಥಿತಿ ಇದೇ ಪೀಠಾಧಿಪತಿಗಳಿಂದ ಬಂದಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಅತಿಶಯೋಕ್ತಿ ಅಲ್ಲ. ಯಾಕಾಯಿತು? ಇಂತಹ 1200 ವರ್ಷದ ಇತಿಹಾಸದ ಪೀಠದಲ್ಲಿದ್ದಂತಹ 36ನೇ ಪೀಠಾಧಿಪತಿಗಳಿಗೆ ಒಂದು ವೇಳೆ ಅವರು ಸನ್ಯಾಸಿ ದೀಕ್ಷೆಯನ್ನು ಪಡೆಯುವುದು ಇಲ್ಲ, ಸನ್ಯಾಸಿ ಯೋಗವೇ ಅವರಿಗೆ ಇದೆ ಅಂತ ಆದರೆ ಖಂಡಿತವಾಗಿಯೂ ಈ ರೀತಿಯಾದಂತಹ ಒಂದು ಅವಮಾನ, ಈ ರೀತಿಯಾದಂತಹ ಅಪಮಾನ ದಿನ ದಿನ ಬೆಳಗಾದ್ರೆ ನ್ಯೂಸ್ ಮೀಡಿಯಾದಲ್ಲಿರಬಹುದು, ಪ್ರಿಂಟ್ ಮೀಡಿಯಾಗಳಲ್ಲಿರಬಹುದು, ಅತ್ಯಾಚಾರ 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 ದಿನ ಬೆಳಗಾದ್ರೆ ಇಂತಹ ಒಂದು ಈ ಒಂದು ಯೋಗ ಅಲ್ಲ, ಇದು ಅಯೋಗ.
ಇಂತಹ ಯೋಗ ಪ್ರಾಪ್ತಿ ಆಗ್ತಾ ಇರಲಿಲ್ಲ. ಯಾಕಾಯ್ತು ಅಂದ್ರೆ ತಾವು ಹೇಳ್ತಾ ಇರೋದು ನೋಡಿದ್ರೆ ಇಡೀ ಪ್ರತಿದಿನ ಮಾಧ್ಯಮ ತಾವು ಗಮನಿಸ್ತಾ ಇದ್ರೆ ಸಮುದಾಯದ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನ್ನೋ ಭಾವನೆ ಬರ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಅಂತ ಹೇಳ್ಕೊಳ್ಳುವುದಕ್ಕೆ ನಾಚಿಕೆ ಆಗುವಂತಹ ಪ್ರಮೇಯ ಸೃಷ್ಟಿಯಾಗಿದೆ, ಅಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಇದಕ್ಕೆ ನಾವು ಖಂಡಿತವಾಗಿಯೂ ಖೇದ ಪಡ್ತಾ ಇದ್ದೀವಿ. ಎಸ್, ಓಕೆ ಸರ್. ಅನಂತ ನಾಯ್ಕ ಅವರೇ, ಒಂದು ಸಮಾಜದಲ್ಲಿ ಒಂದು ಪೀಠ ಪರಂಪರೆ, ಅದು ಯಾವುದೇ ಸಮುದಾಯಕ್ಕೆ ಸೇರಿದಂತಹ ಪೀಠ ಪರಂಪರೆ ಇರಬಹುದು, ಗುರುತರವಾದಂತಹ ಆರೋಪ ಬಂದಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಸಮಾಜಕ್ಕೆ ಮುಖಾಮುಖಿ ಆಗಬೇಕು, ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಆಗಿದೆಯಾ? ಒಂದು ಇಂತಹ ಸಂದರ್ಭದಲ್ಲಿ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ಬಂದಂತ ಹೊರಬಿದ್ದಂತ ಮಾಹಿತಿ ಎಲ್ಲೋ ಒಂದ್ ಕಡೆ ಸಾಬೀತಾಗ್ತಾ ಇದೆ. ಏನ್ ಕೋರ್ಟಿಗೆ ನಾವು ಅಂತಿಮವಾಗಿ ಹೋಗಲೇಬೇಕು, ಅದನ್ನ ಒಪ್ಕೊಳ್ಳಬೇಕು. ಎಸ್, ತಮ್ಮ ರಿಯಾಕ್ಷನ್ ನೋಡಿ. ಈ ನಮ್ಮ ಭಾರತ ದೇಶದ ಒಳಗಡೆ, ಭಾರತೀಯ ಸಂಸ್ಕೃತಿಯಲ್ಲಿ ವಿಭಿನ್ನ ಸಂಸ್ಕೃತಿ ಒಳಗಡೆ ಈ ಸನ್ಯಾಸತ್ವ ಇದಕ್ಕೆ ಗೌರವ ಕೊಡುವಂಥದ್ದು ಹಿಂದಿನಿಂದನೂ ಕೂಡ ರೂಢಿಯಲ್ಲಿ ಇತ್ತು, ಈಗಲೂ ಕೂಡ ಅದು ಇದೆ. ಆದರೆ ಈ ವಿಶೇಷ ಪ್ರಕರಣ, ಇದು ರಾಘವೇಶ್ವರ ಭಾರತಿ ಪ್ರಕರಣ ಇದೆಯಲ್ಲ, ಇದು ಅಂತಹ ಒಂದು ವಿಶೇಷ ಸಂಸ್ಕೃತಿಯನ್ನು ಒಂದು ರೀತಿಯಲ್ಲಿ ಅನುಮಾನದಿಂದ ನೋಡುವಂತಹ ವ್ಯವಸ್ಥೆಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಅದು ಇವರಷ್ಟೇ ಅಲ್ಲ, ಇನ್ನು ಬೇರೆ ಪ್ರಕರಣಗಳು ನಾವು ಮುಂದೆ ಹೇಳ್ಕೊತಾ ಹೋಗ್ಬೋದು. ಹಿಂದೆ ಕರ್ನಾಟಕದಲ್ಲಿ ನಿತ್ಯಾನಂದ ಸ್ವಾಮಿ ಪ್ರಕರಣ ನೋಡಿದ್ದೀವಿ, ಆಸಾರಾಮ್ ಬಾಪು ಪ್ರಕರಣ ನೋಡಿದ್ದೀವಿ, ಈಗ ಇವರು ರಾಘವೇಶ್ವರ ಪ್ರಕರಣ ನಮಗೆ ಬಂದಿದೆ. ನನಗೆ ಕಾಡೋದು ಪ್ರಶ್ನೆ ಏನಂದ್ರೆ, ಇವರು ಗಣೇಶ್ ಬಾಯರ್ ಅವರ ನೋವಿದೆಯಲ್ಲ, ಅದೇ ಸಮುದಾಯದಲ್ಲಿದ್ದು ಆ ಸಮುದಾಯದವರು ಇವತ್ತು ನಾವು ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡೋಕ್ಕಾಗದಿರುವಂತಹ ಹೀನ ಸ್ಥಿತಿಗೆ ಈ ಸ್ವಾಮಿಗಳು ನಮ್ಮನ್ನು ತಂದುಬಿಟ್ರು. ನಮ್ಮ ಸಮಾಜವನ್ನ, ನಮ್ಮ ಸಮುದಾಯನ ಒಂದು ರೀತಿಯಲ್ಲಿ ಎಲ್ಲರೂ ಗುಮಾನಿಯಿಂದ ನೋಡೋದು, ನಮ್ಮ ಮಕ್ಕಳಿಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರಲ್ಲ, ಇದು ನಿಜವಾದಂಥ ಒಂದು ನನಗೇನಂದ್ರೆ, ಇವತ್ತು ಪೊಲೀಸ್ ಇಲಾಖೆ ಸಿಐಡಿ ಅದು ತನಿಖೆ ಮಾಡಿದೆ, ಅದರ ವರದಿಯನ್ನು ನಾಳೆನೋ ನಾಡೋದು ಇನ್ನೊಂದಿನ ಅದರ ಸಬ್ಮಿಟ್ ಮಾಡಬಹುದು. ಈಗಾಗಲೇ ಅದರ ನೆಗ್ಲಿಜೆನ್ಸ್ ಇನ್ನೊಂದಿದೆ, ಅದನ್ನು ಇನ್ನೊಂದು ಮಾತಾಡ್ಬೋದು ನಾವು. ಯಾವುದೇ ಒಂದು ಪ್ರಕರಣ ದಾಖಲಾದ ಮೇಲೆ 1 ವರ್ಷಗಟ್ಟಲೆ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆ ಸಿಐಡಿ ತಗೊಳ್ತದ ಅಂತ ಹೇಳಿದ್ರೆ, ಇವರು ಕೂಡ ಸ್ವಾಮಿಗಳು ಅಥವಾ ಸಿಐಡಿ ತನಿಖೆ ಬಗ್ಗೆ ಮಾತಾಡಿ. ಸಿಐಡಿ ತನಿಖೆ ಇರೋದೇ ಹಾಗೆ, ಸಿಐಡಿ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತು. ತನಿಖೆ ಅಂದ್ರೆ ನೋಡಿ, ಸಿಐಡಿ ಅಥವಾ ಸಿಬಿಐ ಜನತೆಗೆ ಅದು ಸತ್ಯವನ್ನು ತೆರೆದಿಡಬೇಕು. ಇವತ್ತು ಇಷ್ಟಾದ್ರೂ ಕೊಡ್ತಾ ಇದೆಯಲ್ಲ ಅಂತ ನಾವು ಹೆಮ್ಮೆ ಪಡಬೇಕು. ಇದರಲ್ಲಿ ಸಿಕ್ಕಿರೋ ಅಂಶಗಳು ಇದಾವಲ್ಲ, ಅವ್ರು ಹೇಳ್ತಾ ಇದ್ದೀವಿ, ನಮ್ಮ ಮಾಧ್ಯಮಗಳು ಗಮನಿಸ್ತಾ ನಾನು ಬೆಳಗ್ಗೆಯಿಂದ, ಸ್ವಾಮೀಜಿ ಅವರ ಎಲ್ಲೋ ಒಂದ್ ಕಡೆ ಮಚ್ಚೆ ಇತ್ತು, ಅವರು ಆ ಎಮ್ಮನ ಹತ್ರ ಇರುವಂತಹ ಬಟ್ಟೆಗಳಲ್ಲಿ ಅವರ ವೀರ್ಯದ ಅಂಶ ಅದರಲ್ಲಿ ಇತ್ತು, ಅಥವಾ ಇನ್ನೇನೋ ವರದಿಗಳನ್ನ ಅದರಲ್ಲಿ ಇದೆ ಅನ್ನುವಂತ ಅಂಶ. ಹಾಗಾಗಿ ಇದು ನೋಡಿದಾಗ ನನಗನ್ಸೋದೇನಂದ್ರೆ, ನಾಳೆ ಕೋರ್ಟ್ ಅಲ್ಲಿ ಬರುತ್ತೆ ಚರ್ಚೆ, ನಾನು ಒಬ್ಬ ವಕೀಲನಾಗಿ ಅದನ್ನ ಗಮನಿಸ್ತೀನಿ, ನೋಡ್ತೀನಿ, ಅದ್ರ ಬಗ್ಗೆ ಅದು ಬೇರೆ ಪ್ರಶ್ನೆ. ಒಂದು ನೈತಿಕತೆ, ನಿಜವಾದಂತಹ ಒಂದು ಘನತೆ, ಗೌರವ ಇರುವಂತಹ ಯಾವುದೇ ಒಬ್ಬ ಮನುಷ್ಯ ಆ ಪೀಠವನ್ನು ತ್ಯಾಗ ಮಾಡಿ ಹೊರಗಡೆ ಬಂದ್ಬಿಡ್ಬೇಕು. ಓಕೆ ಸರ್, ಓಕೆ. ಈಗ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿರುವಂತಹ ಅಶ್ವಿನ್ ಕುಮಾರ್ ಅವ್ರ ಜೊತೆ ನಾನು ಈಗ ಮಾತನಾಡ್ತಾ ಇದ್ದೇನೆ. ಎಸ್ ಅಶ್ವಿನ್ ಕುಮಾರ್ ಅವರು, ಈಗ ಗಣೇಶ್ ಭಟ್ ಬಾಯರ್ ಅವರು ತುಂಬಾ ಆಕ್ರೋಶ ಮತ್ತು ನೋವಿನಿಂದ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್, ನೀವು ಕೂಡ ಹವ್ಯಕ ಸಮುದಾಯ ಜೊತೆಯಾಗಿರಬೇಕು, ಜೊತೆಗೆ ಇಂಥ ಒಂದು ಆರೋಪಗಳು ಬಂದಾಗ ಸಹಜವಾಗಿ ಆ ಒಂದು ಮಠದ ಪಾವಿತ್ರ್ಯತೆಗೆ, ಆ ಪೀಠಕ್ಕೆ ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೆ ಅಂತ ವಾದ ಮಾಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇನ್ನೇನು 1-2 ದಿನ 3 ದಿನ ನಂತರ ಸಲ್ಲಿಸಲಾಗುತ್ತೆ. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನು? ನೋಡಿ, ಇಲ್ಲಿ ಪ್ರಶ್ನೆ ಬರುವಂತದ್ದು ಅತ್ಯಾಚಾರ ಮತ್ತು ಅನಾಚಾರ, 2 ವಿಷಯನ ನಾವು ಇಟ್ಕೊಳ್ಬೇಕಾಗ್ತದೆ. ಅತ್ಯಾಚಾರದ ಪ್ರಕರಣ ಏನಿದೆ ಇವತ್ತು ಕೋರ್ಟ್ನಲ್ಲಿದೆ, ಈಗ ಇನ್ನೊಂದು 2 ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ, ಆ ವಿಚಾರ ಬೇರೆ ಆಯಿತು. ಇದು ಶಂಕರಾಚಾರ್ಯ ಪರಂಪರೆಯಲ್ಲಿ ರಾಮನ ಪೂಜೆಯನ್ನ ಅನೂಚಾನವಾಗಿ ಮಾಡ್ಕೊಂಡು ಬಂದಿರುವಂತ ಪೀಠ. ಇದು 36 ಯತಿಗಳಾಗಿ ಇವತ್ತು ಇವರಲ್ಲಿ ಕೂತಿದ್ದಾರೆ. ಈ 36 ಯತಿಗಳಲ್ಲಿ ಯಾರಿಗೂ ಈ ತರ ಅಪವಾದಗಳು, ಆಪಾದನೆಗಳು ಬಂದಿರಲಿಲ್ಲ. ಶ್ರೀರಾಮನ ಪರಂಪರೆಯಲ್ಲಿ ಬಂದಂತವರು ಇವ್ರು ಏನ್ ಮಾಡಬೇಕು, ಇವರು ರಾಮನ ಮೇಲೆ ಒಬ್ಬ ಅಗಸನವನು ಅವನ ಮೇಲೆ ಒಂದು ಆರೋಪನ ಹಾಕಿದ. ರಾಮ ಏನ್ ಮಾಡ್ದ, ಇವ್ರ ಮೇಲೆ ಇಂಥ ಗುರುತರವಾದಂತ ಬ್ರಹ್ಮಚರ್ಯವೇ ಇಲ್ಲ ಅಂತ ಹೇಳುವಂತ ಆರೋಪ ಬಂದಾಗ ಇವರು ನೈತಿಕ ಹೊಣೆ ಹೊತ್ತು ಇವರು ಪೀಠ ತ್ಯಾಗವನ್ನ ಮಾಡಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇವರು ಪೀಠ ತ್ಯಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಕೇವಲ ಹವ್ಯಕ ಸಮುದಾಯಕ್ಕೆ ಮಾತ್ರ ಅಪವಾದ ಅಲ್ಲ, ಇಡೀ ಸಮಸ್ತ ಹಿಂದೂ ಸಮಾಜಕ್ಕೆ ಇವರೊಂದು ಅಪವಾದವಾಗಿ ಉಳಿಯುವಂತ ಸಂದರ್ಭಗಳು ಇವತ್ತಿದೆ. ಇವತ್ತು ರಾಮನ ಹೆಸರಿನಲ್ಲಿ ಪೂಜೆ ಮಾಡುವ ಇವರು ಇವತ್ತು ಈ ಪೀಠದ ಮೇಲೆ ಕುಳಿತುಕೊಳ್ಳಲಿಕ್ಕೆ ಅನರ್ಹತೆಯನ್ನು ಪಡೆದಿದ್ದಾರೆ. ಈಗ ಮತ್ತೊಂದು ಸಂಗತಿಯನ್ನು ನಾನು ಇವರಿಗೆ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇವ್ರ ಮೇಲೆ ಒಂದು ಬೃಹತ್ತಾದ ಆರೋಪ ಬಂದಿದೆ. ಈ ಆರೋಪ ಇವರು ನಮ್ಮ ಶಂಭು ಶರ್ಮರು ಹೇಳಿದ ಕೋರ್ಟ್ ಅಲ್ಲಿ, ಈಗ ನ್ಯಾಯಾಲಯದಲ್ಲಿ ಅದು ವಿಚಾರಣೆಗೆ ಬರ್ತದೆ. ನ್ಯಾಯಾಲಯದ ವಿಚಾರಣೆ ಏನ್ ಬರ್ತದೆ ನೋಡುವ, ಅಲ್ಲಿವರೆಗೆ ಇವರು ಪೀಠ ತ್ಯಾಗ ಮಾಡ್ಲಿ, ಇವರು ಮೇಲ್ಪಂಕ್ತಿ ಆಗಲಿ ಇವರು. ಅಶ್ವಿನ್ ಕುಮಾರ್ ಅವರೇ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಎಸ್, ಈಗ ಒಟ್ಟಾರೆಯಾಗಿ ಮಠದ ವತಿಯಿಂದ, ಮಠದ ಪರವಾಗಿ ಶಂಭು ಶರ್ಮಾ ಅವರು ಇವತ್ತು ಪೂರ್ತಿಯಾಗಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಪೀಠ ತ್ಯಾಗ ಮಾಡುವ ಯಾವುದೇ ಅಗತ್ಯತೆ ಇಲ್ಲ. ಆದರೆ ಹವ್ಯಕ ಸಮುದಾಯದ ಬಹಳಷ್ಟು ಜನರು ಇವತ್ತು ಪೀಠವನ್ನು ತ್ಯಾಗ ಮಾಡಲೇಬೇಕು, ಕೋರ್ಟ್ನಲ್ಲಿ ಏನಾಗುತ್ತೋ ಆಮೇಲೆ ಆಗಲಿ ಅನ್ನೋದು.
ಹಾಗೇನೆ ಧಾರ್ಮಿಕ ವಲಯದ ಚಿಂತಕರು, ಧಾರ್ಮಿಕ ಸಾಮಾಜಿಕ ಹೋರಾಟಗಾರರು ಕೂಡ ಇಂಥ ಕಪ್ಪು ಚುಕ್ಕೆ ಬಂದಾಗ ಎಸ್ ಮರೆಗೆ ಸರಿಲೇಬೇಕು ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ. ಎಸ್ ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಎಸ್ ಸ್ಟೋರಿ ಬೋರ್ಡ್ ಮಹಾಡಿಬೇಟ್ನಲ್ಲಿ ಸ್ಮಾಲ್ ಬ್ರೇಕ್. ಸ್ಟೋರಿ ಬೋರ್ಡ್ ಮಹಾಡಿಬೇಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಲ್ಲರಿಗೂ ಕುತೂಹಲ ಇರುತ್ತೆ, ಸಿಐಡಿ ಯಾವ ರೀತಿ ತನಿಖೆ ಮಾಡಿರಬಹುದು, ಸಿಐಡಿ ಮೇಲೆ ಆರೋಪನೂ ಇದೆ, ಸಾಕಷ್ಟು ಬೇಗ ಮುಗಿಸಬಹುದಿತ್ತು, ಆದರೆ ದೀರ್ಘವಾಗಿ ಎಳ್ಕೊಂಡು ಹೋಗ್ತಾ ಇದೆ, ಯಾಕೋ ಗೊತ್ತಿಲ್ಲ ಅಂತ. ಆದ್ರೆ ಈಗ ಕೊಡ್ತಾ ಇರುವಂತಹ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಏನ್ ಮಾಡಿದೆ ಅದ್ರ ಬಗ್ಗೆ ಕೆಲವರು ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಿಮವಾಗಿ ಎಸ್ ಚಾರ್ಜ್ ಶೀಟ್ ನಲ್ಲಿ ಏನೇನು ಹೇಳಿದೆ, ಏನೇನು ಉಲ್ಲೇಖ ಆಗಿರುತ್ತೆ ಅಂತ. ತನಿಖೆ ಹಂತದಲ್ಲಿ ರಾಮಕಥಾನದ 9 ಜಿಲ್ಲೆಗಳಲ್ಲಿ ಪರಿಶೀಲನೆಯನ್ನ ಮಹಜರನ್ನ ಸಿಐಡಿ ತಂಡ ಮಾಡಿದೆ ಅನ್ನುವಂತ ಮಾಹಿತಿ. ನೆಕ್ಸ್ಟ್ 3 ಮಠಗಳ ಮಹಜರ್ ನಡೆಸಿದಂತಹ ರಿಪೋರ್ಟ್ ಕೂಡ ಎಸ್ ಚಾರ್ಜ್ ಶೀಟ್ ನಲ್ಲಿದೆ. ಇದು ಬಹಳ ಮುಖ್ಯವಾದ್ದು, ಇದು ಕೂಡ ಮಹಜರ್ ಆಗುತ್ತೆ. ಇನ್ನು ಅಂಶ ಬಹಳ ಮುಖ್ಯವಾದ್ದು, ಗಿರಿನಗರದ ಮಠದಲ್ಲಿ ಅತಿ ಹೆಚ್ಚು ಬಾರಿ ಅತ್ಯಾಚಾರ ಆಗಿದೆ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಏನು ಆರೋಪ ಮಾಡಲಾಗಿದೆ ಅದಕ್ಕೆ ಪೂರಕವಾಗಿ. ಎಸ್ ಇನ್ನು ಮುಂದಿನ ಹಂತದಲ್ಲಿ ಒಟ್ಟಾರೆಯಾಗಿ 49 ಸಾಕ್ಷಿಗಳ ಉಲ್ಲೇಖವನ್ನ ಚಾರ್ಜ್ ಶೀಟ್ ನಲ್ಲಿ ಮಾಡಲಾಗಿದೆ. 49 ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗಿದೆ. ಎಸ್ ಈ ಮೊದಲು ಶ್ರೀಗಳನ್ನ ಬಂಧಿಸುವಂತೆ ಸಂಘ ಸಂಸ್ಥೆಗಳು ಆಗ್ರಹಿಸಿದ್ದುವು, ಸಾಕಷ್ಟು ಪ್ರತಿಭಟನೆ ರಾಜ್ಯಾದ್ಯಂತ ನಡೆದಿತ್ತು. ಈ ಮುಂಚೆನೂ ಕೂಡ ಅದನ್ನು ಹೇಳಿದ್ದೆ. ಎಸ್ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಬೇಟ್ ಅನ್ನು ಮಾಡ್ತಾ ಇದ್ದೀನಿ. ನಾನು ಉದಯ ಧರ್ಮಸ್ಥಳ ತಮ್ಮ ಜೊತೆ ಮಾತನಾಡ್ತೀನಿ. ಆದರೆ ಬಹಳ ಮುಖ್ಯವಾಗಿ ಅಶ್ವಿನ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಪೀಠತ್ಯಾಗ ಆಗಲೇಬೇಕು ಅಂತ. ನಾನು ಕೃಷ್ಣ ಪ್ರಸಾದ್ ಅವರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೃಷ್ಣ ಪ್ರಸಾದ್ ಅವರೇ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರಲೇಬೇಕು, ಇದು ಜಗದ ನಿಯಮ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿವರೆಗೂ ಆರೋಪ ಆರೋಪ ಆರೋಪ, ನಾನು ಯಾಕೆ ಪೀಠತ್ಯಾಗ ಮಾಡಬೇಕು, ಗುರುಗಳು ಯಾಕೆ ಪೀಠತ್ಯಾಗ ಮಾಡಬೇಕು. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅಂದಾಗಳು ಕೂಡ, ಎಲ್ಲೋ ಒಂದು ಕಡೆ ಸಾಬೀತಾಗ್ತಾ ಇದೆ ಅಂದಾಗಳು ಕೂಡ ಒಂದು ನೈತಿಕ ಪ್ರಜ್ಞೆಯಿಂದ ಪೀಠತ್ಯಾಗ ಮಾಡಬಹುದಲ್ವಾ? ಅಶ್ವಿನ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಈಗ ನೋಡಿ, ಸಾಬೀತ್ ಆಗಬಹುದಲ್ವಾ ಅಂದ್ರೆ ಈಗ ಆರೋಪ ಮಾತ್ರ ಮಾಡಿದ್ದು. ಆಮೇಲೆ ನಾವು ಮೊದಲಿಂದ ನಿಮಗೆ ಇದನ್ನು ಹೇಳ್ತಾ ಬಂದಿದ್ದೇವೆ, ಈ ಆರೋಪ ಮಾಡಿದ್ದೇ ಪೀಠತ್ಯಾಗ ಮಾಡಿಸೋದಕ್ಕೋಸ್ಕರ ಅಂತ. ಇದು ಇವತ್ತು ಬೆಳಗ್ಗೆ ಕೂಡ ನಾವು ಇದನ್ನು ಸ್ಪಷ್ಟಪಡಿಸಿದ್ದೇವೆ. ಈ ಪ್ರಕರಣದಲ್ಲಿ ಪ್ರಾರಂಭವಾದದ್ದು ಹೊನ್ನಾವರದಲ್ಲಿ ಅವರು ಬ್ಲಾಕ್ ಮೇಲ್ ಮಾಡಿದ್ದು, ಇದು ಕೌಂಟರ್ ಕಂಪ್ಲೇಂಟ್. ಅದಕ್ಕೆ ಬೇಕಾದ ಇವತ್ತು ದಾಖಲೆಗಳನ್ನ ಕೂಡ ನಾವು ಇವತ್ತು ಮಾಧ್ಯಮದ ಮುಂದೆ ಕೊಟ್ಟಿದ್ದೇವೆ. ಅಗೇನ್ ಅಂಡ್ ಅಗೇನ್ ನಾನು ಶಂಭು ಶರ್ಮಾ ಅವರು ಮತ್ತೆ ತಮ್ಮ ಹತ್ರ ಇಬ್ಬರದ್ದು ಕೇಳ್ತೀನಿ. ನೀವು ಪ್ರತಿ ಸಾರಿ ಷಡ್ಯಂತ್ರ ಅಂತೀರಾ, ಹುನ್ನಾರ ಅಂತೀರಾ, ಆದ್ರೆ ಯಾರಿದ್ದಾರೆ, ನಾನು ಕಳೆದ ಬಾರಿ ಕೂಡ ಹೇಳಿದ್ದೇನೆ, ನಿಮಗೆ ಯಾರಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಧೈರ್ಯನೇ ಇಲ್ವಲ್ಲ ಸರ್? 100 ಸಾರಿ ಷಡ್ಯಂತ್ರ ಅಂತಲೇ ಹೇಳಬೇಕಷ್ಟೇ. ನೀವು 10 ಸತಿ ಕೇಳ್ತೀರಾ ಅಂತ ನಾವು ಹೇಳದೆ ಇರೋದಕ್ಕಾಗೋದಿಲ್ಲ. ಯಾಕಂದ್ರೆ ಷಡ್ಯಂತ್ರ ಅನ್ನೋದು ಅದು ಎಲ್ರಿಗೂ ಗೊತ್ತಿದೆ. ಇವತ್ತು ಬೇಕಾದಷ್ಟು ಸಾಕ್ಷಿಗಳಿದೆ. ಆಮೇಲೆ ಇವತ್ತು ನಮ್ಮ ಗಣೇಶ್ ಬಾಯರ್ ಅವರು ಹೇಳ್ತಾ ಇದ್ರು ಹವ್ಯಕ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತದೆ ಅಂತ. ನಮಗೆ ಹವ್ಯಕ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇಲ್ಲ, ನಮಗೆ ರಾಮಚಂದ್ರಾಪುರ ಮಠದ ಶಿಷ್ಯರು ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇಲ್ಲ. ಇವತ್ತು ಕೂಡ ಲಕ್ಷಾಂತರ ಭಕ್ತರು ರಾಮಚಂದ್ರಾಪುರ ಮಠದ ಶ್ರೀಗಳ ಬಗ್ಗೆ ಹೆಮ್ಮೆ ಇದೆ, ನಮಗೆ ಗೌರವ ಇದೆ. ಕೊಟ್ಟ ಬಟ್ಟೆಯಲ್ಲಿ 5 ಬಟ್ಟೆಗಳಲ್ಲಿ ಒಂದರೊಳಗೆ ಶ್ರೀಗಳ ವೀರ್ಯ ಇದೆ ಅನ್ನುವಂತ ಉಲ್ಲೇಖ ಆಗಿದೆ, ಮಾಹಿತಿ ಇದೆ. ಅದು ಏನು ಅಂತ ಹೇಳಿ ಚಾರ್ಜ್ ಶೀಟ್ ಬಂದ ಮೇಲೆ ಗೊತ್ತಾಗಬೇಕಷ್ಟೇ. ನಾವು ಇವತ್ತು ಹೇಳ್ತೀವಿ ಇದು ಸುಳ್ಳು ಅಂತ ಆರೋಪ ಮಾಡೋದಕ್ಕೆ ಮಾಧ್ಯಮವಾಗಿ ನಮ್ಮೊಂದು ಮಾಹಿತಿಯನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇರಬೇಕು ಸರ್? ಸರ್, ಇವಾಗ ನಾವು ಹೇಳ್ತಾ ಇರೋದಿಷ್ಟೇ, ಈ ಒಂದು ಪ್ರಕರಣ ಏನಿದೆ ಅಂತ ಹೇಳೋದು ಸುಳ್ಳು ಅಂತ ಹೇಳಿ ಇದನ್ನ ಸಾಬೀತುಪಡಿಸೋದಕ್ಕೆ ಮಠ ಇವತ್ತಿಗೂ ಕೂಡ ಬದ್ಧವಾಗಿದೆ. ಅದಕ್ಕೆ ಬೇಕಾದಂತಹ ದಾಖಲೆಗಳು ನಮ್ಮ ಹತ್ರ ಇದೆ. ಓಕೆ, ಉದಯ ಧರ್ಮಸ್ಥಳ ಅವರು, ನನಗೆ ಕಾಡ್ತಾ ಇರೋ ಚಿಂತೆ ಇದೇನೆ. ಇಡೀ ಒಂದು ಸಮುದಾಯದ ಒಳಿತಿಗಾಗಿ ಇರಬೇಕಾದಂಥ ಮಠ. ನಾನು ಹೇಳ್ತಿರೋದು ಅದಕ್ಕೋಸ್ಕರ, ಯಾಕಂದ್ರೆ ಇವತ್ತಿನ ಯುವ ಸಮುದಾಯ ಏನಿದೆ ಬಹಳಷ್ಟು ಮಠದಿಂದ ದೂರ ಸರಿತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಾವು ದಿವಸ ಚರ್ಚೆ ಮಾಡ್ತಾ ಇದ್ದೀವಿ. ಮಠ ಎಲ್ಲರನ್ನು ಒಗ್ಗೂಡಿಸಬೇಕು, ಒಂದು ಒಳ್ಳೆಯ ಯುವಕರಿಗೆ ಮಾದರಿ ಆಗಬೇಕು, ಯುವಕರ ಬೆಳವಣಿಗೆಗೆ ಕಾರಣ ಆಗಬೇಕು, ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು, ಎಲ್ಲದೂ ಆಗಬೇಕು. ಆದರೆ ಇವತ್ತು ಸಮಾಜ ವಿಭಜನೆ ಆಗ್ತಾ ಇದೆ. ಇದು ಬೇರೆಯ ಸಮಾಜ. ಈಗ ನಾನು ಹೇಳಿದಾಗ ಅನಂತಕರು ಒಂದು ಮಠ ಅಂದ್ರೆ ಹೇಗಿರಬೇಕು, ಸಮಾಜವನ್ನು ಒಗ್ಗೂಡಿಸೋ ರೀತಿಯಲ್ಲಿ ಇರಬೇಕು. ಬಟ್ ಇದು ವಿಭಜನೆಯ ಹಂತಕ್ಕೆ ಕೊಂಡೊಯ್ತಾ ಇದೆ. ತಮ್ಮ ಅಭಿಪ್ರಾಯದಲ್ಲಿ ನೋಡಿ, ಇದು ಒಟ್ಟಿನಲ್ಲಿ ಹೇಳೋದಾದ್ರೆ, ನಾನು ಈ 2 ಗುಂಪುಗಳನ್ನು ನಡುವಿನಲ್ಲಿ ಕೂತ್ಕೊಂಡು ಮಾತಾಡೋದಾದ್ರೆ ಇವರಿಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ನಾಚಿಕೆ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಬೇಜಾರು ಮಾಡಬೇಡಿ, ಯಾಕಂದ್ರೆ ಇದು ಸನಾತನ ಧರ್ಮದ ಅಧಪತನ, ಶಂಕರಾಚಾರ್ಯರ ಅಧಪತನ. ಇದು ಈ ಮಠದ ಪರಂಪರೆಯನ್ನು ನೋಡ್ತಾ ಬಂದಾಗ, ನಾವಿದ್ರ ಹಿನ್ನೆಲೆಯಲ್ಲಿ ಹೋಗಿ ನೋಡಿದಾಗ, ಸನಾತನ ಧರ್ಮದ ಉದ್ಧಾರ ಮಾಡಬೇಕಾಗಿರುವಂತಹ ಮಠದಲ್ಲಿ ಇಂಥ ಆಪಾದನೆ ಬಂದ ತಕ್ಷಣವೇ ಸನ್ಯಾಸಿಯಾಗಿ ಯಾಕೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಜಗತ್ತಿಗೆ ಸಮರ್ಪಿಸಿಕೊಳ್ಬೇಕು? ಘಟಶ್ರಾದ್ದ ಮಾಡಿ
ತನ್ನ ಎಲ್ಲ ಜೀವನದಲ್ಲಿರುವಂತಹ ವಿಚಾರಗಳನ್ನು ಕೂಡ ತ್ಯಜಿಸಿ ಆತ ದೇವರ ಪ್ರಜ್ಞೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿಕೊಂಡು ಜೀವವನ್ನು ಬ್ರಹ್ಮನಲ್ಲಿ ಐಕ್ಯ ಮಾಡಬೇಕು ಅಂತ ಹೋದಂತ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಆಪಾದನೆ ಬಂದಾಗ ನಾಚಿಕೆ ಇಲ್ಲದ ಮಟ್ಟದಲ್ಲಿ ಕೂತ್ಕೊಂಡಿದ್ದಾರಲ್ಲ ಪೀಠದಲ್ಲಿ. ಇವರ ವಾದಗಳೇನೇ ಇರಬಹುದು, ಇವರ ವಿಚಾರಗಳೇನೇ ಇರಬಹುದು, ಇವರ ವಿಚಾರಗಳು ಇವರು ಒಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಒಂದು ಗುಂಪು ಮಾತಾಡಿದ್ರೆ ಇನ್ನೊಂದು ಗುಂಪು ಅದರ ವಿರುದ್ಧವಾಗಿ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳೋ ಷಡ್ಯಂತ್ರ ಅಂತ ಹೇಳೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದರಿಂದ ಅವಮಾನ ಆಗ್ತಾ ಇರುವಂತದ್ದು ಯಾರಿಗೆ? ಇಡೀ ಸನಾತನಿಗಳಿಗೆ, ಇಡೀ ಹಿಂದೂ ಧರ್ಮಕ್ಕೆ, ಇಡೀ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯ. ಮಾನ ಮರ್ಯಾದೆ ಇಲ್ವಾ? ಆ ಸ್ವಾಮಿ ಅಂತ ಹೇಳಿದಂತವರಿಗೆ ಅವರಿಗೆ ನಿಜವಾಗಲೂ ಕೂಡ ಅರ್ಥ ಆಗ್ಬೇಕು ಅಂದ್ರೆ ಆತನಿಗೆ ಸ್ವಾಭಿಮಾನ ಇಲ್ಲ, ಆತನಿಗೆ ಒಂದು ಜವಾಬ್ದಾರಿ ಇಲ್ಲ. ಆತ ತನ್ನನ್ನು ತಾನು ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಒಬ್ಬ ಸ್ವಾಮಿ ಅಂತ ಹೇಳಿ ಆದ ನಂತರ ಇಂಥ ಸಂದರ್ಭ ಬಂದಾಗ, ಸಮಾಧಿ ಇಂಥ ಅಪವಾದ ಬಂದಾಗ ರಾಮ ತನ್ನ ಪಟ್ಟವನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಬಿಟ್ಟು ಪ್ರತಿಯೊಂದನ್ನು ತ್ಯಾಗ ಮಾಡಿಕೊಂಡು ಬದುಕಿದ ರಾಮನ ಹೆಸರಿನಲ್ಲಿರುವಂತಹ ರಾಮಚಂದ್ರಪುರ ಮಠದಲ್ಲಿ ಆ ಒಂದು ಗೋ ಅಭಿಯಾನದಿಂದ ಇಡೀ ಪ್ರಪಂಚವನ್ನು ತನ್ನತ್ತ ಸೆಳೆದುಕೊಂಡಂತಹ ಒಂದು ಮಠದಲ್ಲಿ ಗೋಮೂತ್ರವನ್ನು ಪೇಟೆಂಟ್ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ನಮ್ಮ ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತ ಮಠದಲ್ಲಿ ಇಂಥ ವಿಚಾರಗಳು ನಡೀತಾ ಇರುವಾಗ ಆ ಸ್ವಾಮಿಗೆ ಮಾನ ಮರ್ಯಾದೆ ಇಲ್ವಾ? ನಾನು ನೇರವಾಗಿ ಕೇಳ್ತಾ ಇದ್ದೇನೆ. ಅವರಿಗೆ ಒಂದು ಆತ್ಮಶಕ್ತಿ ಇಲ್ವಾ? ಒಂದು ನೈತಿಕತೆ ಇಲ್ವಾ? ಆತರಿಗೂ ಆತ್ಮಭಾವನೆಯನ್ನು ಅವರು ಮನಸ್ಸು ಕೇಳ್ತಾ ಇಲ್ವಾ? ಇಷ್ಟು ಬರ್ತಾ ಇದೆ, ನನಗೆ ಬೇಡ, ನಾನು ಬಿಟ್ಬಿಟ್ಟು ಎಲ್ಲ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಹೋಗಿ ಸಮಾಧಿ ಮಾಡಿ, ಹೋಗಿ ತಪಸ್ಸು ಮಾಡಿ, ಹಿಮಾಲಯಕ್ಕೆ ಹೋಗಿ ಎಲ್ಲವನ್ನು ಬಿಟ್ಬಿಟ್ಟು ಹೋಗಿ. ನಿಮಗೆ ಮಠನೇ ಮುಖ್ಯನಾ? ಪೀಠನೇ ಮುಖ್ಯನಾ? ಪಾದ ನಮಸ್ಕಾರನೇ ಮುಖ್ಯನಾ? ಪ್ರತಿದಿನ ಪ್ರಚಾರ, ಪ್ರತಿದಿನ ಯಾವ ಪತ್ರಿಕೆಯಲ್ಲಿ ನೋಡಿ ಕೂಡ ರಾಮಚಂದ್ರಪುರದ ಮಠದ ಸ್ವಾಮಿಗಳು ಆ ಕಡೆಯಿಂದ 4 ಜನ ಹುಡುಗಿರು, ಈ ಕಡೆಯಿಂದ 4 ಜನ ಹುಡುಗರನ್ನು ಇಟ್ಕೊಂಡು ಅವರಿಗೆ ಸಂಸ್ಕೃತಿ ಸನ್ಮಾನ ಮತ್ತೊಂದು ಮಾಡಿಕೊಂಡು ಈ ಪ್ರಚಾರಗಳು ಅಪಪ್ರಚಾರದ ನಡುವೆ ಮಾಡೋದ್ರಿಂದ ಮುಖ ಎತ್ತಿ ಓದ್ಲಿಕ್ಕೆ ಪೇಪರ್ ನನಗೆ ಆಗ್ತಾ ಇಲ್ಲ. ನಮ್ಮಂತ ಎಷ್ಟೋ ಜನರು ಅವಮಾನ ಪಡ್ತಾ ಇದ್ದಾರೆ. ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈಸ್ ಇಟ್ ಓನ್ಲಿ ಫಾರ್ ದ ಸೇಕ್ ಆಫ್ ರಾಮಚಂದ್ರಪುರ ಮಠದ ಮಾತು ಮಾತ್ರನೇ ಇದು? ಅಲ್ಲ. ರಾಮಚಂದ್ರಪುರ ಮಠ ಏನ್ ಮಾಡ್ತಾ ಇತ್ತು? ಏನ್ ಮಾಡಿದೆ? ಹೇಗಿತ್ತು? 1200 ವರ್ಷಗಳ ಇತಿಹಾಸದಲ್ಲಿ ಅಲ್ಲಿಂದ ನಡೆದು ಬಂದಂತಹ ಪರಂಪರೆಯಲ್ಲಿ ಹಿಂದಿನ ಗುರುಗಳ ಮೇಲೆ ಕೂಡ ನೀವೇನು ಬೇಕಾದ್ರೂ ಹೇಳಿ, ನನಗೆ ತಿಳಿದ ಮಾಹಿತಿಗಳ ಹಿಂದಿನ ಗುರುಗಳ ಮೇಲೆ ಕೂಡ ಕೆಲವು ಆಪಾದನೆಗಳಿದ್ದವು. ಇದೆಲ್ಲ ಆಗ ಮಾಧ್ಯಮಗಳಿರಲಿಲ್ಲ, ವ್ಯವಸ್ಥೆಗಳಿರಲಿಲ್ಲ, ಆದ್ರಿಂದ ಏನೂ ಬಂದಿಲ್ಲ, ಮುಂದೆ ತೊಂದು ಬಂದಿಲ್ಲ. ಇವತ್ತಿನ ಗುರುಗಳಲ್ಲಿ ಇಂಥ ಅಧಪತನ, ಅವಮಾನಗಳು, ಅಪಮಾನಗಳು ಬಂದಾದ ಮೇಲೆ ವ್ಯಕ್ತಿಯಾಗಿ ಒಬ್ಬ ಈಗ ಏನಾಗ್ತಾ ಇದೆ, ಒಂದು ಭಕ್ತಿ, ಶಕ್ತಿ, ಯುಕ್ತಿ ಮತ್ತು ವ್ಯಕ್ತಿ ಆಗಿರ್ಬೇಕಾಗಿತ್ತು ಒಂದು ಮಠಾಧೀಶರು ಮತ್ತು ಮಠಗಳು ಮತ್ತು ಸಂಪ್ರದಾಯಗಳು. ಇಲ್ಲಿ ಹೇಗಾಗ್ತಾ ಇದೆ? ಯಾತಕ್ಕೋಸ್ಕರ ಮತ ಯಾತಕ್ಕೋಸ್ಕರ ಸ್ಥಾಪನೆ ಮಾಡಿರುವಂತದ್ದು? ಭಕ್ತಿಯ ಪ್ರಾಧಾನ್ಯತೆಯನ್ನು. ಒಂದು ನಿಮಿಷ ನಾನು ಹೇಳೋದನ್ನು ನಿಲ್ಲಿಸಿಬಿಡಿ, ಕೇಳಬೇಡಿ ದಯವಿಟ್ಟು. ಭಕ್ತಿಯ ಪ್ರಾಧಾನ್ಯದಲ್ಲಿದ್ದಂತಹ ಮಠ ಅದು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಯುಕ್ತಿಯ ಮೂಲಕ ವ್ಯಕ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದೆ. ಇಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾ ಇದ್ದಾನೆ ಹೊರತು ಇಲ್ಲಿ ಭಕ್ತಿ ಇಲ್ಲ. ಇಲ್ಲಿ ಶಕ್ತಿಯಿಂದಾಗಿ, ಯುಕ್ತಿಯಿಂದಾಗಿ ಅವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ತಮ್ಮ ಸ್ವಹಿತಾಸಕ್ತಿಯನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಪ್ರಮುಖವಾದಂತಹ ಪ್ರಶ್ನೆ. ಉದಯ ಧರ್ಮಸ್ಥಳ ಅವರು ಹೇಳಿದಂತದ್ದು ಖಂಡಿತವಾಗಿ ನಾವು ಒಪ್ಪಲೇಬೇಕು. ಯಾಕೆ ಸಕಲ ಹಿಂದೂ ಸಮುದಾಯ ಇವತ್ತು ನೀವು ಒಪ್ಪಿಕೊಳ್ಳಿ, ನಾವು ಒಪ್ಪಲಿಕ್ಕೆ ಆಗುದಿಲ್ಲ. ಈಗ ಅವರಿಬ್ಬರಿಗೂ ನಾಚಿಗಿಲ್ಲ ಅಂತ ಹೇಳಿದ್ರು, ಈಗ ನಾಚಿಗೆ ಅವರಿಗಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ರಾಮಾಯಣದ ಕಾಲ ಆ ಕಲಿಯುಗಕ್ಕೆ ಇದನ್ನು ಹೋಲಿಸುವುದು ಬೇಡ. ನಿಲ್ಲಿ, ನಾನು ನೀವು ಮಾತಾಡಿ ಸ್ವಾಮಿ, ನೀವು ಮಾತಾಡಲಿಲ್ಲ. ಇದೇ ಕಾಲ. ಈಗ ಕಲ್ಲು ಬಿಸಾಡಿದವನನ್ನು ಹೋಗು, ಕಲ್ಲು ಏಟು ತಿಂದವನನ್ನು ಶಿಕ್ಷೆ ಮಾಡುವ ಇಂಥ ತತ್ವ ಸನಾತನ ಧರ್ಮಕ್ಕೆ ನಂತರಾಗಲಿಲ್ಲ. ನಮ್ಮ ಈ ಮಠವನ್ನು ಮುಳುಗಿಸಲಿಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿ ಇಲ್ಲದೆ ಯಾವುದು ಆಗುವುದಿಲ್ಲ. ಒಂದು ದೇಶ ಅಂತ ಹೇಳಿದ್ರೆ ಒಬ್ಬ ದೃಢವಾದ ಪ್ರಧಾನಿ ಬೇಕು. ಒಂದು ಮಠ ಅಂತ ಹೇಳಿದ್ರೆ ಒಳ್ಳೆ ಒಬ್ಬ ಸನ್ಯಾಸಿ ಬೇಕು, ಸರಿಯಾದಂತಹ ಮಠಾಧೀಶ ಬೇಕು. ಮಾತಾಡ್ಲಿಕ್ಕೆ ಬಿಡಿ ಸ್ವಾಮಿ, ಇದು ಸರಿಯಾದ ನಿಮ್ದು. ನೀವು ಮಾತಾಡ್ಲಿಕ್ಕೆ ಬಿಡಿ. ಉದಯ ಬಾಯರ್ ಹೇಳಿದ್ರು, ನಮ್ಮ ಗಣೇಶ್ ಬಾಯರ್ ಏನ್ ಹೇಳಿದ್ರು? ಒಂದು ಒಳ್ಳೆ ಮಾತು ಹೇಳಿದ್ರು. ನನಗೆ ಮೊದಲು ಅಥವಾ ನಮ್ಮ ಹಿಂದಿನ ಪರಂಪರೆ ಅಥವಾ ಹಿಂದಿನ ಶ್ರೀಗಳು ಹಿಂದೆ ಮಠ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ. ಈ ರಾಘವೇಶ್ವರ ಭಾರತಿಗಳು ಬಂದ ಮೇಲೆ ಮಠ ಅಂದ್ರೆ ಏನು, ಅದರ ತತ್ವ ಅಂದ್ರೆ ಏನು, ನಮ್ಮ ಇದು ಏನು ಅವಿಚ್ಛಿನ್ನ ಪರಂಪರೆ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ಹೇಳಿ ಅಂತ ವ್ಯಕ್ತಿ, ಅಂತ ಒಬ್ಬ ಮಠಾಧೀಶ ಹೇಳುದು ಕೇಳಿ, ಅಂತ ಒಬ್ಬ ಮಠಾಧೀಶ ನಿಲ್ಲಿ ಸ್ವಾಮಿ, ಒಂದು ನಿಮಿಷ ನೀವು ಬಿಡಿ.
ಈ ಮಠವನ್ನು ಒಂದು ಹೆಸರಿಗೆ ತಂದಾಗ ಒಂದು ಒಳ್ಳೆ ಮಠ ಅಂತ ಹತ್ರ ಇದ್ದವರಿಗೆ ಮಾತಾಡ್ತಾರೆ. ಈಗ ಉದಯ ಭಾಸ್ಕರ್ ಏನು ಹೇಳ್ತಾ ಇದ್ದಾರೆ, ಉದಯ ಧರ್ಮ ಕೇಳಿ, ಒಬ್ಬ ವ್ಯಕ್ತಿಯನ್ನು ಹಳೆದ ಕೂಡಲೇ ಅವ ಪೀಠ ತ್ಯಾಗ ಮಾಡಬೇಕು ಅಂತ ಹೇಳಿ ಅವರ ಉದ್ದೇಶ ಏನು? ವ್ಯಕ್ತಿಯನ್ನು ಭ್ರಷ್ಟತೆ ಮಾಡುವುದಲ್ಲ, ಈ ಮಠವನ್ನೇ ನಾಶ. ಅದಕ್ಕೆ ಅವರು ಬರಲಿಲ್ಲ, ಅದಕ್ಕೆ ಅವರು ಆರೋಪಿ ಅಂತ ಆದ ಕೂಡಲೇ ಅವನನ್ನು ಡಿಫೆಂಡ್ ಮಾಡೋದು ಹಕ್ಕಿದೆ. ಸನ್ಯಾಸಿ ಅಂತ ಹೇಳಿದ ಕೂಡಲೇ ಸ್ವಾಮಿ ನಾನು ಹೇಳ್ತೇನೆ ಹೇಳಿ, ಪರಶುರಾಮ ಸನ್ಯಾಸಿ ಇವರಾಗಿ ಹೇಡಿಯಾಗಿ ಓಡಿದ್ದಾರೆ. ಹೇಡಿತನವನ್ನು ಹೇಳ್ತಾರೆ, ಹೇಡಿ ಅಲ್ಲ ನಾವು ನೋಡಿ. ನೀವು ಪರಶುರಾಮ ಏನು ಮಾಡಿದ? ಪರಶುರಾಮ ಏನು ಮಾಡಿದ? ಮಾತಾಡ್ಲಿಕ್ಕೆ ಬಿಡಿ ನನಗೆ. ನೀವು ನನ್ನ ಟರ್ನ್, ನೀವು ಸುಮ್ಮನೆ ಕೂತ್ಕೊಳ್ಬೇಕೀಗ. ಅದು ನಿಮ್ದು ಬೇಡ, ನಿಮ್ದು ಬೇಡ ಸ್ವಾಮಿ. ಎಲ್ಲ ನಿಮ್ಮ ಪ್ರವಚನ ನನಗೂ ಬೇಡ, ಪ್ರವಚನ ನನಗೂ ಬೇಡ, ಚರ್ಚೆ ನಿಮ್ಮ ಪ್ರವಚನ ಬೇಡ. ಡೋಂಟ್ ಇಂಟರ್ಫಿಯರ್ ನಾವು. No, that you don't interfere. I never interfered. I never interfered. ಇದು ಸಾಮಾಜಿಕ ನೀವು ಬುದ್ಧಿವಂತರಿರಬಹುದು. ಸಾಮಾಜಿಕ ಚರ್ಚೆ, ಸಾಮಾಜಿಕ ಚರ್ಚೆಯಲ್ಲಿ ಪ್ರವಚನ ಬೇಡ. ಸಂಬಂಧ ಮಾತು ಕೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತ ಪ್ರವಚನ ಅಲ್ಲ. ಒಬ್ಬ ವ್ಯಕ್ತಿಗಾದಂತ ಒಂದು ಗೌರವ ಇದೆ. ಆರೋಪ ಯಾರೋ ಮಾಡ್ತಾರೆ, ಯಾರೋ ಆರೋಪ ಮಾಡಿದ್ರೆ ಚರ್ಚೆಗೆ ಬಂದದ್ದ ಬಿಡ್ಲಿಕ್ಕಿಲ್ಲ. ನೀವು ನಿತ್ಯಾರೋಪ ಮಾಡಿದ ಕೂಡಲೇ ನಾವು ಹೋಗ್ಬೇಕಾ? ಏನು ಭಾಗ್ಯ ಬಂದಾಗ ಮಾತಾಡ್ತೀವಿ, ಭಾಗ್ಯ ಬಂದಾಗ ಮಾತಾಡ್ತೀವಿ. ಖಂಡಿತ ನಾನು ವಾದ ಮಾಡ್ತೇನೆ. ನಾನು ವಾದ ಮಾಡ್ಲಿಕ್ಕೆ ಏನು ವಾದ ಮಾಡಿ ತಪ್ಪೇನು? ವಾದ ಮಾಡ್ಲಿಕ್ಕೆ ವಾದ ಮಾಡ್ಲಿಕ್ಕೆ ಸ್ವಾಮಿ ಇವರ ಸಂಬಂಧ ಸುಲಭದಲ್ಲಿ ಆರೋಪ ಮಾಡಿದ ಇಟ್ಕೊಳ್ಳಿ ಸ್ವಾಮಿ. ಡೋಂಟ್ ಟೆಲ್ ಅಸ್. ಸ್ವರ ನಮಗೆ ಕೂಡ ಇದೆ. ಬರ್ಲಿ ನಿಮ್ಮ ಸ್ವರ, ಬರ್ಲಿ. ಯಾರು ನಿಮ್ಮ ಸ್ವರ ಬಂದು ಮಾಡ್ತಾರೆ? ಯಾರು ಹೇಳಿರ್ತಾರೆ ನಿಮ್ಮ ಸ್ವರಕ್ಕೆ? ಇವರ ಕೊನೆ ಮಾತಿದೆಯಲ್ಲ, ಏನು ನಾಚಿಕೆ ಆಗಬೇಕು? ನಾಚಿಕೆ ಇವರಿಗೆ ಆಗಬೇಕು. ಇವರ ಕೊನೆ ಮಾತಿದೆಯಲ್ಲ, ಇವರಿಗೆ ನಾಚಿಕೆ ಯಾರಿಗೆ ಹೆದರಿಕೆ ಉಂಟು? ಹೆದರಿಕೆ ಬಿಟ್ಟವರು ಇದನ್ನು ಮಾಡ್ತಾ ಇರೋದು. ನೀವು ಹೆದರಿಕೆ ಬಿಡಬಹುದು. ಒಬ್ಬ ವ್ಯಕ್ತಿ ಮೇಲೆ ಒಂದು ಸಮಾಜದಲ್ಲಿ ಒಂದು ಗುರು ಅಂತ ಹೇಳಿದ್ರೆ ವ್ಯಕ್ತಿ ಅಲ್ಲ, ಅದೊಂದು ಸಂಸ್ಥೆ. ಸಂಸ್ಥೆಯನ್ನು ಮುಳುಗಿಸಿ ಓಡಿ ಹೋದ ಅಂತ ಹೇಳಿದ್ರು. ಆರೋಪವನ್ನು ಹಾಗೆ ಮಾತಾಡಿ ಸರ್ ನಿಮ್ ದಯವಿಟ್ಟು ನೀವೆಲ್ಲ ಹಿರಿಯರು ಒಂದ್ ನಿಮಿಷ ಇರಿ ಸರ್. ಶರ್ಮಾ ಅವರೇ ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕರ್ನಾಟಕ ರಾಜ್ಯದ ಎಲ್ಲಾ ಜನ ಹೊರ ರಾಜ್ಯದವರು ಹೊರ ದೇಶದಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಒಂದ್ ನಿಮಿಷ ಇರ್ರಿ. ಆಯ್ತು ಸ್ವಾಮಿ, ನಾನು ಮಾತಾಡಿ ಮುಗಿಸಿದ್ದೆ. ಆಯ್ತು ಸ್ವಾಮಿ, ನೀವು ಸುಮ್ಮನೆ ಎಲ್ಲರೂ ಮಾತಾಡುವ ನೀವು ಅದಕ್ಕೆ ಸುಮ್ಮನೆ ಕೂತಿದ್ದೆ. ಆ ತತ್ವ ಕರೆಕ್ಟ್ ಕೇಳಿಸ್ಕೊಳ್ರಿ ದಯವಿಟ್ಟು. ನಮ್ಮ ಆಯ್ತು, ನೀವು ಉತ್ತರ ಕೊಡ, 1000 ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಜನ ನೋಡ್ತಾ ಇದ್ದಾರೆ, ಎಲ್ಲರೂ ಮಾತಾಡಬೇಕಾದ್ರೆ ಶರ್ಮಾ ಅವರು ಪದೇ ಪದೇ ಬಾಯಿ ಹಾಕಿ ಚರ್ಚೆ. ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಮಾತಾಡಿ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಶಂಭು ಶರ್ಮಾ ಅನಂತ್ ನಾಯ್ಕ ಅವರ ನಿಮಿಷ. ಕೇಳಿಸ್ಕೊಳ್ಳಿ. ಓಕೆ, ಒಂದೇ ನಿಮಿಷ. ಶಂಭು ಶರ್ಮಾ ಅನಂತ್ ನಾಯ್ಕ ಅವರೇ ಒಂದ್ ನಿಮಿಷ ಸರ್. ಬೇರೆ ಒಂದ್ ನಿಮಿಷ ಪ್ಲೀಸ್. ಎಸ್, ವಾದ ಪ್ರತಿವಾದ ಈ ಹಂತದಲ್ಲಿ ಹೀಗಾಗ್ತಾ ಇದೆ. ಇನ್ನು ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಲೆಟ್ ಅಸ್ ಸಿ. ಎಸ್, ಹುಬ್ಳಿಯಿಂದ ಅಶ್ವಿನ್ ಕುಮಾರ್ ಅವರು ಏನು ಹೇಳಬೇಕು ಅಂತ ಬಯಸಿದ್ದಾರೆ. ಅಶ್ವಿನ್ ಕುಮಾರ್ ಅವರು ಪ್ಲೀಸ್. ಈಗ ನೋಡಿ, ಶಂಭು ಶರ್ಮರು ಒಬ್ಬ ವಕೀಲರಾಗಿ ಅವರು ಡಿಫೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಹತಾಶರಾಗಿದ್ದಾರೆ ಇವತ್ತು ಅವರು ಒಂದು ಸಂಗತಿಯನ್ನ ಅವರು, ನಮ್ಮದು ಸನಾತನ ಧರ್ಮ ಆದಿ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿರುವಂತದ್ದು. ಒಬ್ಬ ಯತಿಯ ಮೇಲೆ ಆರೋಪಗಳು ಬಂದಾಗ ಆದಿಶಂಕರರೇ ಬರೆದಿರುವಂತ ಮಹಾನುಶಾಸನಂ ಇದೆ.
ಆ ಮಾನುಶಾಸನ ತೆಗೆದು ನೋಡಿದ್ರೆ ಏನ್ ಮಾಡಬೇಕು ಅಂತ ಹೇಳುವಂತದ್ದಿದೆ. ಇವತ್ತು 2 ಗುಂಪಾಯ್ತು ಅಂತೇಳಿ ನನ್ನ ಸನ್ಮಿತ್ರರು ಹೇಳಿದ್ರು. ನಾವು 2007ನೇ ಇಸ್ವಿಯಿಂದ ಈ ಹೋರಾಟಕ್ಕೆ ನಾವು ಇಳಿದಿದ್ದೇವೆ. ಅವತ್ತೇ ನಾವು ಈ ಯತಿಗಳು ಸರಿ ಇಲ್ಲ ಅಂತ ಹೇಳುವಂತ ಮಾತನ್ನ ಅವತ್ತು ಹೇಳಿದ್ದೇವೆ. ಹೆಣ್ಣು ಮಕ್ಕಳಿಗೆ ಕುಂಕುಮ ಇಡುವಂಥದ್ದು, ಹೆಣ್ಣು ಮಕ್ಕಳ ಕೆನ್ನೆಯನ್ನು ಸವರುವಂಥದ್ದು, ಏಕಾಂತ ಭೇಟಿ, ಕನ್ಯಾ ಸಂಸ್ಕಾರ ಒಬ್ಬ ಸನ್ಯಾಸಿ ಮಾಡುವಂಥದ್ದು ಎಲ್ಲೂ ಇಲ್ಲ. ಅಲ್ಲಿಂದನೇ ಇವರು ದಾರಿ ತಪ್ಪಿದ್ದಾರೆ. ಹಾಗಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಇವತ್ತು ಏನಾಗಿದೆ, ಇವತ್ತು ನಾಳೆ ಏನಾಗ್ತದೆ ಚಾರ್ಜ್ ಶೀಟು, ಇವರು ಸಂಪೂರ್ಣ ಮಠದ ಕಡೆಯವರು ಹತಾಶರಾಗಿದ್ದಾರೆ. ಇವರು ಹತಾಶರಾಗಿರೋ ಇವರ ನಡವಳಿಕೆ ಇವತ್ತು ಶಂಭು ಶರ್ಮರು ಒಂದು ಪ್ರಜ್ಞಾವಂತ ಸಮುದಾಯದಿಂದ ನಾವು ಬಂದಿದ್ದೇವೆ. ನಾವು ಇವತ್ತು ಇಡೀ ರಾಜ್ಯ, ಇಡೀ ದೇಶ ನಮ್ಮನ್ನ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಮಧ್ಯೆ ಬಾಯಿ ಹಾಕಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಶಂಭು ಶರ್ಮರ ಇದಲ್ಲ, ಇದು ಮಠದ ಸಂಸ್ಕೃತಿ, ಸ್ವಾಮಿಯ ಸಂಸ್ಕೃತಿ ಏನು ಅಂತ ಹೇಳಿ. ಓಕೆ, ಎಸ್ ಎಸ್, ಓಕೆ, ಒಂದ್ ನಿಮಿಷ ಸರ್. ನೋಡಿ ಗಜಾನನ್, ಒಂದ್ ಮಾತು ಒಂದ್ ನಿಮಿಷ ಸರ್, ಖಂಡಿತ ಸರ್, ನಾವು ಖಂಡಿತವಾಗಿ ಸರ್, ಖಂಡಿತ. ಎಸ್, ಅನಂತ ನಾಯ್ಕ ಅವರೇ ಮಾತಾಡಿ ಪ್ಲೀಸ್. ನೋಡಿ, ಇದು ಏನಾಗ್ತಾ ಇದೆ ಅಂದರೆ, ನಮ್ಮ ಈ ರಾಘವೇಶ್ವರ ಭಾರತೀಯ ಪ್ರಕರಣ ಇಡೀ ಒಂದು ಸಮುದಾಯವನ್ನೇ ಒಂದು ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇಡೀ ಸಮಾಜದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಮತ್ತು ಅಪನಂಬಿಕೆಯನ್ನು ಹುಟ್ಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಒಂದು ಪ್ರಕರಣವನ್ನು ನಾವು ತಜ್ಞರಾಗಿ ಅಥವಾ ಕಾನೂನು ತಜ್ಞರಾಗಿ ಅಥವಾ ಪ್ರಜ್ಞಾವಂತ ನಾಗರಿಕರಾಗಿ ಅದನ್ನು ಒಂದು ಸಮಚಿತ್ತದಿಂದ ನೋಡೋದಕ್ಕೆ ಸಾಧ್ಯ ಆಗಬೇಕು. ಎಮೋಷನಲ್ ಆಗಿ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಹೇರಾಪೇರಿಯಾಗಿ ಮಾತಾಡಿ ಸಮಾಜವನ್ನು ದಿಕ್ ತಪ್ಪಿಸಬಾರ್ದು. ಇವತ್ತು ನಮ್ಮ ಚರ್ಚೆ ಅದು ಆರೋಗ್ಯಕರವಾದಂಥ ಸಂದೇಶವನ್ನು ಕರ್ನಾಟಕದ ಜನತೆ ಕೊಡಬೇಕು, ಅಷ್ಟೊಂದು ಜನತೆ ನೋಡಬೇಕು. ನನಗಿಲ್ಲಿ ಅನಿಸೋದೇನಂತ ಹೇಳಿದ್ರೆ, ನಾಳೆ ಅಥವಾ ನಾಡಿದ್ದು ಸೋಮವಾರನೋ ಮಂಗಳವಾರನೋ CID ಸಲ್ಲಿಸುವಂಥ ಚಾರ್ಜ್ ಶೀಟ್, ಪೊಲೀಸ್ ಸಲ್ಲಿಸುವಂಥ ಚಾರ್ಜ್ ಶೀಟ್ ಒಳಗಡೆ ಏನೆಲ್ಲ ಅಂಶಗಳಿದಾವೆ ಅಂತ ಹೇಳಿ ನೋಡಿದಾಗ ಮೇಲ್ನೋಟಕ್ಕೆ ಅವರು ಈ ಪ್ರಕರಣದಲ್ಲಿ ಬಹಳ ಬಲವಾದಂತಹ ಸಾಕ್ಷಿಗಳನ್ನು ನೋಡಿದರೆ ಖಂಡಿತವಾಗ್ಲೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಂದೇಳಿ ನಮ್ಗೆ ಕಾಣಿಸ್ಕೊಳ್ತದೆ. ಮತ್ತು ಇದು ಪ್ರಕರಣ ನೋಡಿ, ಯಾರೋ ಹೇಳ್ತಾರೆ ಷಡ್ಯಂತ್ರ ಇದೆ ಅಂತಂದೇಳಿ. ಷಡ್ಯಂತ್ರ ಯಾವ ಪ್ರಕರಣಗಳು ಬರುತ್ತದೆ? ಯಾವುದೋ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಯಾರನ್ನೋ ಇನ್ನೊಬ್ಬರನ್ನ ಪ್ರಮೋಷನ್ ಡಿಮೋಷನ್ ಮಾಡಿಸ್ಬೇಕನ್ನೋ ಕಾರಣಕ್ಕಾಗಿ. ಅದು ಇನ್ನು ಬೇರೆ ಪ್ರಕರಣಗಳನ್ನೇ ನಾವು ಷಡ್ಯಂತ್ರ ಮಾಡಬಹುದು. ಒಬ್ಬ ಮಹಿಳೆ ನನ್ನನ್ನು ಇವನು ಅತ್ಯಾಚಾರ ಮಾಡಿದ್ದಾನೆ ಅಂತಂದು ಹೇಳಕ್ಕಾಗುತ್ತಾ? ನೋಡಿ, ನಮ್ಮ ಒಂದ್ ನಿಮಿಷ ಈ ಕಾಲಘಟ್ಟದಲ್ಲಿ ಸರ್, ಸಾರಿ, ಈ ಕಾಲಘಟ್ಟದಲ್ಲಿ ಮಹಿಳೆಯರು ಅತ್ಯಾಚಾರ ಆಗಿದೆ ಅಂತ ಎಷ್ಟೆಷ್ಟು ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಡ್ತಾರೋ ಅದೊಂದು ಷಡ್ಯಂತ್ರದ ಭಾಗ ಅಲ್ಲದ ನಾನು ಒಪ್ಪೋದಿಲ್ಲ. ಎಲ್ಲಾ ಪ್ರಕರಣಗಳು ಹಾಗೆ ನೋಡ್ಬೇಕು. ಈ ಪ್ರಕರಣಕ್ಕೆ ನಾನು ಹೇಳ್ತಾ ಇಲ್ಲ, ಈ ಪ್ರಕರಣಕ್ಕೆ ನಾನು ಒಬ್ಬ ವಕೀಲನಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ಗೌರವಗಳನ್ನು ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಪ್ರಕರಣಗಳನ್ನು ನನ್ನ ಸಾರಸಕಟಾಗಿ ಹೇಳ್ತಾ ಇಲ್ಲ. ಆದರೆ ಈ ಪ್ರಕರಣಗಳಲ್ಲಿ ರಾಜ್ಯದ ಪೊಲೀಸು, CID ಸರಿಯಾದಂತಹ ತನಿಖೆಯನ್ನು ಮಾಡಿ ಇವತ್ತು ಎಲ್ಲ ಅಂಶಗಳು ಹೊರಗಡೆ ಬಿದ್ದಿದ್ದಾವೆ. ನೀವು ಹೇಳಿದಂಥ ಅಂಶಗಳಿದಾವಲ್ಲ, ಇವು ಸುಮ್ಮನೆ ಯಾರ್ದೋ ಕಿವಿಗಳಿಂದ ಬಂದಿರುವಂಥದ್ದಲ್ಲ. ಒಂದು ಅಧಿಕೃತವಾದಂಥ ಪೊಲೀಸ್ ವ್ಯವಸ್ಥೆ ಕೊಟ್ಟಿರುವಂಥ ಮಾಹಿತಿ ಅದು. ಆ ಮಾಹಿತಿಗಳನ್ನು ನಾವು ಆಧರಿಸಿ ನೀವು ಮಾತಾಡೋದಾದ್ರೆ, ಈ ರಾಘವೇಶ್ವರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇವರಿಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ಅವರು ಈ ಪೀಠ ತ್ಯಾಗ ಅವ್ರ ಸಮಾಜದ ಪ್ರಶ್ನೆ. ನನ್ನ ಪ್ರಕಾರ ಬರೀ ನನ್ನ ಪೀಠ ತ್ಯಾಗ ಅಂತಲ್ಲ, ಪೊಲೀಸರು ಅವರನ್ನು ನಾಳೆನೇ ಅರೆಸ್ಟ್ ಮಾಡಿ ಪರಪ್ರಗ್ರಹ ಜೈಲಿಗೆ ಕಳಿಸಬೇಕು. ನಾನು ಕಾನೂನುಬದ್ಧವಾಗಿ ಮಾತಾಡೋದು, ನಾನು ಸಂವಿಧಾನದ ಬಗ್ಗೆ ಗೌರವ. ಈಗ ಅವ್ರು ಹೇಳ್ಬೋದು ಶಂಕರಾಚಾರ್ಯ ಏನ್ ಹೇಳಿದ್ರು, ರಾಮಾಯಣ ಅದು ಹಿಂದೂ ಧರ್ಮ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇರೋರು ಅವ್ರು ಹೇಳ್ತಾರೆ. ನನಗೆ ಸಂವಿಧಾನದ ಬಗ್ಗೆ ಗೌರವ ಇರೋನು ಅಂತ ಹೇಳಿದ್ರೆ, ಒಂದು ಅತ್ಯಾಚಾರದ ಆರೋಪದ ಪ್ರಕರಣದಲ್ಲಿ ಎದುರಿಸುತ್ತಿರುವಂತಹ ಈ ಸ್ವಾಮಿನ ಇಷ್ಟು ದಿನ ಹೊರಗಡೆ ಬಿಟ್ಟಿದ್ದೆ ತಪ್ಪು. ನಾಳೆ ಆರೋಪದ ಈ ದೋಷಾರೋಪಣ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಲಿದಂತ ಅರೆಸ್ಟ್ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಈಗ ಬಂದೆ. ಎಸ್, ಶಂಭು ಶರ್ಮಾ ಅವರೇ, ನೆಕ್ಸ್ಟ್ ನೀವೇ ಮಾತಾಡ್ತೀರಾ, ಬಟ್ ಒಂದು ಬ್ರೇಕ್ ತಗೊಂಡು ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಎಸ್ ವೀಕ್ಷಕರೇ, ಸ್ಟೋರಿ ಬೋರ್ಡ್ ಮಹಾಡಿಬೇಟ್ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ ಸ್ಮಾಲ್ ಬ್ರೇಕ್. ಇದರೊಳಗೊಂದು ಪ್ರಮುಖ ವಿಚಾರ ಇದೆ. ಎಸ್ ವೀಕ್ಷಕರೇ, ಏನು ಪ್ರೇಮಲತಾ ದಿವಾಕರ್ ಅವರು ಎಷ್ಟು ಬಾರಿ ಅತ್ಯಾಚಾರ ಆಗಿದೆ ಅಂತ 2 ಸರಿ 2 ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನೋಡೋಣ ಏನು ಹೇಳಿ ಅದರೊಳಗೆ ಯಾವ ರೀತಿ ಇದೆ ಅಂತ. ಎಸ್, ಮೊದಲು 99 ಬಾರಿ ಅತ್ಯಾಚಾರ ಅಂತ ಪ್ರೇಮಲತಾ ದೂರನ್ನ ಕೊಟ್ಟಿದ್ರು. ಅದು ಮುಂದೇನಾಗುತ್ತೆ, ಮುಂದೆ ಆ ಸಂಖ್ಯೆ ಜಾಸ್ತಿ ಆಗುತ್ತೆ. ಮರು ಹೇಳಿಕೆಯಲ್ಲಿ 126 ಬಾರಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು. ಇದು ಸಂಶಯಕ್ಕೂ ಕೂಡ ಎಡೆ ಮಾಡಿಕೊಳ್ಳುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲೇ 680ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಎಸ್ ಅಗೇನ್ ಅತ್ಯಾಚಾರ ಆರೋಪ ಸಾಬೀತಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಜೊತೆಗೇನೆ ಈಗ ರಾಘವೇಶ್ವರ ಶ್ರೀಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಹಾಗಾಗಿ ಪೀಠ ತ್ಯಾಗ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಎಸ್ ಶಂಭು ಶರ್ಮಾ ಪ್ಲೀಸ್. ಇದು ಷಡ್ಯಂತ್ರ ಅಂತ ಯಾಕೆ ಹೇಳ್ತೇವೆ ಅಂತ ನಮ್ಮ ಮಾನ್ಯ ವಕೀಲರು ಹೇಳಿದರು. ಇದರಲ್ಲಿ ಷಡ್ಯಂತ್ರ ಆಗಲಿಕ್ಕೆ ಸಾಧ್ಯವಿಲ್ಲ. 2008ನೇ ಇಸವಿಯಲ್ಲಿ ಶ್ರೀ ರಾಘವೇಶ್ವರ ಗುರುಗಳ ಮೇಲೆ
ಅವರ ಬಗ್ಗೆ ಒಂದು ಫೇಕ್ ಸಿಡಿ ಮಾಡಿದರು. ಏನೋ ಅದೃಷ್ಟವಶಾತ್ ಆ ವಿಚಾರ ಪೊಲೀಸರ ಗಮನಕ್ಕೆ ಬಂತು. ಪೊಲೀಸರು ಕೂಡಲೇ ರೈಡ್ ಮಾಡಿದರು. ಕಲ್ಪ್ರಿಟ್ಸ್ಗಳನ್ನು, ಆರೋಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದರು. ಅವರಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಸೀಸ್ ಮಾಡಿದರು. ಕೋರ್ಟಿನಲ್ಲಿ ದಾವೆ ಹಾಕಿ ಆ ದಾವೆ ಈಗಲೂ ಕೂಡ ಕುಮಟಾ ಕೋರ್ಟ್ ನಡೀತಾ ಇದೆ. ಈ ಷಡ್ಯಂತ್ರ ಅದರಲ್ಲಿ ನಿಜವಾಗಿಯೂ ಸಿಡಿ ಎಲ್ಲ ರೆಡಿಯಾಗಿತ್ತು. ಯಾವುದೋ ಒಂದು ಮಾಧ್ಯಮಕ್ಕೆ ಹೋಗಬೇಕಾಗಿತ್ತು. ಆ ಮಾಧ್ಯಮಕ್ಕೆ ಹೋಗ್ತಿದ್ರೆ ಏನಾಗ್ತಿತ್ತು, ತೇಜೋವಧೆ ಆಗ್ತಿತ್ತು. ಇದು ತೇಜೋವಧೆಯ 2ನೇ ಅಧ್ಯಾಯ. ಇವರನ್ನು ಉಪಯೋಗಿಸಿಕೊಂಡು ಇನ್ನೊಂದು ಅಧ್ಯಾಯ ಮುಂದಿದೆ, ಮೂರನೇದೊಂದಿದೆ ಹೇಳ್ತಾನೆ. ನಾನು ಈ ಪ್ರಕರಣ ಅದನ್ನು ಹೇಳುದು ನಾನು. ಇದು ಆವಾಗ ಅಂತ ಫೇಕ್ ಸಿಡಿಯಲ್ಲಿ ಅದೃಷ್ಟವಶಾತ್ ಆರೋಪಿಗಳು ಸಿಕ್ಕಿಬಿದ್ರು. ಈಗ ನ್ಯಾಯಾಲಯದಲ್ಲಿ ಅವರು ಕೇಸನ್ನು ಎದುರಿಸ್ತಾ ಇದ್ದಾರೆ. ಇದು 2ನೇ ಅಧ್ಯಾಯ. ನೀವು ಹೇಳಿದಾಗೆ 3ನೇ ಅಧ್ಯಾಯವೂ ಆಯಿತು. ಹಾಗಾದ ಕಾರಣ ಷಡ್ಯಂತ್ರ ಏನು ಎಂಬುದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಈ ಪಂಚನಾಮೆಯನ್ನು ತಾವು ಸ್ವಲ್ಪ ಓದಿ. ನೀವು ಮಧ್ಯಾಹ್ನ ಮಾಧ್ಯಮಗೋಷ್ಠಿಯಲ್ಲಿ ಎಲ್ಲ ಹೇಳಿದ್ರಿ. ಇದರಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಯಾಕೆ ಡ್ರಾಫ್ಟ್ ಮಾಡಿ ಎಷ್ಟೋ ಸಮಯದ ಮೊದಲು ತನ್ನ ಕಂಪ್ಯೂಟರ್ ಅಲ್ಲಿ ಇಡ್ತಾರೆ. ಒಂದು ನಂಬರ್ 1. ಅದನ್ನು ಯಾಕೆ ವಕೀಲರ ಹತ್ರ ಇದರಲ್ಲಿ ಬರೆದದ್ದು ಸರಿ ಇದೆಯೋ, ಬರೆದದ್ದು ಸಾಕೋ, ಇನ್ನೇನಾದ್ರು ಸೇರಿಸಬೇಕೋ, ನಿಮ್ಮ ಸಲಹೆ ಏನು ಅಂತೇಳಿ ಕೇಳ್ತಾರೋ. ನಂಬರ್ 3, ಜ್ಯೋತಿಷ್ಯರ ಹತ್ರ ಯಾವ ತಾರೀಕಿನಂದು ಯಾವ ಸಮಯದಲ್ಲಿ ಗುರುಗಳ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲು ಮಾಡಬಹುದು ಎಂಬ ವಿಚಾರವನ್ನು ಕನ್ಸಲ್ಟ್ ಮಾಡೋದು. ಇದು ಷಡ್ಯಂತ್ರದ ವೀಕ್ಷಕರಿಗೆ ಗೊತ್ತಾಗಿದೆ ಅದು. ಯಾಕೆಂದ್ರೆ ಮಧ್ಯಾಹ್ನ ಪೂರ್ತಿಯಾಗಿ ಹೇಳಿದಿರ ಸರ್, ಪೂರ್ತಿ ಅದನ್ನ ನಾವು ಕೂಡ ಲೈವ್ ಪ್ರಸಾರ ಮಾಡಿದ್ದೀವಿ. ಇವ್ರು ಹೇಳಿದ್ರು ಇವರು ಜೈಲಿಗೆ ಹೋಗಬೇಕಿತ್ತು ಅಂತ ಹೇಳಿ. ಕಾನೂನು ಇವರೊಬ್ಬರು ವಕೀಲರಾಗಿ ಒಂದು ವಿಚಾರವನ್ನು ಸರಿಯಾಗಿ ಸ್ಟಡಿ ಮಾಡದೆ ಅವರಿಗೆ ಜೈಲು, ಹಾಗಾದ್ರೆ ಕೋರ್ಟ್ ಜಾಮೀನು ಕೊಟ್ಟದ್ದು ತಪ್ಪು ಅಂತ ಹೇಳಿದ ಇವರು. ನ್ಯಾಯಾಲಯದಲ್ಲಿಯೂ ಕೂಡ ಇವರಿಗೆ ಗೌರವ ಇಲ್ಲ. ಇವರಿಗೆ ಗೌರವ ಇರುತ್ತಿದ್ರೆ ಆ ಮಾತಾಡ್ತಿರ್ಲಿಲ್ಲ. ಇವರಿಗೆ ಜಾಮೀನು ಕೊಟ್ಟದ್ದು ತಪ್ಪು ಅಂತ ಹೇಳಿ. ಹಾಗಾದ್ರೆ ನ್ಯಾಯಾಲಯದ ಮೇಲೆ ಕೂಡ ಒತ್ತಡ ಹೇರುವಂತಹ ಹುನ್ನಾರ ನನ್ನ ತಜ್ಞ ಮಿತ್ರರು ಮಾಡ್ತಾ ಇದ್ದಾರೆ. ಇದು ತಪ್ಪು. ನ್ಯಾಯಾಲಯ ಎರಡು ಪಕ್ಷಗಳ ವಾದಗಳನ್ನು ಕೇಳಿ ಆಮೇಲೆ ಜಾಮೀನು ಕೊಟ್ಟದ್ದು. ಜಾಮೀನು ಕೊಟ್ಟದ್ದು ಸರಿ. ಹಾಗಾದ್ರೆ ಇವರಿಗೆ ನ್ಯಾಯಾಲಯ ಸರಿಯಲ್ಲ, ಗುರುಗಳು ಸರಿಯಲ್ಲ, ಪೊಲೀಸ್ ಸರಿಯಲ್ಲ, ಯಾರೂ ಸರಿಯಲ್ಲ, ಇವರು ಮಾತ್ರ ಸರಿ. ವಿತ್ ಆಲ್ ರೆಸ್ಪೆಕ್ಟ್ ಶಂಭು ಶರ್ಮಾ ಅವರೇ, ನೀವು ಮಾತಾಡ್ತಾ ಇರೋದೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನ ಒಳಗಡೆ ಅಲ್ಲ. ಒಂದು ನಿಮಿಷ ಕಾನೂನು ಚೌಕಟ್ಟಿನಲ್ಲಿ ನಿಮ್ಮ ಊಹನೆ ಅಲ್ಲ. ಒಂದು ನಿಮಿಷ, ಒಂದು ಆರೋಪ ಅಂದ್ರೆ ಆರೋಪಿ ಸರ್ ಒಂದು ಶ್ರೀಗಳಿಗೆ ಜಾಮೀನು ಸಿಕ್ಕಿರೋದು ಇವೆಲ್ಲವೂ ಕೂಡ ಕಾನೂನಿನ ನಿಯಮಾವಳಿಗಳ ಒಳಗಡೆ ಬಿಟ್ರೆ ಅವ್ರಿಗೆ ಅದಲ್ಲ, ಅದು ಸರಿ. ಅದು ನಾನು ಒಪ್ಕೋತೀನಿ ಸರ್. ಇದು ಡೆಮಾಕ್ರೆಟಿಕ್ ಕಂಟ್ರಿ ಸ್ವಾಮಿ. ಸರ್ ನಾನು ಅದನ್ನೇ ಹೇಳ್ತಿರೋದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಿರೋದು ಸರ್. ನಾನು ಅದನ್ನ ಅಲ್ಲ ಅಂತ ನಾನು ನಾನು ವಿರೋಧಿಸ್ತಾನೂ ಇಲ್ಲ. ಬಟ್ ಇಲ್ಲಿರುವ ಪ್ರಶ್ನೆ, ಇಂಥ ಪೀಠ ಪರಂಪರೆ, ಮಹೋನ್ನತ ಪರಂಪರೆಯ ಒಂದು ಪೀಠ ಏನಿದೆ, ಆ ಪೀಠದ ಮೇಲೆ ಕುಳಿತಿರುವಂತಹ ವ್ಯಕ್ತಿಯ ಮೇಲೆ ಇಂಥ ಗುರುತರ ಆರೋಪ ಬಂದಾಗ ಆತ ಕೂಡ ಈ ಒಂದು ನ್ಯಾಯಾಲಯದ ನಿಯಮಾವಳಿಗಳನ್ನು ನೋಡ್ಕೊಂಡಿರಬೇಕು, ನ್ಯಾಯಾಲಯವನ್ನು ಆಶ್ರಯಿಸಿರಬೇಕು. ಸಮಾಜಕ್ಕೆ ಆತನಿಗೆ ಉತ್ತರದಾಯಿತ್ವ ಇರುವುದಿಲ್ವಾ ಅನ್ನೋದು. ವೇಳೆ ಇದನ್ನು ಎದುರಿಸದೆ ಇದರಲ್ಲಿ ತಪ್ಪಿತಸ್ಥನಲ್ಲ ಅಂತ ನಿರೂಪಿಸದಿದ್ರೆ ಎಷ್ಟು ಅವಮರ್ಯಾದೆ ನಮ್ಮ ಗುರುಗಳಿಗೆ ಆಗ್ತಿತ್ತು. ಉದಯ ಧರ್ಮಸ್ಥಳ ಸರ್, ಇವರೇ ಹೇಳ್ತಿದ್ರು ಸರ್. ಓಕೆ, ಬಹಳ ಮುಖ್ಯವಾದ ಪ್ರಶ್ನೆ ನನಗೆ. ಇಂಥ ಪ್ರಕರಣದಲ್ಲಿ ಧಾರ್ಮಿಕ ಪೀಠ ಪರಂಪರೆಯ ಅಲ್ಲಿ ಕುಳಿತುಕೊಳ್ಳುವಂತಹ ಒಂದು ಸ್ವಾಮೀಜಿಯಲ್ಲಿ ಪೀಠದಿಂದ ಕೆಳಗಿಳಿಸುವುದು, ಆ ಉದ್ದೇಶ ಸರ್ವಾಗಬೇಕು. ಅಲ್ಲ, ಒಂದೇ ನಿಮಿಷ ಪ್ರೇಮಲತಾ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಒಂದು ನಿಮಿಷ ಸರ್. ಇದೀಗ ಸ್ವತಃ ದೂರುದಾರರಾಗಿರುವಂತಹ ಪ್ರೇಮಲತಾ ಅವರ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಇವತ್ತು ಸಿಐಡಿ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿದೆ. ಹೆಚ್ಚು ಕಡಿಮೆ ಆರೋಪ ಸಾಬೀತಾಗಿದೆ ಅನ್ನುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ನನಗೆ ಈ ಬಗ್ಗೆ ಯಾವುದು ಗೊತ್ತಿಲ್ಲ. ಮಾಧ್ಯಮದ ಮೂಲಕನೇ, ಟಿವಿಗಳನ್ನ ಅದು ನೋಡ್ತಾನೆ ನನಗೆ ಗೊತ್ತಾಗಿದ್ದಂಥ ವಿಷಯ ಇದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋದು. ಮತ್ತು ಅದು ಈ ಒಂದು ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ನಿಜವಾಗಿಯೂ ಸ್ವಾಗತ ಮಾಡುವಂಥ ವಿಷಯ ಅಂತ ಅಷ್ಟೇ ನಾನು ಹೇಳಬೇಕು. ಬೇರೆ ಅದ್ರ ಬಗ್ಗೆ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ, ನೋಡ್ಬೇಕಷ್ಟೇ ನಾನು. ಅಲ್ಲ, ಈಗ ಬಹು ಪ್ರಮುಖವಾಗಿ ತಮ್ಮ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಮಠದ ವತಿಯಿಂದ, ಇದೊಂದು ಹುನ್ನಾರ, ಷಡ್ಯಂತ್ರ ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಅಂತ. ಆದ್ರೆ ಸಿಐಡಿ ಪ್ರಾಮಾಣಿಕವಾಗಿ ತನಿಖೆ ನಡೆಸಿದೆ ಅಂತ ತಮಗನಿಸುತ್ತಾ?
ತನಿಖೆಗಳು ನಾಡಿನ ಜನತೆ ಎಲ್ಲ ಗಮನಿಸಿಕೊಂಡು ಬಂದ ಹಾಗೆ ಇವಾಗ ತನಿಖೆ 1 ವರ್ಷ ಆಯಿತು. ನಾನು ಕಂಪ್ಲೇಂಟ್ ಕೊಟ್ಟು ಆ ರೀತಿ ತನಿಖೆ ನಡೀತಾ ಇದೆ. ಅದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಎಸ್, ಆದ್ರೆ ನೀವು ಇನ್ನೂ ಕೂಡ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರನ್ನ ಭೇಟಿ ಮಾಡ್ತೀರಾ ಈ ತನಿಖೆ ಹಂತದಲ್ಲೂ ಕೂಡ. ಯಾಕೆ ಸಿಐಡಿ ತನಿಖೆ ಮೇಲೆ ತಮ್ಮ ನಂಬಿಕೆ ಇರ್ಲಿಲ್ವಾ? ಹೇಗೆ? ದಯವಿಟ್ಟು ಆ ರೀತಿಯ ಯಾವುದೇ ಪ್ರಶ್ನೆಗಳನ್ನ ಈಗ ಕೇಳಬೇಡಿ. ಆ ಬಗ್ಗೆ ನಾನು ಕಮೆಂಟ್ ಮಾಡೋದನ್ನ ಈಗ ಕಮೆಂಟ್ ಮಾಡ್ತಾ ಇಲ್ಲ ನಾನು. ಎಲ್ಲ ಈಗ ಇಲ್ಲಿ ಇರುವ ಪ್ರಶ್ನೆ ಮೇಡಮ್, ಯಾಕೆಂದ್ರೆ ತಾವೇ ಪ್ರಮುಖ ದೂರುದಾರರಾಗ್ತೀರಾ, ಬಹಳ ಧೈರ್ಯ ಮಾಡಿ ದೂರನ್ನು ಕೊಡ್ತೀರಾ. ಎಸ್, ಸಾಕಷ್ಟು ಮಹಿಳೆಯರು ಕೂಡ ತಮ್ಮ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಮ್ಮ ಮಾತು, ತಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗುತ್ತೆ. ತಮ್ಮನ್ನ ಬೆಂಬಲಿಸಿದ ಸಾವಿರಾರು ಜನ ಇದ್ದಾರೆ ರಾಜ್ಯದಲ್ಲಿ. ಹೌದು ಹೌದು ಹೌದು, ನೀವು ಹೇಳಿದ್ದು ನಿಜ. ಎಸ್, ಈ ಹಂತದ ನಾನು ಅದಕ್ಕೋಸ್ಕರ ಕೇಳ್ತಾ ಇರೋದು, ಒಟ್ಟು ಪ್ರಕರಣದ ಬಗ್ಗೆ ತಮಗೆ ಸಮಾಧಾನ ಇದೆಯೋ? ತಾವು ಸ್ವಾಗತವನ್ನ ಮಾಡಿದಿರಿ, ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಅಪನಂಬಿಕೆ ಇನ್ನೂ ಇದೆ ಅಂತ ಅನಿಸ್ತಾ ಇದೆ ತಮ್ಮ ಮಾತಲ್ಲಿ. ಚಾರ್ಜ್ ಶೀಟ್ ಇನ್ನು ಆಗ್ಬೇಕಷ್ಟೇ, ಸಲ್ಲಿಕೆ ಆಗುತ್ತೆ ಅಂತ ಹೇಳಿದ್ದಾರೆ, ಆಗ್ಬೇಕಷ್ಟೇ. ಆದ ನಂತರ ಯಾವ ರೀತಿಯಾಗಿದೆ, ಏನೇನು ನಾವು ಮಾಹಿತಿಗಳನ್ನ ಒದಗಿಸಿದೀವೋ ಆ ಪ್ರಕಾರ ಅದು ಬಂದಿರುತ್ತೆ. ಬರಲಿ, ಈ ರೀತಿಯಿಂದ ಜನತೆಗೆ ಸತ್ಯ ತಿಳಿಲಿ, ಸತ್ಯ ಹೊರಗೆ ಬರಲಿ ಅಂತ ಅಲ್ಲ ನೀವು ಹೇಳ್ತೀರಾ ಹಾರೈಸ್ತೀನಿ. ಕರೆಕ್ಟ್. ಆದ್ರೆ ನೀವು ಒಂದು ಸಮಾಜದ, ಒಂದು ಸಮುದಾಯದ, ಒಂದು ಗುಂಪಿನ ಆರೋಪಕ್ಕೆ ಒಳಗಾಗಿದ್ದೀರಾ. ಗುರುತರ ಆರೋಪ ನಿಮ್ಮ ಮೇಲಿದೆ, ಷಡ್ಯಂತ್ರ ಮಾಡಿದ ಶ್ರೀಗಳ ವಿರುದ್ಧ ಅಂತ. ಸಮುದಾಯದ 2 ಗುಂಪುಗಳಲ್ಲಿ ಒಂದು ಗುಂಪು ಅಂದ್ರೆ ಮಠದ ಪರದ ಗುಂಪು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದೆ. ಒಬ್ಬ ಮಹಿಳೆಯಾಗಿ ಈ ಒಂದು ಅತ್ಯಾಚಾರ ಆರೋಪ ನನ್ನ ಮೇಲೆ ಆಗಿದೆ ಅಂತ ದೂರು ಕೊಡ್ತೀರಾ. ಆದ್ರೆ ಅಗೇನ್ ಈ ರೀತಿ ಆರೋಪ ನಿಮ್ಮ ಮೇಲಿದೆ, ಷಡ್ಯಂತ್ರದ ಆರೋಪ. ಹೌದು, ಷಡ್ಯಂತ್ರ ಆರೋಪ ಮಾಡಿದ್ದಾರೆ. ಆದರೆ ಆರೋಪ ಮಾಡಿರೋದು ಅವರು ಆರೋಪ ಮಾಡಿರೋದು, ನಾನು ಮಾಡಿರೋದು ಆರೋಪ ಅಲ್ಲ. ನಾನು ಮಾಡ್ತಾ ಇರೋದು ಅತ್ಯಾಚಾರದ ಆರೋಪ. ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಅದನ್ನ ಜನತೆಗೆ ತಿಳಿಸ್ತಾ ಇರುವಂತದ್ದು. ಇಲ್ಲ, ಅದನ್ನ ನಾನು ಒಪ್ತೀನಿ, ಎಲ್ಲ ಜನತೆ ಕೂಡ ಗೊತ್ತಿದೆ. ಆದ್ರೆ ನೀವು ಸುಮ್ಮನೆ ಅದನ್ನ ದೂರು ಕೊಟ್ಟಿದ್ದೀರಾ, ಯಾವುದೊಂದು ಷಡ್ಯಂತ್ರದ ಭಾಗವಾಗಿದ್ದೀರಾ, ಷಡ್ಯಂತ್ರದ ಮುಖವಾಣಿ ಅಂತ ನಿಮ್ಮ ಮೇಲೆ ಗಂಭೀರ ಆರೋಪ ಬರ್ತಾ ಇದೆಯಲ್ಲ ಮೇಡಮ್. ನೀವು ಈ ರೀತಿ ಪ್ರಶ್ನೆ ಕೇಳೋದಕ್ಕೆ ನಾನು ಏನು ಅಂತ ಉತ್ತರ ಹೇಳಲಿ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಹಾಕುವ ರೀತಿ ನನಗೆ ಪ್ರಶ್ನೆ ಹಾಕ್ತಾ ಇದ್ದೀರಾ. ಇಲ್ಲ ಮೇಡಮ್, ಖಂಡಿತವಾಗಿ ಇಲ್ಲ. ಎಸ್, ಸತ್ಯ ಜನರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇನೆ. ಷಡ್ಯಂತ್ರ ಅದು ನನ್ನ ಆಸೆ, ಅದರಿಂದನೇ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ನನಗೆ ನ್ಯಾಯ ಸಿಗಬೇಕು ಅಂತ ನಾನು ಹೋರಾಟ ನಡೆಸ್ತಾ ಇರೋದು. ಅಂದ್ರೆ ನಮಗೂ ಕೂಡ ಒಂದು ಸಂಶಯ ಹುಟ್ಟುತ್ತೆ ಮೇಡಮ್, ನಿಮಗೆ ಇನ್ನೂ ನಂಬಿಕೆ ಬರ್ತಾ ಇಲ್ವಾ ತನಿಖೆ ಮೇಲೆ? ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡ್ತೀರಾ, ಅವರು ಕೂಡ ಇಲ್ಲಿಯ ಸರ್ಕಾರಕ್ಕೆ ಚೀಮಾರಿ ಆಗ್ತಾರೆ. ಚಾರ್ಜ್ ಶೀಟ್ ಇನ್ನು ಸಲ್ಲಿಕೆ ಆಗಿಲ್ಲ. ನಾಳೆ ಸಲ್ಲಿಕೆ ಆಗುತ್ತೆ, ನಾಡಿದ್ದು ಸಲ್ಲಿಕೆ ಆಗುತ್ತೆ. ಅದು ಸಲ್ಲಿಕೆ ಆದ್ಮೇಲೆ ಏನು ಯಾವ ರೀತಿ ಅಂತ ಅದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ, ಮಾತಾಡ್ತೀನಿ ಜನತೆ ಜೊತೆ. ಇಲ್ಲ, ಒಂದೇ ನಿಮಿಷ ಮೇಡಮ್, ಒಂದೇ ನಿಮಿಷ. ಕೊನೆಯದಾಗಿ ಸಿಐಡಿ ತನಿಖೆ ಮೇಲೆ ಈಗ ಹೇಳಿ, ನಂಬಿಕೆ ಬಂದಿದ್ಯಾ? ಸಿಐಡಿ ಅವರು ಅವರ ಹಲೋ, ಇಲ್ಲ, ಓಕೆ ಮೇಡಮ್, ಸಿಐಡಿ ತನಿಖೆ ಮೇಲೆ ತಮಗೆ ನಂಬಿಕೆ ಬಂದಿದ್ಯಾ ಈಗಲಾದ್ರೂ ಅಂತ? ಹಲೋ, ಓಕೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಸಿಐಡಿ ತನಿಖೆ ಮೇಲೆ ತಮ್ಗೆ ಈಗಲಾದ್ರೂ ನಂಬಿಕೆ ಬಂದಿದ್ಯಾ? ಪ್ರೆಸ್ ಮಾಡಿ, ಲೂಸ್ ಕನೆಕ್ಷನ್ ಇರುತ್ತೆ. ಓಕೆ, ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಮತ್ತೆ ನಾವು ಅವರನ್ನ ಸಂಪರ್ಕಿಸ್ತೇವೆ. ಎಸ್, ನಾನು ಆಗ ಕೇಳ್ತಾ ಇದ್ದೆ ಉದಯ ಧರ್ಮಸ್ಥಳ ಅವರೇ. ಎಸ್, ಬಹಳ ಪ್ರಮುಖವಾಗಿ ಈಗ ಪ್ರೇಮಲತಾ ದಿವಾಕರ್ ಈ ಹಂತದಲ್ಲಿ ಯಾವುದೇ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಅವರು ಸಿದ್ಧರಿಲ್ಲ. ಸಹಜವಾಗಿ ದೂರುದಾರರು ಇಂಥ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಲ್ಲ, ಯಾಕೆಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಧಿಕೃತವಾಗಿ ಅದು ಹೊರಗೆ ಬರಬೇಕು. ನಾವು ಚರ್ಚೆ ಮಾಡಬಹುದು ಇಲ್ಲಿ, ಆದ್ರೆ ಅವ್ರು ಮಾಡ್ಲಿಕ್ಕಾಗಲ್ಲ. ಎಸ್, ಈ ಎಲ್ಲ ಹಿನ್ನೆಲೆ ನೋಡಿದಾಗ ಪೀಠತ್ಯಾಗದ ಒತ್ತಡ ಒಂದು ಷಡ್ಯಂತ್ರ ಅನ್ನೋದನ್ನ ಶಂಭು ಶರ್ಮಾ ಅವರು ಇಲ್ಲಿವರೆಗೂ ಸಾಕಷ್ಟು ಅದಕ್ಕೆ ಅವ್ರದ್ದೇ ಆದ ದಾಖಲೆಗಳನ್ನು ಅವರು ಕೊಟ್ಟಿದ್ದಾರೆ. ಅದನ್ನ ನಾವು ಈ ತತ್ಕ್ಷಣಕ್ಕೆ ಅಲ್ಲಗಳಕ್ಕಾಗದಿದ್ರು ನೈತಿಕತೆಯ ವಿಚಾರ ಬಂದಾಗ ಅನ್ನೋದೇ ನಮ್ಮ ನೇರವಾದ ಪ್ರಶ್ನೆ. ಕಳೆದ ಬಾರಿಯೂ ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ದೆ. ನಾವು ರಾಜಕಾರಣಿಗಳಿಗೆ ಮತ್ತೊಬ್ಬರಿಗೆ ಆರೋಪ ಬಂದಾಗ ನೈತಿಕವಾಗಿ ನಿಮ್ಗೇನು ಅನ್ಸಲ್ವೇನೋ, ರಾಜೀನಾಮೆ ಬಿಸಾಕ್ ಹೋಗಿ, ಆಮೇಲೆ ಆರೋಪ ನಿಮ್ಮ ಮೇಲೆ ಸಾಬೀತಾಗಿಲ್ಲ, ಬನ್ನಿ ಮತ್ತೆ ವಾಪಸ್ಸು ನಾವೇನು ಹಾರ ತುರ ಹೇಗೆ ಕರಿತೀವಿ ಅಂತ.
ಎಸ್, ಯಾಕೆ ನಾವು ಅವರಿಗೆ ಹೇಳಲಿಕ್ಕಾಗತ್ತೆ, ಇವರಿಗೆ ಇಲ್ಲಿ ಯಾಕೆ ಅಪ್ಲೈ ಆಗಲ್ಲ? ಇಲ್ಲ, ಇಲ್ಲಿ ಆಕ್ಚುಲಿ ನಾನು ಪ್ರಶ್ನೆ ಮಾಡ್ತಾ ಇರುವಂತದ್ದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಈಗ ಏನ್ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವರು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ಮಠದ ಹಿತಾಸಕ್ತಿಗಳನ್ನು ಕಾಪಾಡುವಂತಹ ಒಂದು ಗುಂಪು, ಸ್ವಾಮಿಗಳ ವ್ಯಕ್ತಿತ್ವವನ್ನು ಅದನ್ನೊಂದು ವೈಭವೀಕರಿಸಿ ಇವರು ಪ್ರಪಂಚದಾದ್ಯಂತ ಈ ಮಠದ ಕೀರ್ತಿಯನ್ನು ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇವರ ಮೇಲೆ ಷಡ್ಯಂತ್ರ ಮಾಡಿ ಇವರು ನಿಲ್ಲಿಸ್ತಾರೆ ಅಂತೇಳಿ ಇವರ ವಾದ ಆದ್ರೆ, ಇವರು ನಿಜವಾಗ್ಲೂ ಕೂಡ ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ಕೂಡ ಇಂತಹ ಅನಾಚಾರ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಿಂದಿನಿಂದಲೂ ಕೂಡ ಹೆಂಗಸರನ್ನು ಮುಟ್ಟುವಂಥದ್ದು, ಅವರ ಮುಖಕ್ಕೆ ಸವರುವಂಥದ್ದು, ಬೊಟ್ಟಿಡುವಂಥದ್ದು, ಮತ್ತೆ ಅದು ಕನ್ಯಾಶಾಸ್ತ್ರವೋ ಮತ್ತೆಂಥದ್ದು ಏನೇನು ವಿಚಾರಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು. ಇದು ಎರಡನ್ನೂ ಕೂಡ ವಿಶ್ಲೇಷಿಸಿದ್ರೆ ಇದರ ಹಿಂದೆ ಮತ್ತೆ ಮುಂದೆ ಬಂದ್ರೆ ಆ ವ್ಯಕ್ತಿಯನ್ನು ಯಾಕೆ ನೀವು ಅಷ್ಟು ಪ್ರಾಧಾನ್ಯತೆ ಕೊಟ್ಟುಕೊಂಡು ಅವರನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಯಾರು ಕೂಡ ಪೀಠದ ಬಗ್ಗೆ, ಯಾರು ಕೂಡ ಆ ಸಂಸ್ಥಾನದ ಬಗ್ಗೆ, ಯಾರು ಕೂಡ ಒಂದು ವ್ಯವಸ್ಥೆ ಬಗ್ಗೆ, ಅಲ್ಲಿ ನಡೀತಾ ಇರುವಂತಹ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಅಥವಾ ಇನ್ನುಳಿದ ಎಲ್ಲಾ ವಿಚಾರಗಳ ಬಗ್ಗೆ ಯಾವುದೇ ತಕರಾರುಗಳನ್ನು ಎತ್ತುತ್ತಾ ಇಲ್ಲ. ವಿರೋಧಿಗಳಾಗ್ಲಿ ಅಥವಾ ವಿರೋಧ ಪಕ್ಷ ಅಂತ ಹೇಳುವಂತವರಾಗ್ಲಿ ಅಥವಾ ಅದರ ಪರವಾಗಿರುವಂತವರಾಗ್ಲಿ, ಆದ್ರೆ ಆ ವ್ಯಕ್ತಿಯ ಮೇಲೆ ಬಂದಿರುವಂತಹ ಆಪಾದನೆ, ಆತ ಒಬ್ಬ ವ್ಯಕ್ತಿ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವನು, ಅವನೇನು ಮೇಲಿಂದ ಬಂದವನಲ್ಲ. ಅಂದ್ರೆ ವ್ಯಕ್ತಿ ಮುಖ್ಯವೋ ಪೀಠ ಮುಖ್ಯವೋ ಅನ್ನೋ ಪ್ರಶ್ನೆ. ಈಗ ನೀವು ವ್ಯಕ್ತಿಯನ್ನು ದೊಡ್ಡದಾಗಿ ಮಾಡಿಕೊಂಡು ಆ ವ್ಯಕ್ತಿ. ಮತ್ತೆ ಇನ್ನೊಂದು ವಿಚಾರ ನಾನು ಕೇಳಲಿಕ್ಕೆ ಆಸೆ ಪಡ್ತಿದ್ದೀನಿ. ಒಬ್ಬ ಸನ್ಯಾಸಿ ತನ್ನ ಸನ್ಯಾಸವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ತನ್ನ ಎಲ್ಲ ಪರಂಪರೆಯನ್ನು, ತನ್ನ ಎಲ್ಲ ಸಂಬಂಧಗಳನ್ನು, ಎಲ್ಲ ವಿಚಾರಗಳನ್ನು ಬಿಟ್ಟು ಆತ ತನ್ನನ್ನು ತಾನು ಸಮಾಜಕ್ಕೆ ಅರ್ಪಣೆಗಳು, ಆವಾಗ ಆತ ಹವ್ಯಕ ಬ್ರಾಹ್ಮಣರಿಗೆ ಮಾತ್ರ ಸ್ವಾಮಿ ಅಂತ ಆಗಿರೋದಿಲ್ಲ ನನ್ನ ದೃಷ್ಟಿಯಲ್ಲಿ. ನೀವು ಅದು ನಿಮ್ಮ ಪೀಠ ಅಂತ ಹೇಳಿರ್ಬೋದು, ಬಟ್ ನನಗೆ ನಾನು ಒಂದು ವಿಚಾರ ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಎದ್ದೋಗ್ತೀನಿ. ನೀವು ಮಾತಾಡೋವಾಗ ನಾವು ಮಾತಾಡ್ಬೋದು. ನೀವು ವಕೀಲರು, ನೀವು ವಕೀಲರು, ನೀವು ನಿಮಗೆ ಗೊತ್ತಿದೆ, ಕುತರ್ಕ ಮಾಡಬೇಡಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕುತರ್ಕ ಮಾಡಬೇಡಿ. ಇದು ನಾನು ನಂಬುತ್ತಿದ್ದೀನಿ. ನಾನು ರಾಮಚಂದ್ರಪುರ ಮಠದ ಗೋ ಸಂಸ್ಕೃತಿಯ ಪರಂಪರೆಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ಅದರಿಂದ ಬೆನಿಫಿಟ್ ಪಡೆದಿದ್ದೀನಿ. ನಾನು ಅದನ್ನು ಒಪ್ಪುತ್ತಿದ್ದೀನಿ. ಅದನ್ನು ಮಾಡಲಿಕ್ಕೆ ಇವರು ಬಹಳ ಕೆಲಸ ಮಾಡಿದ್ದಾರೆ. ಆದ್ರೆ ಅವರ ಹಿನ್ನೆಲೆ ಗೊತ್ತಿಲ್ಲದೆ, ಅವರ ಹಿನ್ನೆಲೆ ಈ ತರ ಹೊರಗೆ ಬಂದಾಗ ಷಡ್ಯಂತ್ರ ಅಂತ ಹೇಳಿದ್ರು, ಆ ಕ್ಯಾಮರಾ ಮಾಡೋದು ಅಂತ ಹೇಳಿದ್ರು. ಯಾರ ಮೇಲೇನೂ ಆಪಾದನೆ ಇಲ್ಲದೆ, ಯಾರ ಮೇಲೇನೂ ಒಂದು ರೀತಿಯ ಸಂದೇಹ ಇಲ್ಲದೆ ಯಾರನ್ನೂ ಕೂಡ ಹಿಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಸಾವಿರಾರು ವರ್ಷಗಳಿಂದ ನಡೆದುವಂತ ಪರಂಪರೆಯಲ್ಲಿ ಇಂಥದ್ದೆಲ್ಲ ಸಾವಿರಾರು ನಡೆದುಕೊಂಡು ಹೋಗಿದ್ದಾವೆ ಅಂತೇಳಿ ನೀವು ಹೇಳಿದ್ರು ಕೂಡ, ಆದ್ರೆ ಯಾರನ್ನು ಮುಟ್ಟಿದ್ದಾರೆ, ಯಾರ ಮೇಲೆ ದ್ರೋಹ ಇದೆ, ಯಾರ ಮೇಲೆ ದೋಷ ಇದೆ, ಯಾರ ಮೇಲೆ ಒಂದು ಕಣ್ಣಿದೆ ಅಂತವ್ರ ಮೇಲೆ ಬಂದಿದೆ ಒಂದು. ಆಮೇಲೆ ಇನ್ನೊಂದು, ಇಂತಹ ವ್ಯಕ್ತಿ ಅವರಿಗೆ ಒಂದು ನೈತಿಕತೆ ಇಲ್ವಾ? ಅವರಿಗೊಂದು ಆತ್ಮಸಾಕ್ಷಿ ಇಲ್ವಾ? ಅವರೊಂದು ನಿಜವಾದಂತಹ ಒಂದು ಮಾನವೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ತನ್ನ ಪೀಠದ ಗೌರವ ಉಳಿಸ್ಕೊಳ್ಬೇಕು, ತನ್ನ ಪರಂಪರೆಯನ್ನು ಉಳಿಸ್ಕೊಳ್ಬರಬೇಕು. ಇಂತಹ ಒಂದು ಭವ್ಯ ಪರಂಪರೆ ಇರುವಂತಹ ಶಂಕರ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂತ ಹೇಳಿಕೊಟ್ಟಂತ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದವರು ನಿಶ್ಚಲ ತತ್ವಕ್ಕೆ ಯಾಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಿಸ್ಸಂಗಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಪ್ರತಿದಿನ ಸಂಘ, ಪ್ರತಿದಿನ ಸಂಘಟನೆ, ಪ್ರತಿದಿನ ಪ್ರಚಾರ, ಪ್ರತಿದಿನ ವಿಚಾರ, ಪ್ರತಿದಿನ ಪ್ರದರ್ಶನ. ಆ ವ್ಯಕ್ತಿ ಅಲ್ಲಿಂದ ಹೋದ್ರೆ ಪೀಠಕ್ಕಾಗಿರೋ ಅವಮಾನವನ್ನು ಇವರು ವಾದ ಮಾಡಿಬಿಟ್ಟು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಯಾಕೆ ರಾಮಚಂದ್ರಪುಟದ ರಾಘವೇಶ್ವರ ತೀರ್ಥರನ್ನು ಮಾತ್ರ ಯಾಕೆ ನೀವು ಪ್ರತಿನಿಧಿಸ್ತಿದ್ದೀರಾ? ಪೀಠಕ್ಕೆ ಸ್ವಾಮಿಗಳಿಗೆ ಆಗ ಅನ್ಯಾಯವನ್ನು ಅವರು ಇಲ್ಲದಿದ್ರು, ಸಪೋಸ್ ಒಂದು ವೇಳೆ ಅವರು ತೀರೋದ್ರು ಅಂತ ಇಟ್ಕೊಳ್ಳಿ, ನೀವು ಬಿಡ್ತೀರಾ? ಬಿಡೋದಿಲ್ಲ. ಅನ್ಯಾಯ ಆಗಿದೆ ಅಂತ ಸಾಧಿಸ್ತಾ ಇಲ್ವಾ? ಆ ವ್ಯಕ್ತಿಯನ್ನು ಇಳಿಸಿ, ಆ ವ್ಯಕ್ತಿಯನ್ನು ಅವರು ಹೇಳಿದಾಗೇನೆ ನಾನು ಕೂಡ ಅದನ್ನು ಪುಷ್ಟೀಕರಿಸ್ತೇನೆ. ಒಬ್ಬ ಅತ್ಯಾಚಾರ ಪ್ರಕರಣದಲ್ಲಿ ಸಾಬೀತು ಆಗಿದೆಯೋ ಆಗಿಲ್ವೋ, ಅಪರಾಧಿ ಅಂತ ಆದ ತಕ್ಷಣ ಬಾಕಿಯವರನ್ನು ಹೇಗೆ ಅರೆಸ್ಟ್ ಮಾಡ್ತೀರೋ ಅವರನ್ನು ಅರೆಸ್ಟ್ ಮಾಡಿ. ಇದನ್ನು ನಾನು ಹೇಳ್ತಾ ಒಬ್ಬ ವ್ಯಕ್ತಿಯಾಗಿ ಒಂದು. ಆಮೇಲೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಲ್ಲಿ ಅದೇ ಒಂದು ರೀತಿ ನಾನು ಹೇಳಿ ಮುಗಿಸ್ತೀನಿ, ಮತ್ತೆ ನನಗೆ ಅವಕಾಶ ಸಿಗುದಿಲ್ಲ, ನನಗೆ ಗೊತ್ತಿದೆ. ಐ ನೋ ಇಟ್. ಒಂದು ನಿಮಿಷ ಹೇಳೋದು ಕೇಳಿ. ಆಮೇಲೆ ಆ ಅಮ್ಮ ಮಾತಾಡ್ತಾ ಬಹಳ ಸಾಬೀತು ವಿಚಾರದಲ್ಲಿ ಮಾತಾಡಿದ್ರು. ಅತ್ಯಾಚಾರದ ಅರ್ಥ ಏನು ಸ್ವಾಮಿ? ಅತ್ಯಾಚಾರ 169 ಬಾರಿ ಆಗುವಂಥದ್ದು ಅತ್ಯಾಚಾರನ? ಅದಕ್ಕೆ ಒಂದು ಅರ್ಥ ಇದೆಯಾ? ಈಸ್ ಇಟ್ ದ ಟ್ರೂತ್? ಸಾಧ್ಯ ಇಲ್ಲ. ಒಂದು. ಆಮೇಲೆ ಎರಡನೇದಾಗಿ ಇನ್ನೊಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಸ್ವಾಮಿಯ ಯಾವುದೋ ಒಂದು ವಿಭಾಗ ಜನನಾಂಗದ ಮೇಲೆ ಮಚ್ಚೆ ಇದೆ ಅಂತ ಹೇಳುವಂತ ಮಾತನ್ನು ಕೇಳೋದಾದ್ರೆ ಆಕೆ ಮೊದಲು ಕೊಟ್ಟಂತ ಸ್ಟೇಟ್ಮೆಂಟ್ಗಳೇನು? ಇದು ಯಾರನ್ನು ಮೋಸ ಮಾಡೋದು? ಹಿಂದೂ ಸಂಸ್ಕೃತಿ. ಒಂದು ನಿಮಿಷ ನಮಗೆ ಭ್ರಮೆಯಲ್ಲಿ ನನಗೆ ರಾಮಪ್ರಸಾದ ಕೊಟ್ಟು, ರಾಮತೀರ್ಥ ಕೊಟ್ಟು, ನನಗೆ ಯಾವುದೇ ಗೊತ್ತಿಲ್ಲದ ಸಂದರ್ಭದಲ್ಲಿ ನನ್ನನ್ನು ಅನುಭವಿಸಿದ್ರು, ಭೋಗಿಸಿದ್ರು ಅಂತ ಹೇಳಿ 169 ಬಾರಿ ಅನುಭವಿಸಿದವರು ಇವರು ಸ್ನಾನ ಮಾಡುವಾಗಲೋ ಮತ್ತೊಂದು ಕಡೆಯಲ್ಲೋ ಬೇರೆ ಮಾತುಗಳನ್ನು ತಿರುಗಿಸ್ತಾರೆ. ಆದ್ರೂ ಸ್ವಾಮಿಯ ಜನನಾಂಗದಲ್ಲಿ ಮಚ್ಚೆ ಇದೆ ಅಂತ ಹೇಳುವಷ್ಟು ಧಾರ್ಮಿಕ ತೋರಿಸ್ತದೆ ಅಂತಂದ್ರೆ ಇದರ ಹಿಂದ್ಗಡೆ ಏನೋ ಇದೆ. ಅದು ಒಟ್ಟಿನಲ್ಲಿ ಬೀರ್ತಾ ಇರುವಂತಹ ಪ್ರಭಾವ ಇಡೀ ನಮ್ಮ ಸಮಾಜದ ಮೇಲೆ. ಇದು ನನಗೆ ಬಹುಶಃ ಉದಯ ಧರ್ಮಸ್ಥಳ ಅವರೇ, ಎಷ್ಟು ದೊಡ್ಡ ಅಪರಾಧ. ಉದಯ ಧರ್ಮಸ್ಥಳ ಅವರೇ,
ನೀವು ಎತ್ತಿರುವಂತಹ ಪ್ರಶ್ನೆ ಬಹಳ ಗಂಭೀರವಾಗಿದೆ. ಹೌದು. ಯಾಕೆಂದ್ರೆ ಇಲ್ಲಿ ಕೇವಲ ಒಂದು ಸಮುದಾಯ, ಒಂದು ಜಾತಿ ಬರೋದಿಲ್ಲ. ಅಲ್ಲ, Yes, ಇದು ನಿಮ್ಮ exactly. ಮಠ ಅಂತ ನೀವು ತಿಳ್ಕೊಳ್ಳಿ. ನಾನು ನನ್ನ ಮಠ ಅಂತ ತಿಳ್ಕೊಂಡಿದ್ದೀನಿ. Yes, okay. ನಾನು ಇದಕ್ಕೆ ಪೂಜೆ Sir, ಮಾಡ್ತಿದ್ದೀನಿ. sir. ನಾನು ರಾಮನನ್ನು ಪೂಜೆ ಮಾಡ್ತೀನಿ. ಸರ್, ನೆಕ್ಸ್ಟ್ ತಮ್ಮದೆ ಪ್ಲೀಸ್. ಓಕೆ, ಸ್ಟೋರಿ ಬೋರ್ಡ್ ಮಹಾಡಿಬೇಟ್ ಮುಂದುವರಿತ ಮುಂಚೆ ಸ್ಮಾಲ್ ಬ್ರೇಕ್. ಸ್ಟೋರಿ ಬೋರ್ಡ್ ಮಹಾಡಿಬೇಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಒಟ್ಟು ಚರ್ಚೆಯ ದಿಕ್ಕು ಸ್ವಲ್ಪ ಬದಲಿಸಿದ್ದು ಯಾವಾಗ ಅಂದ್ರೆ ಉದಯ ಧರ್ಮಸ್ಥಳವರ ಮಾತಿನಿಂದ. ಇಲ್ಲಿ ಪ್ರಮುಖವಾಗಿ ಎರಡು ಸಮುದಾಯದ ಎರಡು ಗುಂಪುಗಳು ಪರಸ್ಪರ ತಮ್ಮ ಸ್ವಾರ್ಥಕ್ಕಾಗಿ ಕಚ್ಚಾಡ್ತಾ ಇದ್ದಾವೆ. ಇದ್ರ ಮಧ್ಯೆ ಸನಾತನ ಹಿಂದೂ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಅಂತ ಒಂದು ವಾದವನ್ನು ಅವರು ಮಂಡಿಸಿದ್ದಾರೆ. ನಾನೀಗ ಗಣೇಶ್ ಬಾಯರವ್ರ ಹತ್ರ ಕೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲ ಪ್ಲೀಸ್, ಅವ್ರದ್ದೊಂದು ತುಂಬಾ ಹೊತ್ತಾಯ್ತು, ಪ್ಲೀಸ್. ಇವರು ಹೇಳುವಂತಹ ಪ್ರತಿಯೊಂದು ಮಾತು ಶ್ರೀಯುತರಾದಂತಹ ಶಂಭು ಶರ್ಮರು ಫ್ರಮ್ ದ ಡೇ ಒನ್ ನಾನು ಕೇಳ್ತಾ ಇದ್ದೇನೆ, ಷಡ್ಯಂತರ 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 ಅಂತ ಹೇಳಿ. ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಈ ಒಂದು ಪ್ರಕರಣ ಯಾವಾಗ ಆಯಿತು, ಇದರ ಮೇಲೆ ಇವರ ಜೊತೆಗಿದ್ದಂತಹ ಹಿರಿಯರು, ಮೇಧಾವಿಗಳು, ವಿದ್ವಾಂಸರು ಯಾರಾದರೂ ಒಬ್ಬರು ಇವರ ಜೊತೆಗಿದ್ದಾರಾ ಎಂಬುದು ಒಂದು ನನ್ನ ಪ್ರಶ್ನೆ, ಪ್ರಥಮವಾದಂತಹ ಪ್ರಶ್ನೆ. ನಾವು ಯಾವಾಗ ಮಠದ ಜೊತೆಗೆ ಮಠದ ಕೈಂಕರ್ಯದಲ್ಲಿ ನಾನು ತೊಡಕೊಂಡಾಗ ಇದ್ದಂತಹ ಹಿರಿಯರು ಹೆಸರು ಹೇಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ, ಎಷ್ಟೊಂದು ಬೇಕಾದ್ರೆ 100 ಹೆಸರು ಕೊಡ್ತೇನೆ, ನಾನು ಒಂದೆರಡಲ್ಲ 100 ಹೆಸರು ಕೊಡ್ತೇನೆ. ಅಂತಹವರು ಒಬ್ಬರಾದರೂ ಇವರ ಪರವಾಗಿ ಧ್ವನಿಯನ್ನೆತ್ತಿದ್ದಾರಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಶಂಕರ ಪೀಠದ ಯಾವ ಪರಂಪರೆಗಳಿದೆ, ಯಾವ ಮಠಗಳಿದೆ, ಈ ನಮ್ಮ ರಾಘವೇಶ್ವರ ರಾಮಚಂದ್ರಾಪುರ ಮಠ ಅಲ್ಲದೆ ಇರುವಂತಹ ಬೇರೆ ಅಷ್ಟೊಂದು ಮಠಗಳಿದೆ. ಶಂಕರ ಪರಂಪರೆಯ ಮಠಗಳ ಅಲ್ಲದೆ ಬೇರೆ ಯಾವುದಾದ್ರೂ ಯಾವ ಮಠಗಳಿದೆ, ಅಷ್ಟೋ ಮಠದ ಯಾವುದಾದ್ರೂ ಒಬ್ಬರು ಯತಿವರೇಣ್ಯರು ರಾಘವೇಶ್ವರರು ಮಾಡಿದ್ದು ತಪ್ಪಿಲ್ಲ, ಅವರು ಮಾಡಿದ್ದು ಸರಿ ಇಲ್ಲ, ಅವರು ನಿಷ್ಕಳಂಕರು, ಅವರು ಇದುವರೆಗೆ ತಪ್ಪನ್ನೇ ಮಾಡುವ ಹಾಗಿಲ್ಲ, ಯಾರಾದರೂ ಒಬ್ಬರು ಯತಿವರೇಣ್ಯರು ಈ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಮ ಡಿಬೇಟ್ ಅನ್ನೇ ಬಿಟ್ಟು ಬಿಡ್ತೇವೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಷಡ್ಯಂತರ ಅಂತ ಇವರು ಏನು ಹೇಳ್ತಾರೆ, ಜನಸಾಮಾನ್ಯರಾದಂತಹ ನಮ್ಮಂಥವರಿಗೆ ಷಡ್ಯಂತರದ ಭಾಗಿಗಳು ಅಂತ ಆದರೆ ನಮಗೇನು ಲಾಭ? ನಾವು ನಂಬಿಕೊಂಡು ಬಂದಂತಹ ರಾಘವೇಶ್ವರ ಶ್ರೀಗಳನ್ನು ಪೀಠದಿಂದ ಇಳಿಸಿಯೋ ಅಲ್ಲ ಅವರನ್ನು ಅಲ್ಲಿಂದ ಓಡಿಸಿಯೋ ನಮಗೇನು ಲಾಭ? ನಾವು ಕೇಳ್ತಾ ಇರುವುದು ಒಬ್ಬರೋ ಇಬ್ಬರೋ 10 ಜನ ಆಗ್ತಾ ಇದ್ರೆ ಇದನ್ನು ಒಪ್ಪುವಂತಹ ಮಾತಾಗ್ತಾ ಇತ್ತು. ಆದರೆ ಇಬ್ಬರಲ್ಲ, 100 ಅಲ್ಲ, ಸಾವಿರಾರು ಜನ ಈಗ ಇದ್ದಾರೆ. ಇವರು ಪೀಠವನ್ನು ಬಿಡಬೇಕು. ಇದು ಪ್ರೇಮಲತಾ ಅತ್ಯಾಚಾರ ಪ್ರಕರಣ ಅಲ್ಲ, ಅದರಿಂದ ನಂತರ ಬಂದಂತಹ 2ನೇ ಅತ್ಯಾಚಾರ ಪ್ರಕರಣವೂ ಅಲ್ಲ. ಅದು ಏನು ಪ್ರಕರಣಗಳಿದ್ರೂ ಕೂಡ ಕೋರ್ಟಿನಲ್ಲಿ ವಾದ ಮಾಡಬಹುದು, ಸಿಐಡಿಗಳಿದ್ದಾರೆ, ಅದಕ್ಕಾದಂತಹ ಪೊಲೀಸ್ ವ್ಯವಸ್ಥೆ ಇದೆ. ನಾನು ಕೇಳುವುದು ಅದಲ್ಲ. ಈ ಒಂದು ಮಠದ ಪರಂಪರೆಯ ಯಾವಾಗ ಶಿಷ್ಯವರ್ಗ ನಾವಿದ್ದೇವೆ, ಗುರುಗಳು ಮಾಡಿದ್ದು ಸರಿಯಲ್ಲ ಅಂತ ಹೇಳುವುದಕ್ಕೆ ಅವರ ಶಿಷ್ಯರು ಇಲ್ಲ, ಅವರೊಂದಿಗೆ ಇದ್ದಂತಹ ನಾವಿದ್ದೇವೆ ಎನ್ನುವಂತಹ ಅನುಯಾಯಿಗಳು ಇವರ ಪರವಾಗಿ ಮಾತಾಡಿದರೆ ಶಾಬಾಸ್, ಅವರ ವಿರುದ್ಧವಾಗಿ ಮಾತಾಡಿದವ ಎಲ್ಲರೂ ತಪ್ಪಿಸ್ತಾನೆ, ಅವನು ಮಾತಾಡುವುದಕ್ಕೆ ಯೋಗ್ಯನಲ್ಲ. ನಿಮ್ಮ ಮೀಡಿಯಾದಲ್ಲಿ ಬಂದು ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೇನೆ, ಅದಕ್ಕೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇವನು ಯಾರು, ಇವನು ಯಾವ ಮಠಕ್ಕೆ ಹೋದವನು, ಇವನು ಯಾರು, ಹೂ ಇಸ್ ಗಣೇಶ್ ಬಾಯರ್ ಟು ಡಿಬೇಟ್, ಸ್ವಾಮಿಗಳ ಬಗ್ಗೆ ಮಾತಾಡುವುದಕ್ಕೆ ಇವನು ಯಾರು? ನಮ್ಮ ಭಾರತದ ಪರಂಪರೆಯಲ್ಲಿ ಅಲ್ಲ, ಭಾರತದ ಗಣತಂತ್ರ ಈ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರ ವಿರುದ್ಧವಾಗಿ ಕೂಡ ಜನಸಾಮಾನ್ಯನಿಗೆ ಕೂಡ ಮಾತಾಡುವಂತಹ ಅಧಿಕಾರ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದಿನಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ. ಅವರಿಗೆ ಕೂಡ ವ್ಯವಸ್ಥೆ ಇದೆ, ಅವರಿಗೆ ಕೂಡ ಹಕ್ಕಿದೆ. ಹಾಗಾದ್ರೆ ರಾಮಚಂದ್ರಾಪುರ ಮಠ ಎಂಬುದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮಠ. ಅವರೇನು 16 ಜಾತಿ ವರ್ಗಕ್ಕೆ ಹೇಳ್ತಾರೆ, 16 ಅಲ್ಲ, ಉಳಿದಂತಹ ಇಷ್ಟು ಮಠಗಳ ಯಾವುದೇ ಭಕ್ತರನ್ನು ನೋಡಿದ್ರೆ ಇದು ಕೇವಲ 5% ಕೂಡ ಇರುವುದಿಲ್ಲ. ಆದರೆ ಇಂತಹ ಯತಿಗಳ ಬಗ್ಗೆ, ಇಂತಹ ಸನ್ಯಾಸಿಗಳ ವಿರುದ್ಧ ಬಗ್ಗೆ, ಅವರ ವ್ಯಕ್ತಿಯ ಮೇಲೆ ನಮಗೇನು, ವ್ಯಕ್ತಿಯ ಮೇಲೆ ಮಾತ್ರ, ಪೀಠದ ಮೇಲೆ ಯಾವತ್ತೂ ಕೂಡ ಗೌರವ ಇದೆ. ಪೀಠದಿಂದ ಇಳಿಸಿಯೋ ಅಥವಾ ರಾಮಚಂದ್ರಾಪುರ ಮಠದ ಆಸ್ತಿಯ ಮೇಲೆ ಕಣ್ಣು ಹಾಕಿಯೋ ನಾವು ಮಾತಾಡುವುದಿಲ್ಲ. ಓಕೆ, ಪ್ರಾಮಾಣಿಕವಾದ ಕಾಳಜಿಯಿಂದ. ಶಂಭು ಶರ್ಮಾ ಅವರೇ ಪ್ಲೀಸ್. ನೋಡಿ, ಇವರು ಹೇಳಿದರು ಏನಂತ ಹೇಳಿದ್ರೆ, ಅವರು ಆರೋಪ ಬಂದ ಕೂಡಲೇ ಹೋಗಬೇಕಾಗಿತ್ತು ಒಂದು ಹೇಳಿದರು. ಇನ್ನೊಂದು ಹೇಳಿದರು, ಇವರು ಹವ್ಯಕರ ಗುರು ಮಾತ್ರ ಅಲ್ಲ, ನಮ್ಮ ಗುರು ಕೂಡ ಹೌದು. ನಾನು ಅದನ್ನು ಒಪ್ತೇನೆ. ಈ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು 18 ಈ ರಾಮಚಂದ್ರಾಪುರ ಮಠ ಅಂತೇಳಿ 18 ಸಮುದಾಯಕ್ಕೆ, ಇದು ಹೆಚ್ಚಿನವರಿಗೆ ಮೊದಲು ಗೊತ್ತಿರಲಿಲ್ಲ. ಇವರು ಪೀಠಕ್ಕೆ ಬಂದ ಮೇಲೆ ಇಷ್ಟೂ ಪಂಗಡದ, ಇಷ್ಟು ಸಮುದಾಯದ ಜನರಿಗೆ ಇದನ್ನು ಹೇಳಿ, ಇಷ್ಟು ಸಮುದಾಯದ ಜನರು ಶಿಷ್ಯರಿದ್ದಾರೆ, ಭಕ್ತರಿದ್ದಾರೆ ಈ ರಾಮಚಂದ್ರಾಪುರ ಮಠಕ್ಕೆ. ನಂಬರ್ 1. ಇನ್ನೊಂದು ಏನಂತ ಹೇಳಿದರೆ, ಇವರು ಹೇಳಿದರು ರಾಘವೇಶ್ವರ, ನಮ್ಮ ಗಣೇಶ್ ಬಾಯರ್ ಹೇಳಿದರು, ರಾಘವೇಶ್ವರ ಭಾರತಿಯವರಿಗೆ ಯಾರಾದರೂ ಸಪೋರ್ಟ್ ಮಾಡಿ ಯಾವುದಾದ್ರೂ ಯತಿಗಳು ಮಾತಾಡಿದ್ದಿದೆಯೋ ಅಂತ ಹೇಳಿ. ನೋಡಿ, ಕಾಂಚಿ ಕಾಮಕೋಟಿ ಗುರುಗಳ ಮೇಲೆ ಕೊಲೆ ಆರೋಪ ಆಯಿತು, ಒಬ್ಬರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಯಾಕೆ? ಅದು ಕಾನೂನು ಚೌಕಟ್ಟಿನೊಳಗೆ.
ಅವರು ಕೂಡ ಅವ್ರಿಗೆ ಹೇಳ್ಬೋದು, ಅವರು ಪೀಠ ಬಿಟ್ಟು ಹೋಗ್ಬೋದಿತ್ತು. ಅವರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿತ್ತು. ಆಮೇಲೆ ಕೋರ್ಟ್ ಅವರನ್ನು ಎಕ್ವಿಟ್ ಮಾಡಿತ್ತು. ಅದೇ ರೀತಿ ಸುಳ್ಳು ಆರೋಪ ಬಂದ ತಕ್ಷಣ ಪೀಠ ಬಿಟ್ಟು ಹೋಗಬೇಕು ಅಂತ ಹೇಳುವಂಥದ್ದು ಸಂಪೂರ್ಣ ತಪ್ಪ ಅಭಿಪ್ರಾಯ. ಅದು ತಪ್ಪು ವಾದ ಅಂತ ನನ್ನ ಅಭಿಪ್ರಾಯ ಹೇಳ್ತಾನೆ. ಇದು ರುಜುವಾತ್ ಆದ್ರೆ ಯಾಕೆಂತ ಹೇಳಿದ್ರೆ ಪ್ರಿನ್ಸಿಪಲ್ ಇವರು ವಕೀಲರಿದ್ದಾರೆ, ವಿಚಾರಕ್ಕೆ ಸಂಬಂಧಪಟ್ಟಾಗ ಬರೋದಾದ್ರೆ ಅದು ಒಂದು ಕೊಲೆ ಆರೋಪ ಆಗುತ್ತೆ. ಇನ್ನೊಂದು ಅವರು ಸರ್ ಬಂಧನಕ್ಕೆ ಒಳಗಾಗಿದ್ದಾರೆ. ನೈತಿಕ ಅಂದ್ರೆ ಏನು? ಒಬ್ಬ ಆರೋಪ ಮಾಡಿದ ತಕ್ಷಣ ಬಿಟ್ಟು ಹೋಗುವುದು ನೈತಿಕತನ ಅಲ್ಲ. ನೈತಿಕ ಅದರಲ್ಲಿ ಇನ್ನೊಂದು ಮುಖ ನೋಡಿ. ಒಂದು ಆರೋಪ ಮಾಡಿದ ತಕ್ಷಣ ತನ್ನನ್ನು ತಾನು ಡಿಫೆಂಡ್ ಮಾಡದೆ ಇಳಿದು ಹೋದ್ರೆ ಈ ಷಡ್ಯಂತ್ರಗಳಿಗೆ ಅವಕಾಶ ಮಾಡಿಕೊಟ್ಟಾಗುತ್ತದೆ, ಈ ಮಠವನ್ನು ಮುಳುಗಿಸಲಿಕ್ಕೆ ಅಂತೇಳಿ ಇವ್ರು ಹೇಳಿದ್ರು. ಹಾಗಾದ್ರೆ ಜನಸಾಮಾನ್ಯರ ಹಾದಿ ಬೀದಿ ಜಗಳಕ್ಕೂನು ಇಂಥ ಮಹೋನ್ನತ ಪೀಠ ಪರಂಪರೆಯ ಜಗಳಕ್ಕೂನು ಏನು ವ್ಯತ್ಯಾಸ? ಬೆರಳಿಗೆ ಎಷ್ಟು ಜನ ಬೇರೆ ಇರಬಹುದು. ಅಶ್ವಿನ್ ಕುಮಾರ್ ಹುಬ್ಳಿಯಿಂದ ಕೊನೆ ಪ್ರತಿಕ್ರಿಯೆ ತಗೋತೀನಿ ಪ್ಲೀಸ್. ಈಗ ಒಂದು ಘಟನೆಯನ್ನು ನಾವು ಪೀಠ ತ್ಯಾಗದ ಬಗ್ಗೆ ಒಂದು ಘಟನೆ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. 2007ರಲ್ಲಿ ಅತ್ಯಾಚಾರದ ಪ್ರಕರಣ ದಾಖಲಾಯಿತು. ಜಗದೀಶ್ ಶರ್ಮಾ ಅವರ ಅಪ್ರಾಪ್ತಿ ಮೇಲೆ ಅತ್ಯಾಚಾರದ ಪ್ರಕರಣ ದಾಖಲಾಯಿತು. ಆ ಸಂದರ್ಭದಲ್ಲಿ ಇದೇ ಸ್ವಾಮಿಗಳವರು ರಾಮಚಂದ್ರಾಪುರ ಮಠದಲ್ಲಿ ಕೂತ್ಕೊಂಡು ಹೇಳಿದ್ರು, ನನಗೆ ಈ ಪೀಠದಲ್ಲಿ ಇರಬೇಕನ್ನ ಸವರೋದು, ಈ ರೀತಿ ಅನೇಕ ಇವರು ಒಂದು ಯತಿ ಧರ್ಮವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳುವಂತ ಮಾತನ್ನ 2007ನೇ ಇಸ್ವಿಯಲ್ಲಿ ನಾವು ಸಮಾಜದವರು ಸೇರ್ಕೊಂಡು ಮಾಡಿದಾಗ ಇವರ ತಾಲಿಬಾನ್ ಸಂಸ್ಕೃತಿ ನಮ್ಮ ಮೇಲೆ ಬಡದಾಟಕ್ಕೆ ಬಂದ್ರು. ಪೊಲೀಸ್ ಎಂಟ್ರಿ ಆಯಿತು 2007ನೇ ಇಸ್ವಿಯಲ್ಲಿ. ಇದು ಒಂದು ಮಠದ ಸ್ವಾಮಿಗಳವರು ಮಾಡುವಂತ ಕೆಲಸವೇ. ಮೊನ್ನೆ ನಮ್ಮ ಸಾಗರದಲ್ಲಿ ಒಂದು ಘಟನೆ ನಡೀತು. ಒಬ್ಬ ಕವಿಗಳು ಅವರು ಒಂದು ಕವನವನ್ನ ಬರೆದು ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಕಡೆಗೆ ಅವ್ರ ಮನೆಗೆ ಈ ತಾಲಿಬಾನ್ ಕಂಪನಿಗಳು ಈ ಮಠದ ಶಿಷ್ಯರು ಹೋಗಿ ಅವರಿಗೆ ಹೆದರಿಕೆಯನ್ನು ಹಾಕಿ ಬಂದಿದ್ದಾರೆ. ಇದೇ ರೀತಿ ಅನೇಕ ಘಟನೆಗಳು ಇವತ್ತು ಹವ್ಯಕರ ಸಮುದಾಯದಲ್ಲಿ ಬಡದಾಟ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾ ಕೇಳುವಂತ ಒಂದೇ ಒಂದು ಪ್ರಶ್ನೆ ನಾನು ಕೇಳ್ತೇನೆ. ಮಠ ಜನರಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬೇಕು, ಸನ್ಯಾಸಿ ಸಾಮರಸ್ಯವನ್ನು ಉಂಟು ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ತರಬೇಕು. ಅದು ಬಿಟ್ಟುಕೊಂಡು ಇವರು ಹಾದಿ ಬೀದಿ ಹೊಡೆದಾಟ ಇವತ್ತಿನ ಪ್ರಕರಣವೇ ಇವತ್ತಿನ ಸಮಾಜ. ಶಂಭು ಶರ್ಮರ ನಡವಳಿಕೆ ಇವತ್ತು ಮಠದ ಸ್ಥಿತಿ ಏನಿದೆ, ಸ್ವಾಮಿಗಳವರು ವೈಯಕ್ತಿಕವಾಗಿ ಉತ್ತರ ಕೊಡಬೇಕಾಗುತ್ತೆ. ನಿಮ್ಮ ವೈಯಕ್ತಿಕವಾಗಿ ನಾನು ಏನು ಹೇಳಿಲ್ಲ, ಕಮೆಂಟ್ ಮಾಡೋದು ಬೇಡ. ನಿಮ್ಮ ನಡವಳಿಕೆಯನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ. ನಾನು ಒಂದು ಇಶ್ಯೂ ಮೇಲೆ ಮಾತಾಡ್ತಾ ಇದ್ದೇನೆ, ನಿಮ್ಮ ನಡವಳಿಕೆ ಬಗ್ಗೆ ನಾನು ಮಾತಾಡಿಲ್ಲ. ನೀವು ತಾಲಿಬಾನಿಗಳು ಅಂತ ಹೇಳ್ತಾ ಇದ್ದೀರಿ. ಇಂತಹ ಮಾತು ಕೂಡ ಖಂಡನೀಯ. ಇದು ಇಲ್ಲಿ ಯಾರು ತಾಲಿಬಾನಿಗಳಿದ್ದಾರೆ? ಸುಮ್ಮನೆ ಇಲ್ಲದೆ ಶಬ್ದಗಳು ಗೊತ್ತಿದೆ ಅಂತ ಹೇಳಿ ಏನಾದ್ರೂ ಮಾಡಬಾರ್ದು. ನೀವು ವೈಯಕ್ತಿಕವಾಗಿ ಬರಬೇಡಿ, ಇಶ್ಯೂ ಮೇಲೆ ಬನ್ನಿ. ಪ್ರಜ್ಞಾವಂತಿಕೆ ಇರುವಂತ ಸಮಾಜದಿಂದ ಬಂದಂತವ್ರು ನಾವು, ಒಂದು ಪ್ರಜ್ಞಾವಂತಿಕೆ ಸಮಾಜದಿಂದ ಬಂದಂತವ್ರು ನಾವು. ಈಗ ಇಡೀ ಸಮಾಜದಲ್ಲಿ ಬಂದು ನಡವಳಿಕೆಗಳನ್ನ ತಲುಪ್ತಾ ಇದ್ದೀರಿ. ನಾವು ಗಮನಿಸಬೇಕು. ಒಂದು ನಿಮಿಷ, 2007ನೇ ಇಸ್ವಿಯಲ್ಲಿ ಪತ್ರ ಹಾಕಿದ್ವಲ್ಲ, 10 ಪುಟದ ಪತ್ರವನ್ನು ಹಾಕಿದ್ವಲ್ಲ ಮಠಕ್ಕೆ, ಡಾಕ್ಟರ್ ಟಿ ಹೆಗ್ಡೆ ಅವರು ಬರೆದ್ರಲ್ಲ, ಅದಕ್ಕೆ ಇಲ್ಲಿವರೆಗಾರು ನೀವು ಉತ್ತರ ಕೊಟ್ಟಿದ್ದೀರೋ? ಇವತ್ತು ಆರ್ಥಿಕ ದುರುಪಯೋಗ ಇವತ್ತು ಮಠದಲ್ಲಿ ಆಗ್ತಾ ಇದೆ. ಧರ್ಮಚಕ್ರ ಟ್ರಸ್ಟ್ ಇವತ್ತು ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ಸುಮಾರು ಹೇಳಿ ಆಗಿದೆ, ನೋಡಿ. ಸಮಾಜದ ದುಡ್ಡನ್ನ ಅದು ಸತ್ಯ ಆಗುವುದಿಲ್ಲ, ಯಾವುದು ಬ್ಲಾಕ್ ಲಿಸ್ಟ್ ನಲ್ಲಿ ಇಲ್ಲ. ಒಂದು ದಾಖಲೆ ತೋರಿಸಿ, ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ. ಧರ್ಮಚಕ್ರ ಟ್ರಸ್ಟ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ತೋರಿಸಿ ಡಾಕ್ಯುಮೆಂಟ್. ಇದು ಸ್ವಾಮಿಗಳು ಗೊತ್ತಿಲ್ಲದೆ ನೀವು ಆರೋಪ ಮಾಡಿದ್ರೆ. ಓಕೆ, ಕೊನೆಯದಾಗಿ ಅಶ್ವಿನ್ ಕುಮಾರ್ ಅವರೇ, ಕೊನೆಯದಾಗಿ ಈ ಹಂತದಲ್ಲಿ ಸಿಐಡಿ ಚಾರ್ಜ್ ಶೀಟ್ ಅನ್ನ ಪ್ರೊಡ್ಯೂಸ್ ಮಾಡುವ ಹಂತದಲ್ಲಿ ನಿಮ್ಮ ನಿಖರವಾದ, ಬಹಳ ಸ್ಪಷ್ಟವಾದ ಆಗ್ರಹ ಮತ್ತು ಒತ್ತಾಯ ಏನು? ನೋಡಿ, ಅತ್ಯಾಚಾರದ ಪ್ರಕರಣದಲ್ಲಿ ಕೋರ್ಟ್ ನೋಡ್ಕೊಳ್ತದೆ, ಪೊಲೀಸ್ ನೋಡ್ಕೊಳ್ತದೆ. ಆದರೆ ನೈತಿಕತೆಯ ಪ್ರಶ್ನೆ, ಅನಾಚಾರದ ಪ್ರಶ್ನೆ ಬಂದಾಗ ಈ ಸ್ವಾಮಿಗಳವರು ತತ್ಕ್ಷಣವೇ ಪೀಠ ತ್ಯಾಗವನ್ನ ಮಾಡಬೇಕು. ಒಂದು ಹಂತದಲ್ಲಿ ನ್ಯಾಯಾಲಯ ಇವರ ಪರವಾಗಿ ತೀರ್ಪನ್ನೇ ಕೊಟ್ರೆ ಆ ಸಂದರ್ಭದಲ್ಲಿ ಮತ್ತೆ ಪೀಠದ ಮೇಲೆ ಇವರು ಬಂದು ಕೂತ್ಕೊಳ್ಳಿ, ಅದಕ್ಕೆ ನಮ್ಮ
ಅಭ್ಯಂತರ ಇಲ್ಲ. ಅಲ್ಲಿಯವರೆಗೆ ಪೀಠ ತ್ಯಾಗವನ್ನು ಮಾಡಲೇಬೇಕು. ಪೀಠಕ್ಕೆ ಬರ್ಲಿಕ್ಕೆ ಅವಿಚ್ಛಿನ್ನಾಗಿ ಉಳಿತದ ಮಾಡಲೇಬೇಕಾಗ್ತದೆ. ಎಸ್, ಕೋರ್ಟಿನ ಒಳಗಡೆ ಏನ್ ನಡಿಬೇಕು ನಡೀತದೆ ಮುಂದೆ, ಅದು ಕಾನೂನಾತ್ಮಕ ಪ್ರಕ್ರಿಯೆಗಳು ಅದ್ರ ಪಾಡಿಗೆ ಇರ್ತವೆ. ತಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ತತ್ಕ್ಷಣ ಪೀಠದಿಂದ ನಿರ್ಗಮಿಸೋದಿಲ್ಲ, ನಿರ್ಗಮಿಸೋ ಅಗತ್ಯ ಇಲ್ಲ ಅಂತ ಎಸ್ ಮಠ ವಾದಿಸ್ತಾ ಇದೆ. ಈ ಹಂತದಲ್ಲಿ ನೀವೇನ್ ಮಾಡ್ತೀರಾ? ಇದೇ ಮಾತಾಡ್ಕೊಂಡು ಕೂತ್ಕೋತಿರೋ ಅಥವಾ ಬೀದಿಗಿಳಿತಿರೋ? ನೋಡಿ, ಈಗ ನೋಡಿ, ಒಂದು ದಿಗ್ದರ್ಶಕ ಮಂಡಳಿ ಈಗಾಗಲೇ ಇದೆ. ಇಲ್ಲಿಯವರೆಗೆ ಆ ದಿಗ್ದರ್ಶಕ ಮಂಡಳಿಯವರು ಏನು ಉತ್ತರವನ್ನು ಹೇಳಲಿಲ್ಲ. ಅವರೆಲ್ಲರೂ ತಣ್ಣಗೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತೇವೆ, ನಾವು ಸಮಾಜದ ಮುಂದೆ ಹೋಗ್ತೇವೆ, ನಮ್ಮ ಜನರ ಹತ್ರ ನಾವು ಹೇಳ್ತೇವೆ, ಈ ರೀತಿ ಮಠದಲ್ಲಿ ಅನಾಚಾರಗಳಾಗ್ತಾ ಇದೆ, ಎದ್ದೇಳಿ ಬನ್ನಿ ನಾವೆಲ್ಲರೂ ಹೋಗಿ ಮಠಕ್ಕೆ ಹೋಗೋಣ. ನೀವ್ಯಾರು ಕೇಳೋದಕ್ಕೆ ನಿಮ್ಗೇನ್ ಹಕ್ಕಿದೆ? ನೀವು ಷಡ್ಯಂತ್ರದ ಒಂದು ಭಾಗ, ನೀವು ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ನಾನು ಈ ಪೀಠಾರೋಹಣದ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಈ ಮಠಕ್ಕೆ ನನ್ನ ಯೋಗದಾನವೂ ಇದೆ. ಕೇಳಲಿಕ್ಕೆ ನಾನು ಒಬ್ಬ ಈ ಮಠದ ಶಿಷ್ಯನಾಗಿ ನಾನು ಕೇಳ್ತಾ ಇದ್ದೇನೆ. ಇದ್ದಾರೆ, ಬಹಳ ಹಿರಿಯರಾದ ರಾಮ್ ಭಟ್ರು ಇದ್ದಾರೆ, ಎಷ್ಟೋ ಒಳ್ಳೆ ಒಳ್ಳೆ ಹಿರಿಯರು, ಒಳ್ಳೆ ಸದ್ಗುಣಿಗಳು ನೆನಪಿಟ್ಟುಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಬರೀ ಹವ್ಯಾಕ ಸಮುದಾಯಕ್ಕೆ ಸೀಮಿತವಾದಂತಹ ಚರ್ಚೆಯಾಗಿ ನಾವು ನೋಡೋದ್ರ ಬದಲಾಗಿ ಇದು ಇವರೆಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಇದು ಇವರಲ್ಲಿ 2-3 ಗುಂಪುಗಳು ಇದಾವೇನೋ, ಆ ಕಾರಣಕ್ಕಾಗಿ ಆ ಗುಂಪುಗಳು ಮಾಡ್ತಾ ಇದ್ದಾರೆ. ಆದ್ರೆ ನಾನು ಆ ಎಲ್ಲ ಅಲ್ಲಲ್ಲ, ಒಂದ್ ನಿಮಿಷ, ಅದನ್ನ ಹೊರತುಪಡಿಸಿ ನಾನು ಒಬ್ಬ ನಾಗರಿಕನಾಗಿ ನಾನು ಮಾತಾಡೋದೇನಂದ್ರೆ, ನಾವಿಲ್ಲಿ ಷಡ್ಯಂತ್ರ ಅಂತಂದೇಳಿ ಅವ್ರಿಗೆ ಏನಾದ್ರು ಅನಿಸ್ತಾ ಇದ್ರೆ, ನಾನು ಶಂಭು ಶರ್ಮಾ ಅವ್ರು ಕೇಳಿದ ಪ್ರಶ್ನೆ ಏನಿತ್ತಲ್ಲ, ಅದಕ್ಕೆ ನಿಮ್ಮ ಪ್ರತಿ ಪ್ರಶ್ನೆ ಅವರು ಸಮರ್ಥನೆ ಕೊಡ್ತಾ ಇದ್ದಾರೆ. ಪೀಠದಿಂದ ಇಳಿಯುವಂತ ಯಾವುದೇ ಅಗತ್ಯ ಇಲ್ಲ ಸರ್. ಪೀಠ ಅಥವಾ ಇನ್ನೊಂದು ಅವರ ಪದವಿಯ ಪ್ರಶ್ನೆ ಇದು ಅಲ್ಲ. ಇಲ್ಲಿ ಅತ್ಯಾಚಾರದ ಒಂದು ದೊಡ್ಡ ಆರೋಪ ಅವರ ಮೇಲಿದೆ. ಚಾರ್ಜ್ ಶೀಟ್ ರೆಡಿ ಆಗ್ತದೆ, ನಮ್ಮ ಪೊಲೀಸ್ ವ್ಯವಸ್ಥೆ ಅದನ್ನು ಸಬ್ಮಿಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ಒಂದನ್ನು ಹೇಳ್ತಾನೆ. ಎರಡನೇ ನಾನು ಹೇಳ್ತೀನಿ, ಅತ್ಯಾಚಾರದ ಒಳಗಡೆ ನಾವು ಹೋದ್ರೆ ನೀವು ಭಯದ ಹೆಸರಿನಲ್ಲಿ, ಆಮಿಷದ ಹೆಸರಿನಲ್ಲಿ, ಭಕ್ತಿಯ ಹೆಸರಿನಲ್ಲಿ ಮಾಡಿದ್ರು ಕೂಡ ಅತ್ಯಾಚಾರದವೇ. ಅವ್ರು ಹೇಳ್ಬೋದು ಸಮ್ಮತಿಯ ಲೈಂಗಿಕ ಕ್ರಿಯೆ ನಡೆದಿರ್ಬೋದು ಅಂತಂದು ಹೇಳುವಾಗಲೂ ಕೂಡ ಆ ಎಮ್ಮನೆಗೆ ಅದು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅದು ಅತ್ಯಾಚಾರ ಪ್ರಕರಣವಾಗಿದೆ. ಅದು 100 ಸಲ ನಡೆದಿದೆಯೋ 150 ಸಲ ನಡೆದಿದ್ದು ಬೇರೆ ಪ್ರಶ್ನೆ. ಅದು ನಾಳೆ ರಿಪೋರ್ಟ್ ಅಲ್ಲ, ಅದು ನೋಡೋಣ. ಅದ್ರ ಮೇಲೆ ಆ ಜನನಾಂಗದ ಮೇಲೆ ಏನೋ ಮಚ್ಚೆ ಇದೆ, ಇನ್ನೊಂದೇನಿದೆ ಅಂತಂದೇಳಿ ಆ ಎಮ್ಮನ್ನೇ ಆರೋಪದ ಸ್ಥಾನದಲ್ಲಿ ಕೂರಿಸುವಂತ ಪ್ರಯತ್ನಗಳು ಸಹಜವಾಗಿ ನಡೀತವೆ. ನ್ಯಾಯಾಲಯ ಅದನ್ನು ನೋಡುತ್ತೆ. ಆದ್ರೆ ಇಲ್ಲಿರೋ ಪ್ರಶ್ನೆ ಏನಂದ್ರೆ, ನಾವು ಹಿಂದೆ ಅನೇಕ ಪ್ರಕರಣಗಳು ನೋಡಿದ್ದೀವಿ. ಪೊಲೀಸ್ ಇಲಾಖೆದಲ್ಲಿ ವಿಫಲ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಯಾಕೆ ಅದಂತ ಹೇಳಿದ್ರೆ, ಅತ್ಯಾಚಾರದ ಪ್ರಕರಣ ದಾಖಲಾದ ತಕ್ಷಣ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕನಿಷ್ಠ ಜೈಲಿಗೆ ಹಾಕ್ತಾರೆ. ಅವಾಗ ಏನೋ ಸಮಾಜಕ್ಕೆ ಅವಾಗ ಏನಾಗುತ್ತಂದ್ರೆ, ಕನಿಷ್ಠ ಸಮಾಜದಲ್ಲಿ ಈ ರೀತಿಯ ಒಂದು ಅತ್ಯಾಚಾರದ ಪ್ರಕರಣಗಳು, ಅನಾಗರಿಕ ಚಟುವಟಿಕೆಗಳು ನಡಿಬಾರದನ್ನು ಕಾರಣಕ್ಕೆ ಇದು ಮಾಡ್ತೀವಿ. ಆದ್ರೆ ಇಲ್ಲಿ ಏನಾಗಿದ್ದಂದ್ರೆ, ಇಲ್ಲಿ ಇವರು ಏನೆಲ್ಲ ತಮ್ಮ ಶಕ್ತಿ ಪ್ರದರ್ಶನಗಳ ಮಾಡಿ ಕಾನೂನನ್ನು, ನಾವು ಕಾನೂನು ಅಂದ ತಕ್ಷಣ ಕಾನೂನು ಒಳಗಡೆ ಸುಧಾರಣೆ ಆಗಬೇಕಾಗಿದೆ. ಸರ್, ದಯವಿಟ್ಟು ಐಪಿಸಿ ಸೆಕ್ಷನ್ ಸರ್, ಒಂದ್ ನಿಮಿಷ ಸರ್, ಐಪಿಸಿ ಸೆಕ್ಷನ್ 370 ಸರ್, ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಸರ್, ಒಂದ್ ನಿಮಿಷ ಸರ್. ಸಾಮಾನ್ಯ ಜನರ ಯೋಚನೆ ಮಾಡ್ರಿ, ಸಾಮಾನ್ಯ ಜನರಿಗೆ ಆಲೋಚನೆ ಮಾಡಿ. ಅತ್ಯಾಚಾರದ ಪ್ರಕರಣ ದಾಖಲಾದ ಸಮಾಜಕ್ಕೆ ತಪ್ಪು 169 ಬಾರಿ ಲೈಂಗಿಕ ಕಿರುಕುಳ ಅತ್ಯಾಚಾರಿನ ರಕ್ಷಣೆ ಮಾಡೋ ಕೆಲಸ ಮಾಡಬೇಡಿ. ವಕೀಲರೇ ದಯವಿಟ್ಟು ಅತ್ಯಾಚಾರಿನ ರಕ್ಷಣೆ ಮಾಡಬೇಡಿ. ಅತ್ಯಾಚಾರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ.
ತಪ್ಪು ಮಾಹಿತಿ ಅಂತಲ್ಲ. ನೀವು ಇಡೀ ಸಮಾಜವನ್ನ ದಿಕ್ತಪ್ತಾ ಇದ್ದೀರಿ. ನೀವು ಈಗ ನನ್ನ ಒಬ್ಬನ ಮಾಡ್ತೀರಿ. ನೀವು ಯಾವ ರೀತಿಯಲ್ಲಿ ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಜನ ಸ್ವಾಮಿ ಓದಿ ಆ ಕಂಪ್ಲೇಂಟ್ ಓದಿ ಆ ಕಂಪ್ಲೇಂಟ್ ಓದಿ ಯಾವ್ದು ಎರಡನೇ ಕಂಪ್ಲೇಂಟ್ ನೀವು ಏನೊಂದು ಸ್ವಾಮಿ ಸರ್ ಇವರು ಅತ್ಯಾಚಾರ ನೀವು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಅತ್ಯಾಚಾರಿ ಈ ಪ್ರಮಾಣದಲ್ಲಿ ಮಾಡೋದಲ್ಲ. ನೀವು ಹೋಟೆಲ್ ವಾದ ಮಾಡಿ ನೀವು ಅವರು ಸಮಾಜವನ್ನು ಮಾಧ್ಯಮದ ಕೂತ್ಕೊಂಡಿದ್ದೀರಿ. ಅವರು ಅತ್ಯಾಚಾರ ಕಂಪ್ಲೇಂಟ್ ಶುರುವಿಗೆ ನಿಮಗೆ ಮಾಹಿತಿ ಕೊರತೆ ಇದೆ. ಹೇಳಬಾರ್ದು ಹೇಳಿ ಸತ್ಯ ಪ್ಯಾನಲ್ನಲ್ಲಿ ಯಾಕೆ ಹೇಳಬಾರ್ದು ಹೇಳಿ ಯಾಕೆ ಹೇಳಬಾರ್ದು? ನೀವು ಒಪ್ಪುದು ಬೇಡ. ಸತ್ಯ ಏನು ಜನತೆಗೆ ಗೊತ್ತಾಗಲಿ, ಸಾಮಾನ್ಯರಿಗೆ ಗೊತ್ತಾಗಲಿ ಸತ್ಯ ನಿಮ್ಮ ಈ ಬಂಡತನ ಇದೆಯಲ್ಲ ನಿಜವಾದ ನಿಮ್ಮ ಬಂಡತನವನ್ನ ಮೆಚ್ಚಬೇಕಾಗಿದೆ. ಅದಾಗುದಿಲ್ಲ. ಇದು ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿ. ಬಾಯಿ ಮುಚ್ಚೋದಲ್ಲ ಸರ್. ಅತ್ಯಾಚಾರಿಯನ್ನು ಈ ಪ್ರಮಾಣದಲ್ಲಿ ನೋಡಿ ಜನರಿಗೆ ಸಂದೇಶವನ್ನ ಹೋಗಕ್ಕಾಗದೆ ಇರೋ ಅಡ್ಡಾಯ ಆಗ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ಜನರಿಗೆ ತಿಳಿಸಬಾರದು ಅಂತ ಅಡ್ಡಾಯ ಆಗ್ತಾ ಇದ್ದಾರೆ. ಬೇರೆಯವರ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ಳಿ. ಗಣೇಶ್ ಪ್ಲೀಸ್ ಸರ್ ಒಂದು ನಿಮಿಷ. ನಾನು ಬ್ರೇಕ್ ತಗೋತಾ ಇದ್ದೀನಿ. ಬ್ರೇಕ್ ತಗೋತೀನಿ ಅಷ್ಟೇ ಈಗ. ಪ್ಲೀಸ್ ಗೌರವ ಕೊಡ್ರಿ. ನೀವು ಆರು ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಪ್ಲೀಸ್ 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 ಸರ್ ಉದಯ ಧರ್ಮಸ್ಥಳ ಅವರೇ, ಗಣೇಶ್ ಬಾಯ್ ಅವರೇ, ಶಂಭು ಶರ್ಮಾ ಅವರೇ, 6 ಕೋಟಿ ಜನ ನೋಡ್ತಾ ಇದ್ದಾರೆ. ಪ್ಲೀಸ್ ಪ್ಲೀಸ್ 6 ಕೋಟಿ ಜನ ನೋಡ್ತಾ ಇದ್ದಾರೆ. ಪ್ಲೀಸ್ ಪ್ಲೀಸ್ 6 ಕೋಟಿ ಜನ ನೋಡ್ತಾ ಇದ್ದಾರೆ. ಒಬ್ಬ ವಕೀಲರಾಗಿ ಘನತೆ ನೀವು ಘನತೆ ಇಟ್ಕೊಳ್ಳಿ. ಪ್ಲೀಸ್ 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 ಸರ್ ಪ್ಲೀಸ್ ನಿಮ್ಮನ್ನು ನಾನು ವೈಯಕ್ತಿಕ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತೀನಿ. ಗಣೇಶ್ ಅನಂತ್ ಉದಯ್ ಒಂದು ನಿಮಿಷ, ಶಂಭು ಶರ್ಮಾ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಸರ್. ನಿಮ್ಮ ಜಗಳಾಟಕ್ಕೆ ಬಾಯಿಗೆ ಬಂದಾಗ ನೀವು ವಕೀಲರಾಗಿ ಅವ್ರ ಜೊತೆ
ದುಡ್ಡು ಕಾಸು ಹಣ ತಗೊಂಡಿರ್ಬೋದು, ಬೇರೆ ಪ್ರಶ್ನೆ. ಸರ್ ಈ ರೀತಿಯ ಜಗಳ ಮಾಡೋದ್ರಿಂದ ಸರ್ ಡಿಬೇಟ್ ಹಾಳಾಗತ್ತೆ. ಸರ್ ಡಿಬೇಟ್ ಹಾಳಾಗತ್ತೆ. ಅವ್ರು ಬಿಡುವುದೇ ಇಲ್ಲ. ಸರ್ 6 ಕೋಟಿ ಜನ ನೋಡ್ತಾ ಇದ್ದಾರೆ. 6 ಕೋಟಿ ಜನ ನೋಡ್ತಾ ಇದ್ದಾರೆ. ನಿಮ್ಮ ಮಾನವನ್ನ ನೀವೇ ಹರಾಜಾಕ್ತಾ ಇದ್ದೀರಾ. ಉದಯ್ಜಿ ಸ್ವಲ್ಪ ಜಸ್ಟ್ ಮಿನಿಟ್ ಪ್ಲೀಸ್. ಉದಯ್ಜಿ ನೀವು ಹಿರಿಯರಿದ್ದೀರಿ, ದಯವಿಟ್ಟು ಪ್ಲೀಸ್. ಗಣೇಶ್ ಪ್ಲೀಸ್ ವೀಕ್ಷಕರೇ ಪ್ಲೀಸ್. ಓಕೆ ಪ್ಲೀಸ್. ಓಕೆ ವೀಕ್ಷಕರೇ, ಡಿಬೇಟ್ ಮುಂದುವರಿತ ಮುಂಚೆ ಸ್ಮಾಲ್ ಬ್ರೇಕ್. ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ಟ್ರಸ್ಟ್ ವಿತ್ ಹ್ಯಾಪಿನೆಸ್. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್. ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ಪದ್ಮನಾಭನಗರ, ಬೆಂಗಳೂರು. ರಾತ್ರಿ ಪೂರ ಬರ್ತ್ಡೇ, ಬೆಳಗಾಗೋ ಹೊತ್ತಿಗೆ ಡೆತ್ ಡೇ. ಬಿಯರ್ ಇಳಿಸಿದ ಗಂಟಲಿಗೆ ಚಾಕು ಇಳಿಸಿದ್ಯಾಕೆ? ಶವ ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ದ ಚಾಕು ಇಳಿಸಿದ ಹಂತಕ. ಚಾಕು ಚಮತ್ಕಾರ. ಲಾಕಪ್ ವೀಕ್ಷಿಸಿ ಇಂದು ರಾತ್ರಿ 8:30ಕ್ಕೆ. ಪ್ಯಾರಗನ್ ಆಫೀಸ್ ಚಪ್ಪಲ್, ಟಫ್ ಅಂಡ್ ಸ್ಟೈಲಿಶ್. ಪ್ಯಾರಗನ್ ಸೋಲಿಯಾ. ಯಾವುದೇ ಇರ್ಲಿ, ಎಲ್ಲರೂ ಗಮನಿಸ್ತಾರೆ. ಹೇ ರೂಪಿಕಾ, ದುಬೈನಲ್ಲಿ ಚಿನ್ನ ತುಂಬಾ ಚೀಪ್ ಅಂತೆ. ಅದಕ್ಕೆ ಯಾಕೆ ದುಬೈಗೆ ಹೋಗ್ಬೇಕು? ನಮ್ ಬಸವನಗುಡಿನೇ ಇದೆಯಲ್ಲ. ಬಂಗಾರದ ಜೊತೆ ಮಹಾಲಕ್ಷ್ಮಿ ಕೃಪೆಯೂ ಇದೆ. ದುಬೈ ಬೆಲೆಯಲ್ಲಿ ಚಿನ್ನ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಅಂದ್ರೆ ಒಟ್ಟು ನಾವು ಚರ್ಚೆನ ಮಾಡಿದ್ವಿ. ಫಲಶ್ರುತಿ ಏನೋ ಸಮಸ್ಯೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಮೂಲ ಸಮಸ್ಯೆ ಯಾವುದು ಅಂತ ಕೆದಕ್ತಾ ಹೋದ್ರೆ ವಾಗ್ಯುದ್ಧಗಳು ಈ ರೀತಿ ಆಗ್ತವೆ. ವೈಯಕ್ತಿಕ ನಿಂದನೆ ಮಟ್ಟಕ್ಕೆ ಇಳಿದಾಗ ಚರ್ಚೆಯ ಉದ್ದೇಶವೇ ಹಾಳಾಗುತ್ತೆ. ನೀವೆಲ್ಲ ಕನ್ನಡಿಗರು ನೋಡ್ತಾ ಇದ್ದೀರಾ, ಬಹಳ ಪ್ರಮುಖವಾದ ಬಹಳ ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರವರ ವಾದವನ್ನು ಅವರು ಮಂಡಿಸುವಂತಹ ವೇದಿಕೆ ಪ್ರಜಾ ಟಿವಿ ಒದಗಿಸಿಕೊಡ್ತಾ ಇದೆ. ಎಸ್, ಈ ಕೇಸ್ ಅಂತಲ್ಲ, ಪ್ರತಿ ಪ್ರಕರಣದಲ್ಲೂ ಪ್ರಜಾ ಟಿವಿ ನಿಷ್ಪಕ್ಷಪಾತವಾಗಿ ಯಾವುದೇ ಪೂರ್ವಾಗ್ರಹ ಪೀಡಿತವಲ್ಲದ ಆರೋಗ್ಯಕರವಾದಂತಹ ಒಂದು ಚರ್ಚೆಯನ್ನು ನಾವು ಮಾಡ್ಕೋತಾ ಬರ್ತಾ ಇದೀವಿ, ಮುಂದೆ ಕೂಡ ಮಾಡ್ತೀವಿ. ಹಾಗಾಗಿ ಸಭಾ ಮರ್ಯಾದೆ ಅಂತ ಏನು ಹೇಳ್ತೀವಿ, ಆ ಸಭಾ ಮರ್ಯಾದೆಯನ್ನು ಪ್ರತಿಯೊಬ್ಬರು ಘನತೆ ಗೌರವದಿಂದ ಕಾಪಾಡಿಕೊಳ್ಬೇಕಾದ ಬಹಳ ಮುಖ್ಯ. ಕೊನೆಯ ಹಂತದ ಚರ್ಚೆ ಇದೆ. ಎಸ್, ಇಷ್ಟಕ್ಕೂ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ, ಅದನ್ನು ನೋಡೋಣ. ಕೋರ್ಟಲ್ಲಿ ಶ್ರೀಮಠದ ಅಥವಾ ಶ್ರೀಗಳ ಪರ ವಾದ ಹೇಗೆ ನಡೀಬಹುದು? ಇನ್ನು ನೆಕ್ಸ್ಟ್ ಚಾರ್ಜ್ ಶೀಟ್ಗೆ ಮಠ ಏನು ಉತ್ತರ ಕೊಡಬಹುದು? ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆಗಿರುತ್ತೆ. ಅಂತಿಮವಾಗಿ ಕಾಡ್ತಾ ಇರುವ ಆತಂಕ ಭಕ್ತರಲ್ಲಿ ಜೈಲಿಗೆ ಹೋಗಬೇಕಾದ ರಾಘವೇಶ್ವರ ಶ್ರೀಗಳು. ಇನ್ನೊಂದಿದೆ, ಅವಿಚ್ಛಿನ್ನ ಪರಮಪೀಠಕ್ಕೆ ತಟ್ಟಿತ ಕಳಂಕ ಅನ್ನುವ ನೋವು ಬಹಳ ಜನರಿಗೆ ಕಾಡ್ತಾ ಇದೆ. ಪೀಠದಿಂದ ಈಗಲಾದರೂ ನಿರ್ಗಮಿಸ್ತಾರ ಅನ್ನುವ ಪ್ರಶ್ನೆಯನ್ನ ಇವತ್ತು ಕೇವಲ ಒಂದು ಸಮುದಾಯ ಅಲ್ಲ, ಸಮಾಜ ಕೇಳ್ತಾ ಇದೆ ಅನ್ನುವಂಥ ಪ್ರಶ್ನೆ. ಕೊನೆಯದಾಗಿ ಭಕ್ತರ ಆಕ್ರೋಶ, ಸಮಾಜದ ಆತಂಕಕ್ಕೆ ಉತ್ತರಿಸುವವರಾರು? ಯಾರು ಗೊತ್ತಿಲ್ಲ. ಈಗ ನನ್ನ ಪ್ರಮುಖ ಪ್ರಶ್ನೆ, ಶಂಭು ಶರ್ಮಾ ಅವರೇ, ಬಹಳ ಆರಾಮಾಗಿ ಮಾತಾಡೋಣ. ಅದೇ ನೀವು ಆರಾಮಾಗಿದ್ದೀರ, ನಮ್ದಲ್ಲ. ಓಕೆ, ಇರಲಿಲ್ಲ. ಎಸ್, ಓಕೆ. ಈಗ ಮುಂದಿನ ಹಂತದಲ್ಲಿ ಸರ್ ಹೇಳಿ, ಈಗ ಮಾಹಿತಿಯನ್ನು ಹೊರಗಡೆ ಬಂದಿದೆ, ಅದು ಸರಿಯೋ ತಪ್ಪೋ ಅಧಿಕೃತವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಏನದು ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ತಮಗೆ ಆತ್ಮವಿಶ್ವಾಸ ಇದೆ ಮಠದ ಗೌರವ ನಾವು ಉಳಿಸ್ತೀವಿ ಅನ್ನೋದು, ಅಥವಾ ಶ್ರೀಗಳು ಏನು ತಪ್ಪು ಮಾಡೇ ಇಲ್ಲ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗಿದೆ? ಪ್ಲೀಸ್. ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ನಾವು ಡಿಸ್ಪ್ರೂವ್ ಮಾಡುವ ಅಗತ್ಯವೇ ಇಲ್ಲ ಇದರಲ್ಲಿ. ಯಾಕೆಂದ್ರೆ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಿ ಪ್ರಾಸಿಕ್ಯೂಷನ್.
ನನಗೆ ಖಚಿತವಾಗಿದೆ ಈ ಆರೋಪ ನ್ಯಾಯಾಲಯದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ವೇರಿಯಸ್ ಹ್ಯಾವಿಂಗ್ ರಿಗಾರ್ಡ್ ಟು ವೇರಿಯಸ್ ಜಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಓಕೆ, ಯಾಕೆಂತ ಹೇಳಿದ್ರೆ ಈಗ ನಾನು ನನ್ನ ಡಿಫೆನ್ಸ್ ಅನ್ನು ಹೇಳಿದರೆ ಕರೆಕ್ಟ್ ಒಪ್ಕೊಳ್ತೇನೆ, ಹೊರಗೆ ನಾವು ನಮ್ಮ ಅಸ್ತ್ರವನ್ನು ಕೊಟ್ಟಾಗ ಖಂಡಿತ ಒಪ್ಕೊಳ್ತೇನೆ. ಅವರು ಈಗ ಈ ಮೊದಲು ಒಮ್ಮೆ ನಿಮಗೆ ತಿಳಿದಂತೆ ಸುರುವಿಗೆ ಒಂದು CID ಇಂದ ಒಂದು ರಿಪೋರ್ಟ್ FSL ರಿಪೋರ್ಟ್ ಸೋರಿಕೆ ಆಯಿತು, ಫಸ್ಟ್ ರಿಪೋರ್ಟ್. ಹೌದಾ? ಅದರಲ್ಲಿ ಒಂದು ಟೈಟ್ಲ್ನಲ್ಲಿ ಒಂದು ಬಂತು, ಏನು ಗಂಡೆರಡು ಹೆಣ್ಣೊಂದು ಅಂತೇಳಿ ಟೈಟ್ಲ್ ಹಾಕಿ ಒಂದು ಎಲ್ಲ ವಿಷಯ ಬಂತು. ಆ FSL ರಿಪೋರ್ಟನ್ನು ರಿಪೇರಿ ಮಾಡಲಿಕ್ಕೆ 2 ರಿಪೋರ್ಟ್ ತರಿಸಿದರು. ಎಷ್ಟು? 2. ಆಗದ ಕಾರಣ ಈಗ ನಾನು ಹೇಗೆ ಖಂಡಿತವಾಗಿಯೂ ನ್ಯಾಯಾಲಯದಲ್ಲಿ ಈ ಕೇಸು ನಿಲ್ಲುವ ಚಾನ್ಸಸ್ ನನ್ನ ಪ್ರಕಾರ ತೀರಾ ಕಡಿಮೆ ಬಂದೆ ಸರ್. ಮತ್ತೆ ಪ್ರೂವ್ ಮಾಡಬೇಕಾದವರು ನಾವು ಪ್ರೂವ್ ಮಾಡುವಂತ ನಾವು ಇನ್ನೋಸೆನ್ಸ್ ಅನ್ನು ಪ್ರೂವ್ ಮಾಡಲಿಕ್ಕಿಲ್ಲ. ಇಟ್ ಈಸ್ ನಾಟ್ ಅ ಬರ್ಡನ್ ಆನ್ ದಿ ಅಕ್ಯೂಸ್ಡ್ ಟು ಪ್ರೂವ್ ದ ಇನ್ನೋಸೆನ್ಸ್. ಆನ್ ದ ಅದರ್ ಹ್ಯಾಂಡ್ ವಕೀಲರಿಗೆ ಗೊತ್ತುಂಟು ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ಆಲ್ ದ ರೀಸನೇಬಲ್ ಡೌಟ್ಸ್. ಅಂತ ಕೇಸ್ ಇದು ಅಲ್ವೇ ಅಲ್ಲ. ಇದರಲ್ಲಿ ಈಗ ಇವರು ನನ್ನ ಉದಯ ಧರ್ಮಸ್ಥಳ ಅವರು ಹೇಳಿದಾಗೆ ಅವರು ಒಂದು ವಿಷಯದಲ್ಲಿ ಒಂದು ವಿಚಾರವನ್ನು ಸರಿಯಾಗಿ ಒಂದು ಸಮರ್ಪಕವಾಗಿ ಎತ್ತಿಸಿದ್ದಾರೆ. 169 ಸಲ ಅಂತ ಹೇಳುವಂಥ ವಿಚಾರ ನಾನು ಅದನ್ನು ವಾಪಸ್ ರಿಪೀಟ್ ಮಾಡೋದಿಲ್ಲ. ಹಾಗಾದ ಕಾರಣ ಎಲ್ಲೋ ಒಂದು ಕಡೆ ಇದನ್ನು ಈ ಕಂಪ್ಲೇಂಟ್ ಅನ್ನು ಟೈಲರ್ ಮಾಡುವಾಗ ಎಲ್ಲೋ ಒಂದು ಕಡೆ ಎಡವಿದ್ದಾರೆ. ಅದು ನಿಜ, ಅದು ರಾಮನ ದಯ, ಗೊತ್ತಾಯ್ತಾ? ಅದು ರಾಮನ ದಯ. ಇಲ್ಲದಿದ್ರೆ ಈ ಕಂಪ್ಲೇಂಟ್ ಅಲ್ಲಿ ಈಗ ಅತ್ಯಾಚಾರ ಪ್ರಕರಣ. ಸರಿ, ಓಕೆ ಸರ್, ಓಕೆ. ಆಮೇಲೆ ಹೇಳ್ತೇನೆ ಸರ್, ಮತ್ತೆ ಬರ್ತೇನೆ ಪ್ಲೀಸ್. ನನಗೆ ಪ್ರಶ್ನೆ ಇದ್ದಿದ್ದಷ್ಟೇ, ನಿಮ್ಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದು. ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ, ಗುಡ್. ನನಗೆ ಇರುವಂತಹ ಪ್ರಶ್ನೆ ಗಣೇಶ್ ಬೈರಿ ಅವರೇ, ನಾನು ಹೇಳಿದೆ ಭಕ್ತ ಸಮುದಾಯ, ಈಗ ಸಮುದಾಯದಲ್ಲಿ 2 ಗುಂಪುಗಳಾಗಿರೋದ್ರಿಂದ ನಾನು ಅಲ್ಲಲ್ಲ ಈಗ ಮತ್ತೇನು ಅಲ್ಲಲ್ಲ ಇಲ್ಲ ದಯವಿಟ್ಟು ಪ್ಲೀಸ್ ಅದನ್ನ ಮತ್ತೆ ಬೆಳೆಸ್ಬಿಡಿ. ಎಸ್, ಈಗ ವಾಟ್ ನೆಕ್ಸ್ಟ್ ಸರ್? ಒಂದ್ ನಿಮಿಷ. ಎಸ್ ಗಣೇಶ್ ಅವರೇ, ಅದಕ್ಕೆ ನಾನು ಹೇಳಿದ ಬೇಜಾರು. ಗಣೇಶ್ ಅವರೇ, ನನ್ನ ನೇರವಾದ ಪ್ರಶ್ನೆ, ಈಗ ಹೆಚ್ಚೆಚ್ಚು ಶಿಕ್ಷಣವನ್ನು ಪಡೆದಂತವರು ಯುವ ಸಮುದಾಯ ನೇರವಾಗಿ ಮಠವನ್ನು ಪ್ರಶ್ನೆ ಮಾಡುವ ಮಟ್ಟಕ್ಕೆ ಬಂದಿದೆ. ಈ ಮುಂಚೆ ಆಗಿದ್ರೆ ಮಠದಿಂದ ಎಷ್ಟು ಗೌರವ ಅಂತಂದ್ರೆ ಅಲ್ಲಿ ನಡೀತಾ ಇದ್ದು ತಪ್ಪಾಗಿದ್ರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಕೇಳ್ತಾ ಇದ್ದಾರೆ, ಜನ ಶಿಕ್ಷಿತರಾಗಿದ್ದಾರೆ ಮತ್ತು ತಮಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಂತ ಹಕ್ಕನ್ನು ಬಳಕೆ ಮಾಡ್ಕೋತಾರೆ. ಈ ಹಿನ್ನೆಲೆಯಲ್ಲಿ ಮುಂದೆ ಈ ಮಠದ ಬಗ್ಗೆ, ಈ ಒಂದು ಪೀಠದ ಬಗ್ಗೆ ನಿಮ್ಮ ನಿರೀಕ್ಷೆ, ಮತ್ತೆ ಈಗ ಇರುವಂತಹ ಶ್ರೀಗಳ ಬಗ್ಗೆ ನಿಮ್ಮ ನಿರೀಕ್ಷೆ ಅಥವಾ ನಿಮ್ಮ ಒತ್ತಾಯ? ಈಗ ಇರುವ ಶ್ರೀಗಳ ಬಗ್ಗೆ ಕೋರ್ಟ್ ಆಫ್ ಲಾದಲ್ಲಿ ಏನೇ ಆಗ್ಬಹುದು, ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಹುದು. ಆದರೆ ಭಕ್ತರಲ್ಲಿ ಇರುವಂತಹ ಹೃದಯದ ಅಂತರಾಳದ ಕೋರ್ಟ್ ಅಂತ ಇದೆ, ಪ್ರತಿಯೊಬ್ಬರಿಗೂ ಕೂಡ ಅವರದ್ದಾದಂತಹ ಒಂದು ಕೋರ್ಟ್. ಅದರಲ್ಲಿ ಆಲ್ರೆಡಿ ಈಗ ರಾಘವೇಶ್ವರ ಶ್ರೀಗಳನ್ನ ಆರೋಪಿ ಎಂಬುದಾಗಿ ಅವರಿಗೆ ಶಿಕ್ಷೆಯನ್ನು ಪ್ರತಿಯೊಬ್ಬರು ಅವರ ಹೃದಯದಲ್ಲಿ ಕೊಟ್ಟಾಗಿದೆ. ನಾವು ನೀವಿರಬಹುದು ಸ್ವಾಮಿ, ಮಧ್ಯದಲ್ಲಿ ಬಾಯಿ ಹಾಕಬೇಡಿ, ನನ್ನ ವಿಷಯ ತಗೊಳ್ತಾರೆ. ನಾನು ಹೇಳು ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಹೆಂಡತಿ, ಮಕ್ಕಳು, ಅಮ್ಮ, ತಮ್ಮ, ಅಪ್ಪ ಪ್ರತಿಯೊಬ್ಬರು ಕೂಡ ಅವರದ್ದಾದಂತಹ ಹೃದಯ ಸಾಮ್ರಾಜ್ಯದಲ್ಲಿ ರಾಘವೇಶ್ವರ ಶ್ರೀಗಳು ಇವರು ಹೇಗೆ ಅವರು ನಿಷ್ಕಳಂಕರು, ಅವರು ಆರೋಪಿಗಳೇ ಅಲ್ಲ ಎಂಬುದಾಗಿ ಹೇಳ್ತಾರೋ, ಆದರೆ ಇವರು ಹೇಳುವಂತಹ ಯಾವ ಈ ಅವಿಚ್ಛಿನ್ನವಾದಂತಹ ಪರಂಪರೆಯ ಪೀಠಾಧಿಪತಿಗಳಿದ್ದಾರೆ, ಇವರು ಪೀಠ ಬಿಟ್ರೆ ಯಾವಾಗ ಚಿನ್ನ ಆಗುತ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಛಿದ್ರವಾಗಿದೆ ಈಗ. ಈ ಛಿದ್ರ ಮನಸ್ಸಲ್ಲಿರುವಂತಹ ಪ್ರತಿಯೊಬ್ಬನ ಮನಸ್ಸಲ್ಲಿರುವಂತಹ ಗುರುಗಳು ಎಂಬಂತಹ ಭಾವನೆ ಈಗಾಗಲೇ ಹೊರಟು ಹೋಗಿದೆ. ಆದ್ರಿಂದ ಇವರು ಪೀಠ ಬಿಟ್ಟು ಆಗುವಂತಹ ಕಳಂಕದಿಂದ ಹೆಚ್ಚು ಇವರು ಪೀಠದಲ್ಲಿ ಉಳುಕೊಂಡು ಇಂತಹ 2 ಅತ್ಯಾಚಾರ ಆರೋಪಗಳನ್ನು ಇವರು ಹೇಳಿದ್ರು. ಅವರು ಏನೂ ಅಲ್ಲ, ಅವರು ಶಿಲೆ ಹಾಗೆ, ದೇವರ ಹಾಗೆ ಅಂತ ಅಲ್ಲ. ಆರೋಪಿ ಅಂದ್ರೆ ಆರೋಪ ಸ್ಥಾನದಲ್ಲಿ ಇರುವವನೇ. ಆದ್ರಿಂದ ಈ ಆರೋಪ ಸ್ಥಾನದಲ್ಲಿರುವಂತಹ ರಾಘವೇಶ್ವರ ಯಾವ ಶ್ರೀಗಳಿದ್ದಾರೆ, ಅವರು ಈ ಮೊದಲೇ ಅವರು ಯಾವ ಒಂದು ಪತ್ರಿಕೆಯಲ್ಲಿ ಅಥವಾ 1 ವರ್ಷದಿಂದ ಮೊದಲು ಹೇಳಿದ ಹಾಗೆ ಪೀಠವನ್ನು ಬಿಟ್ಟು ಹಿಮಾಲಯಕ್ಕೆ ಹೊರಟು ಹೋಗುತ್ತಾ ಇದ್ರೆ ಈ ಯಾವ ಇಶ್ಯೂಗಳು ಆಗುತ್ತಾ ಇರಲಿಲ್ಲ, ಅವರೇ ಹೇಳಿದಂತಹ ಮಾತು. ಆದರೆ ಅಂತಹ ಯಾವುದೇ ವಿಷಯವನ್ನು ಇವರು ಮಾಡದೆ ಇವರು ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಪೀಠದಲ್ಲಿ ತಾನೇ ಮುಂದುವರಿಯಬೇಕು, ಸರ್ವರನ್ನು ತಾನೇ ಕಂಟ್ರೋಲ್ ಮಾಡಬೇಕು ಎಂಬುದಾಗಿ ಹೇಳಿ ಈಗ ಈ ರೀತಿಯಾದಂತಹ ಕೀಳು ಮಟ್ಟದಲ್ಲಿ ಮುಂದಿನ ಜನಾಂಗದಲ್ಲಿ ಮನೆಯಲ್ಲಿರುವಂತಹ ಮಕ್ಕಳು, ಮರಿಮಕ್ಕಳು ಕೇಳುತ್ತಾ ಇದ್ದಾರೆ, ಗುರುಗಳು ಅಂತ ಹೇಳಿದ್ರೆ ಇವರ, ಸ್ವಾಮಿಗಳು ಅಂತ ಹೇಳಿದ್ರೆ ಎವ್ರಿ ಡೇ ಅತ್ಯಾಚಾರ, ರೇಪಿಸ್ಟ್ಗಳು ಅಂತ ಹೇಳಿ. ಆದ್ರೆ
ಯಾವುದು ನಾನು ಒಂದು ಮಾತು ಹೇಳ್ತೇನೆ, ಇಂತಹ ಇವರು ಇನ್ನೂ ನಿಷ್ಕಳಂಕರು ಎಂಬುದಾಗಿ ಕೋರ್ಟ್ ಅಲ್ಲಿ ಬಂದರೂ ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿ ಇವರು ಆರೋಪಿ ಸ್ಥಾನದಲ್ಲಿ ಇರುವಂತಹ ಇವರನ್ನ ಬ್ರಹ್ಮನಿಗೆ ಕೂಡ ತೆಗೆದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಕೊಡು ಸರ್. ತಮ್ಮ ಲಾಸ್ಟ್ ರಿಯಾಕ್ಷನ್ ತಮ್ಮದೇ ಸರ್. ಅಲ್ಲ ನಮ್ದು ನಾನು ಮಾತಾಡ್ಲಿಕ್ಕೆ ಸರ್ ತಮಗೂ ಬಂದೆ ಸರ್, ಬಂದೆ ಪ್ಲೀಸ್ ಹೇಳಿ. ಗಣೇಶ್ ಬಾಯ್ರವರ ಒಂದು ಆತಂಕ ಏನಿದೆ, ನೋವೇನಿದೆ, ಅದನ್ನು ಅವರು ಹೊರಹಾಕಿದ್ದಾರೆ. ನೀವು ಸುಲಭವಾಗಿ ಏನು ಕೆಲವರು ಬೆರಳಿಕೆ ಮಾತ್ರ ಅಂತಲ್ಲ, ಇವತ್ತು ಮೀಡಿಯಾದ ಮುಂದೆ ಬಂದು ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ನೀವು ಅದನ್ನು ಸುಲಭವಾಗಿ ತಳ್ಳಕ್ಕಾಗಲ್ಲ. ಪ್ಲೀಸ್. ರಾಮಚಂದ್ರಾಪುರ ಮಠದ ಶಿಷ್ಯ ಪರಂಪರೆ ಇವತ್ತಿಗೂ ಕೂಡ ರಾಮಚಂದ್ರಾಪುರ ಮಠದ ಶ್ರೀಗಳ ಜೊತೆ ಭಕ್ತಿ ಗೌರವ ಇರೋದನ್ನ ನಾವು ಹೇಳಬೇಕಾಗಿಲ್ಲ. ನಮ್ಮ ಮಠ ಅಂತ ಹೇಳೋದು ಒಂದು ತೆರೆದ ಪುಸ್ತಕ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಹುದು. ಭಕ್ತರು ಎಷ್ಟಿದ್ದಾರೆ, ಯಾವ ರೀತಿ ಮಠ ನಡೀತಾ ಇದೆ ಅಂತ ನೋಡಬಹುದು. ಅದನ್ನು ಅವರು ಇಲ್ಲಿ ಬಂದು ಮಾಧ್ಯಮದ ಮುಂದೆ ಜನರಿಗೆ ಗೊಂದಲ ಮೂಡಿಸುವಂತಹ ಒಂದು ಇಷ್ಟೆಲ್ಲ ಆದ್ಮೇಲೆ ಮಾಧ್ಯಮದ ಮಾತಾಡಿದ್ರೆ ಎಲ್ರು ಅಂತ ಹೇಳ್ತಾ ಇದಾರಲ್ಲ, ಆಮೇಲೆ ಇವರು ಧರ್ಮ ಸಂಸ್ಕೃತಿ ಪ್ರಜ್ಞಾವಂತಿಕೆ ಎಲ್ಲ ಹೇಳ್ತಾರೆ. ಇವರುಗಳು ಫೇಸ್ಬುಕ್ ನಲ್ಲಿ ದಿನ ಬರೆಯುವಂತಹ ಒಂದು ಸಂಸ್ಕಾರ, ಅದನ್ನು ಜನ ಓದಿದ್ರೆ ಸಾಕು ಅಂತ. ಆಯ್ತಲ್ಲ, ಪ್ರತಿ ದಿವಸ ಬರಿತಾ ಇದ್ದಾರೆ ಇವರು. ಅದನ್ನ ಜನರು ಸರಿಯಾಗಿ ನೋಡಿದ್ರೆ ಇವರ ಸಂಸ್ಕಾರ ಎಂತದ್ದು, ಇವರು ಪೀಠದ ಮೇಲೆ ಗೌರವ, ಶ್ರೀಗಳ ಮೇಲೆ ಗೌರವ ಎಲ್ಲ ಹೇಳುವವರು ಇವ್ರು ಎಂತವ್ರು ಅಂತ ಜನರಿಗೆ ಗೊತ್ತಾಗ್ತದೆ. ನಾವೀಗ ಏನಿದ್ರು ನಾವು ಸಂಸ್ಕಾರಹೀನರು ಮತ್ತೊಂದಿರಬಹುದು, ಆದ್ರೆ ಇವರ ಗುರುಗಳನ್ನು ಆರಾಧಿಸ್ತೇವೆ, ನಾವಿದ್ದೇವೆ ಅಥವಾ ವಿ ಆರ್ ವಿದ್ ರಾಘವೇಶ್ವರ ಸ್ವಾಮಿಗಳು ಅಂತ ಹೇಳಿ ಯಾವ ಬರೀತಾರೆ ವಿದ್ಯಾವಂತರು ಪ್ರಜ್ಞಾವಂತರು, ಅವರು ಬರೆದಂತಹ ಕೀಳು ಮಟ್ಟದ ಫೇಸ್ಬುಕ್ ರೇಟಿಂಗ್ಸ್ ಗೆ ಇದೇ ಚಾತುರ್ಮಾಸದಲ್ಲಿ ಶ್ರೀ ಗುರುಗಳು ಅವರಿಗೆ ಧರ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಶಾಲ ಹಾಕಿ ಸನ್ಮಾನವನ್ನು ಮಾಡಿದ್ದಾರೆ. ನಮಗೆ ವಿಡಿಯೋ ನೋಡಿದ್ದೇವೆ, ನಿಮ್ಮ ಶ್ರೀಮಠದ ವಿಡಿಯೋದಲ್ಲಿ ನೋಡಿದ್ದೇವೆ. ಪುಸ್ತಕ ಬಿಡುಗಡೆ ಅಲ್ಲ, ಮಾತಾಡಬೇಡಿ ನೀವು. ಫೇಸ್ಬುಕ್ ಇಲ್ಲದೆ ಮಾತಾಡಬೇಡಿ ನೀವು. ಆಡಿಯೋ ಕೇಳಿದ್ದೇವೆ, ಆಡಿಯೋ ಕೇಳಿದ್ದೇವೆ, ವಿಡಿಯೋ ನೋಡಿದ್ದೇವೆ, ನಿಮ್ಮ ಜೀವನ ವಿಡಿಯೋ ಆಡಿಯೋ. ಒಂದು ನಿಮಿಷ ನಿಮ್ಮ ಉದಯ ಧರ್ಮಸ್ಥಳ ಕೂಡ ಬಹಳ ಅವಮಾನ ಆಗ್ತಾ ಇದೆ, ನೋವಾಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ವಾದ ವಿವಾದಗಳಿಂದ ಇವರು ಹೇಳಿದಂತದ್ದೇನಾದ್ರೂ ಸತ್ಯ ಅಂತ ಆದ್ರೆ ಅದರಿಂದ ದೊಡ್ಡ ಒಂದು ದುರಂತ ನಮ್ಮ ಸಮಾಜದಲ್ಲಿ ಬೇರೆ ಯಾವುದಿಲ್ಲ. ಇವರು ಹೇಳಿದಾಗೆ ಇದು ಹವ್ಯಕ ಮಠಕ್ಕೆ ಸಂಬಂಧಪಟ್ಟದ್ದಲ್ಲ, 18 ಮಠಕ್ಕೆ 18 ಇದಕ್ಕೆ ವ್ಯಾಪಕ ಮಠದ ಸಮುದಾಯಕ್ಕೆ ಅಂತ ಹೇಳುವಂತದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದಲ್ಲಿರುವಂತಹ ಶಂಕರಾಚಾರ್ಯರ ಆರಾಧಕರಿಗೆ, ಇಡೀ ಸನಾತನ ಸಂಪ್ರದಾಯಗಳಿಗೆ ಈ ಒಂದು ಮಠ ಬಹಳ ದೊಡ್ಡ ದುರಂತವನ್ನು ಕೊಟ್ಟಿದೆ. ಒಂದು ಶ್ರೀರಾಮನ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಅನಾಚಾರಕ್ಕೋಸ್ಕರ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಇವರುಗಳೇ ಕಾರಣ. ಆಮೇಲೆ ಅವರು ಅವತ್ತು ಶ್ರೀರಾಮಚಂದ್ರ ಈ ಮಠದ ಸ್ವಾಮಿಗಳು ಹೇಳಿದ ಹಾಗೆ ನಾನು ಹಿಮಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದನ್ನು ಬಹುಶಃ ಇವ್ರು ಯಾರೋ ಬಿಡ್ತಾ ಇಲ್ಲ ಹೋಗ್ಲಿಕ್ಕೆ. ಅವ್ರು ಹೋಗ್ಲಿಕ್ಕೆ ಸಿದ್ಧರಿದ್ರು ಕೂಡ ಇಂಥದ್ದು ನನಗೆ ಗೊಂದಲ ಬೇಡ, ಇಂಥ ತೀರ್ಮಾನದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿದ್ರೆ ಅವರನ್ನು ಇನ್ನೊಂದು ಆಮೇಲೆ ಈ ಮಠದ ಸ್ವಾಮಿಗಳಿಗೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಜೀವವಿಮೆ ಮಾಡಿದ್ದಾರೆ. ಜೀವವಿಮೆ ಮಾಡಿದಂತ ಒಂದ್ ನಿಮಿಷ ನಾನು ಹೇಳಿದ ಮುಗಿಸ್ಬಿಟ್ಟ, ಆಮೇಲೆ ನೀವು ಉತ್ತರ ಕೊಡಿ. ನನಗೆ ಗೊತ್ತಿರುವಂತ ಮಾಹಿತಿ ನಾನು ಹೇಳ್ತೇನೆ. 50 ಲಕ್ಷದಿಂದ 1 ಕೋಟಿ ರೂಪಾಯಿ ಒಬ್ಬ ಇನ್ಶೂರೆನ್ಸ್ ಮಾಡಬೇಕು ಅಂತ ಆದ್ರೆ ಅವನಿಗೆ ಸಂಬಂಧ ಇರಬೇಕು, ಅವನಿಗೆ ಅವನದೇ ಆದ ಉತ್ಪಾದನೆ ಇರಬೇಕು. ಈ ಮಠದ ಸ್ವಾಮಿಗಳಿಗೆ ತಮ್ಮದೆ ಪ್ಲೀಸ್, ಯಾರಿಗಾದ್ರೂ ದುಡ್ಡು ಲಾಸ್ಟ್ ವರ್ಡ್ ಏನು ಒತ್ತಾಯ ಮಾಡ್ತಾ ಇದ್ರಿ ಸರ್? ಈ ರಾಘವೇಶ್ವರ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ. ಹಿಂದೆ ಒಬ್ಬ ಶೂದ್ರ ಅನ್ನೋ ಕಾರಣಕ್ಕಾಗಿ ನಿತ್ಯಾನಂದ ಸ್ವಾಮಿನ ಜೈಲಿಗೆ ಹಾಕಿದ್ದನ್ನು ನೋಡಿದೀವಿ, ಅಥವಾ ಆಸಾರಾಮ್ ಬಾಪು ಜೈಲಲ್ಲಿ ಇರೋದನ್ನು ನೋಡಿದೀವಿ. ಅತ್ಯಾಚಾರದ ಪ್ರಕರಣ ಅದು ಬಹಳ ಗಂಭೀರ ಪ್ರಕರಣ ಆಗಿರೋದ್ರಿಂದ ಈ ಗಂಭೀರ ಪ್ರಕರಣ ಸಿಐಡಿ ತನ್ನ ವರದಿಯಲ್ಲಿ ಸರಿ ಅಂತಂದೇಳಿ ಸಾಬೀತು ರೀತಿಯ ಪೂರಕವಾದಂತಹ ಒಂದು ದಾಖಲೆಯನ್ನು ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದೆ. ಆ ದಾಖಲೆ ಸಲ್ಲಿಸ್ತಾ ಇರೋದು ನಮ್ಮ ಸರ್ಕಾರಿ ಸಂಸ್ಥೆ, ಅದು ಸಿಬಿಐ ಸಿಒಡಿ ಅಂದ್ರೆ ನಮ್ಮದೇ ಸಂಸ್ಥೆಗಳು. ಹಾಗಾಗಿ ಆ ಸಂಸ್ಥೆಗಳ ಬಗ್ಗೆ ನಾವು ಒಂದಿಷ್ಟು ಗೌರವಗಳನ್ನು ಇಟ್ಕೊಳ್ಬೇಕು. ಆ ದಾಖಲೆಯಲ್ಲಿ ಹೇಳಿರುವಂತಹ ಅಂಶಗಳು ನಿಜವಾಗ್ಲೂ ಕೂಡ ಸತ್ಯ ಅಥವಾ ಸತ್ಯಕ್ಕೆ ಹತ್ತಿರವಿರುವಂತ ಭಾವಿಸ್ತೀನಿ ನಾನು. ಹಾಗಾಗಿ ಅದರಲ್ಲಿ ಎತ್ತುವಂತ ಪ್ರಶ್ನೆಗಳು ಸರಿ ಇದಾವೆ ಅಂತಂದ್ರೆ ನಾನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನ್ಯಾಯಾಲಯ ತಕ್ಷಣದಲ್ಲಿ ಪರಿಗಣಿಸಬೇಕು. ಈ ತಕ್ಷಣದಲ್ಲಿ ಜನರ, ಇಡೀ ರಾಜ್ಯದ ಜನರ ಆಸೆ ಏನಂದ್ರೆ ಈ ಮನುಷ್ಯ ಮೊದಲು ಜೈಲಿಗೆ ಹೋಗ್ಬೇಕು, ಮೊದಲು ಈ ರಾಘವೇಶ್ವರ ಜೈಲಿಗೆ ಹೋಗ್ಬೇಕಂತ ಅವ್ರ ಆಸೆ ಆಗಿರೋದ್ರಿಂದ ಅವ್ರನ್ನ ಒಂದಿಷ್ಟು ಜೈಲಿಗೆ ಕಳಿಸುವಂತ ಕೆಲಸ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆಯವರು ಈ ರೀತಿಯ ಪ್ರಕರಣಗಳಲ್ಲಿ ಭಾಗವಹಿಸಿದ ರೀತಿಯ ಒಂದು ಎಚ್ಚರಿಕೆಯನ್ನು ಸಮಾಜಕ್ಕೆ ಕೊಟ್ಟಂತಾಗ್ತದೆ. ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಓಕೆ, ಶಂಭು ಶರ್ಮಾ ಕೊನೆಯದಾಗಿ ನಾನು ಕೇಳ್ಬಿಡ್ತೀನಿ, ಅದು ಕುತ್ರಾಣಿ ಸರ್ ಒಂದ್ ನಿಮಿಷ ಕೊನೆಯದ ನಾನು ಕೇಳ್ಬಿಡ್ತೀನಿ. ನಾಳೆ 28ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ
ಒಂದು ದೊಡ್ಡ ಪ್ರತಿಭಟನೆ ನಡೀತಾ Okay, okay, sir. ಇದೆ. ವಿದ್ಯಾರ್ಥಿ ಯುವಜನ ಮಹಿಳಾ ಎಲ್ಲಾ ಸಂಘಟನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆ ಪ್ರತಿಭಟನೆಯನ್ನ ರಾಜ್ಯದ ಎಲ್ಲಾ ಜನ ಗೌರವಿಸಬೇಕು, ಬೆಂಬಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಓಕೆ, ಕೊನೆಯದಾಗಿ ಶಂಭು ಶರ್ಮಾ ಅವರೇ, ಇಷ್ಟೆಲ್ಲ ಎಲ್ಲರೂ ಉದಯ ಧರ್ಮಸ್ಥಳ ಇರ್ಬೋದು, ಗಣೇಶ್ ಇರ್ಬೋದು, ಅನಂತ ನಾಯಕ್ ಇರ್ಬೋದು, ಆ ಕಡೆ ಅಶ್ವಿನ್ ಕುಮಾರ್ ಇರ್ಬೋದು ಅಂತ ಸಾಕಷ್ಟು ತಮ್ಮ 3 ನಿಮಿಷ ಇರೋದೇ 3 ನಿಮಿಷ ಓಕೆ. ಸೊ ಇವರೆಲ್ಲರೂ ಕೂಡ ಮೂರ್ಖರು ಅಂತ ನೀವು ಭಾವಿಸ್ತೀರೇನು? ಚಚೆ, ಇವರು ಅತಿ ಬುದ್ಧಿವಂತರು. ನಿಮ್ಮ ಈ ನಡವಳಿಕೆ ಗಣೇಶ್ ಪ್ಲೀಸ್ 1 ನಿಮಿಷ ಪ್ಲೀಸ್ ಪ್ಲೀಸ್ ನನಗೆ ಮಾತಾಡ್ಲಿಕ್ಕೆ ಬಿಡು. ಸರ್ 1 ನಿಮಿಷ ಸಂಕ್ಷಿಪ್ತವಾಗಿ ಚುಟುಕಾಗಿ ಹೇಳಿ ಪ್ಲೀಸ್ ಪ್ಲೀಸ್. ಇವರು ಉದಯ ಧರ್ಮಸ್ಥಳ ಹೇಳಿದ್ರು, ಮತ್ತೆ ಕೆಣಕ್ಲಿಕ್ಕೆ ಹೋಗ್ಬೇಡಿ. ಅವರು ಮತ್ತೆ ನಿಮ್ಮ ಅಭಿಪ್ರಾಯ ಕೊನೆದಾಗಿ ಹೇಳಿ ಸರ್. ನೀವು ಮಾತಾಡ್ಲಿಕ್ಕೆ ಬಿಡದಿದ್ರೆ ಹೇಗೆಪ್ಪ ಮಾತಾಡುದು? ಉದಯ ಧರ್ಮಸ್ಥಳ ಹೇಳಿದ್ರು ಇನ್ಶೂರೆನ್ಸ್ ಒಂದು ಸ್ವಾಮೀಜಿಗೆ ಬೇಕಿತ್ತ. ನೋಡಿ, ಸ್ವಾಮೀಜಿ ಬೇರೆಲ್ಲ, ಮಠ ಬೇರೆಲ್ಲ. ಸ್ವಾಮೀಜಿ ಇನ್ಶೂರೆನ್ಸ್ ಮಾಡಿ ನಿಲ್ಲಿ ನೋಡಿ, ಸ್ವಾಮೀಜಿ ಮಾಡಿದ್ದಲ್ಲ, ಸ್ವಾಮೀಜಿ ಮಾಡಿದ್ದಲ್ಲ, ಒಬ್ಬ ಭಕ್ತರು ನೋಡಿ. ಸ್ವಾಮಿ ಹೇಳಲಿಕ್ಕೆ ಸ್ವಾಮೀಜಿ ಅವರು ಇನ್ಶೂರೆನ್ಸ್ ಒಬ್ಬ ಭಕ್ತರು ಇನ್ಶೂರೆನ್ಸ್ ಮಾಡಿದ್ದು, ಅದು ಸೇವಾ ರೂಪದಲ್ಲಿ ಪ್ರತಿಯೊಂದನ್ನು ನೋಡಿ. ನೋಡಿ, ಪಟ್ಟಭದ್ರ ಹಿತಾಸಕ್ತಿಗಳೊಂದು ಇದೆ. ಏನು ಮಾಡಿದ್ರು ತಪ್ಪು ಕಂಡುಕೊಳ್ಳಿಕ್ಕೆ, ಏನು ಮಾಡಿದ್ರು ತಪ್ಪು ಅಂತ ಹೇಳಿ ಇವರು ಮಾಡಿದ್ದೆಲ್ಲ ಸರಿ, ಇದು ತಪ್ಪಲ್ಲ. ತಪ್ಪು ಅಂತ ಕಾರಣ ಮಾತು ಮಾತಾಡದಂತೆ ಇವರು 3 ಜನ ವೀಕ್ಷಕರೇ, ಇದು ಇವತ್ತಿನ ಸ್ಟೋರಿ ಬೋರ್ಡ್ ಮಹಾ ಡಿಬೇಟ್ ವಿಶೇಷ ಚರ್ಚಾ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.